ಇವತ್ತಿನ ಪಾಠದ ಚುಟ್ಟು ಮೇಳಕ್ಕೆ ಮಮ್ಮಿ ರಾಜಿ ಮಮ್ಮಿ ಇವತ್ತಿನ ಭಾಷಣ ತೂಮಣಿ ಮಾಡುತ್ತೆ ವಿಳಕ್ಕೆಯ ತೂವನ್ನಮಯ ತುಯಿರಡನೆ ಕಣ್ಮಳரும் மாமரே மணி கதவந்தாய் மாமீரவளை எழுப்பீரோ உன்மகள்தான் பூனையோ அன்னிச்செவிடோ ஆனந்தமோ ஏமப்பெரும் புயல் மந்திரப்பட்டாளோ மாயன் மாதவன் வைகுந்தன் என்று நாமம் வரும் கவிழ்மேலோ என்பாய். ಇವತ್ತಿನ ಭಾಷಣ ಬಹಳ ವಿಶೇಷವಾದ ಭಾಷಣ. ಸಂಖ್ಯೆಯನ್ನು 9 ಸಂಖ್ಯೆಯನ್ನು ಬಹಳ ವಿಶೇಷವಾದದ್ದು, ಅನೇಕ ಅರ್ಥಗಳನ್ನು ಕೊಡುತ್ತೆ. ನಾವು ಆ ಭಾಷೆಗಳನ್ನು ಹಾಕಬೇಕಾದ್ರೂ ಆ ಸಂಖ್ಯೆಯಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ರಚಿಸಿದಾಳೋ ಅನ್ನೋ ಥರ ನಮಗೆ ಸಂದೇಹ ಬರುತ್ತೆ. ಯಾಕೆಂದ್ರೆ ಆ ಥರ ಇಲ್ಲಿ ಹೊಂದುತ್ತೆ. ಮುಖ್ಯವಾಗಿ ಈ ಭಾಷಣದಲ್ಲಿರುವಂತಹ ಸ್ತ್ರೀ ಅವಳು ಯೋಗದಲ್ಲಿ ಬಹಳ ಪ್ರಸಿದ್ಧ.
ಯೋಗದಲ್ಲಿ ಭಗವಂತನ ಸಾಕ್ಷಾತ್ ಮಾಡಿಕೊಂಡಿರುವಂತಹ ಒಂದು ಇವರು ಬಹಳ ಉನ್ನತ ಇದರಲ್ಲಿರುವಂತಹ ಇವರು ಅಂತಹ ಸ್ಥಿತಿ. ಭಗವಂತನೇ ನೆಲೆ ನಿಂತು ಅವನು ನಮ್ಮ ರಕ್ಷಣಾಪರ ಯಾವಾಗ ನಾವು ಚೆನ್ನಾಗಿ ಮಾಡಿಕೊಂಡು ನಮ್ಮ ರಕ್ಷಣಾಪರ ಅವರದೇ ಅಂತ ಭಾವಕ್ಕೆ ಒಂದು ಸಲ ಮಾಡಿಕೊಂಡು ನಾವು ಯಾವ ಪ್ರಯತ್ನವನ್ನು ಮಾಡಬೇಕಾದ್ರೆ ಇದು ಸಾಧಾರಣ ಶರಣಾಗತ ನಿಯಮ ಅದು. ಅದರಿಂದ ಅವಳಿಗೆ ಭಗವಂತನ ಅನನ್ಯ ಅವನ ಯೋಗ ಅವಳಿಗೆ ಯಾವಾಗಲೂ ಇದೆ. ಹಾಗಾಗಿ ಅವನು ಇರಬೇಕಾದ್ರೆ ಮತ್ತೆ ನಾವು ಹೋಗಿ ಅವನ್ನ ಪಡೆಯೋದೇನು ಅಂತ ಒಂದು ಸ್ವಲ್ಪ ನಿರ್ಲಕ್ಷ್ಯವಾದಂತಹ ಇದು ಅವಳಿಗೇನಂದ್ರೆ ನಾವು ಶರಣಾಗಿ ಮಾಡಿದ್ಮೇಲೆ ಭಗವಂತನೇ ನಮ್ಮನ್ನ ಬಂದು ಕಾಪಾಡಬೇಕು ಅಂತ. ಹಂಗೆ ಶಂಡ್ರೆ ಹೋದ ಭಾಗದಲ್ಲ ಅದು ಶಂಡ್ರೆ ಅಂತ ಹೇಳಿದಲ್ಲ ಯಾಕೆ ಅವನೆಯಲ್ಲಿ ಬಂದು ಏನೋ ಥರ ಭಾವನೆ ಇರೋದಕ್ಕೆ ಅವನು ಕಡೆಗೆ ಇಲ್ಲಿ ನೀವು ತಾಯಿಗೆ ಅಂದರೆ ಇಲ್ಲಿ ತಾಯಿಯ ವಿಶೇಷ ಏನು ಅಂದರೆ ಇವಳು ಯಾವ ಭಾವನೆ ಅಂದರೆ ಲಕ್ಷ್ಮಿಯ ಮನೋಭಾವ ಉಳ್ಳವಳು. ತಾಯಿ ಏನಂತ ಅಂದರೆ ಯಾರ ಒಂದು ತೊಂದರೆ ಬಂದರೂ ತಾವೇ ಶಿಕ್ಷಿಸೋದಿಲ್ಲ. ಅವಳು ಭಗವಂತನೇ ಬಿಟ್ಬಿಡ್ತಾಳೆ. ಅದು ಕಾಕಾದ ವೃತ್ತಾಂತದಲ್ಲಿ ತಾವೇ ಶಿಕ್ಷೆ ಕೊಡ್ಬೋದಾಗಿದ್ದು ಕೊಡಲಿಲ್ಲ. ಭಗವಂತ ಇರಬೇಕಾದ್ರೆ ಅವನೇ ನೋಡ್ಕೊಳ್ತಾನೆ ಅಂದರೆ ರಕ್ಷಕನಾದ ಭಗವಂತ ಇರಬೇಕಾದ್ರೆ ನಾವು ಯಾಕೆ ಅವನೇ ನಮ್ಮನ್ನು ಕಾಪಾಡ್ತೇನೋ ಅದು ಬಹಳ ಒಳ್ಳೆಯದೇ. ಭಾವ ಬೇಕು ಅದಕ್ಕೆ. ಅವ್ರು ಯಾವಾಗಲೂ ರಾಮನೇ ಎದ್ದು ಶಿಕ್ಷೆ ಕೊಟ್ಟ ಕಾಕಾಸುರನಿಗೆ. ಅವಳ ವಕ್ಷಸ್ಥಳವನ್ನು ಚುಚ್ಚಿ ರಕ್ತ ಮಾಂಸಖಂಡವನಿಗೆ ಇಟ್ಬಿಡುತ್ತೆ. ಅಷ್ಟು ರಕ್ತ ಬರ್ತಿದ್ರು ಶಿಕ್ಷಿಸಕ್ಕೆ ಹೋಗೋದಿಲ್ಲ ಅವಳು. ತಾಯಿಯ ಒಂದು ಇದಕ್ಕೆ ಹೇಳ್ತಾರೆ. ಆಮೇಲೆ ಯಾವಾಗಲೂ ರಾಮನ ಧ್ಯಾನದಲ್ಲೇ ಇದ್ದು ಅವಳು. ಇದರಲ್ಲಿ ಹೋದಾಗಲೂ ಸಹ ಲಂಕೆಯಲ್ಲಿ ಹೋದಾಗಲೂ ಸಹ ರಾಮನ್ನ ಬಿಟ್ಟು ಏಕಸ್ಥ ಹೃದಯ ಮೌನಂ ರಾಮಮೇವಾನು ಪಶ್ಯತಿ ಎಂಬುದು ಅಂತ. ರಾಮನೊಬ್ಬನೇ ಎಲ್ಲದಕ್ಕೂ ರಾಮನೇ ಆ ಥರ ಧ್ಯಾನದಲ್ಲಿದ್ದವಳು. ಈ ಒಂದು ಇಲ್ಲಿರುವಂತಹ ಈ ಭಾಷೆಯಲ್ಲಿ ಬರುವಂತಹ ಒಂದು ಸಖಿ ಹೆಚ್ಚು ಕಡಿಮೆ ಸೀತೆಯ ಥರನೇ ಅವಳು ಇದ್ದಾಯಿದ್ದಾನು ಅಂತ. ಇನ್ನೂ ಎರಡು ಮೂರು ಹೇಳ್ಬೋದು. ಅವಳು ಇವಳಿಗೆ ಉದಾಹರಣೆ ಪೂರ್ವಾಚಾರ್ಯ ಹೇಳ್ತಾರೆ. ಅಲ್ಲಿ ರಾಮನಿಗೆ ಸೀತೆನೇ ಅವನು ಒಂದು ಕ್ಷಣದಲ್ಲಿ ಭಸ್ಮ ಮಾಡಬಹುದಾಗಿತ್ತು. ಯಾವ ಅಗ್ನಿಗೆ ನೀನು ಹನುಮಂತರ ಬಾಲಕ್ಕೆ ಶೀತೋಭವ ಹನುಭವ ಅಂತ ಹನುಮತ ಅಂತ ಹೇಳ್ತಾರೆ. ಹನುಮಂತನ ವಿಷಯದಲ್ಲಿ ಬೆಂಕಿ ಗೊತ್ತಿದ ತಕ್ಷಣ ನೀನು ಶೀತವಾಗುವಾಗ ಅವನು ಶೀತವಾಗ್ಬಿಟ್ಟಾರೆ. ಅದೇ ಥರ ಇವನ್ನ ಭಸ್ಮೀಭವ ಅಂತ ಅವನು ಭಸ್ಮ ಆಗ್ಬಿಡ್ತಾ ಇದ್ದ. ಅವಳ ಬಾಧೆಗಳು ಅಂತ ಅವ್ನು ಹೇಳ್ತಾರೆ. ಅವ್ರಿಗೆ ರಾವಣನಿಗೆ ಹೇಳ್ತಾರೆ, ನಾನು ಮಾನಸ ಮಾಡಿದ ಒಂದು ಕ್ಷಣದಲ್ಲಿ ಭಸ್ಮ ಅವಳ ಪಾತಿವ್ರತೆ ಆ ಥರ ಇದೆ. ಪಾತಿವ್ರತ್ಯದ ಸ್ತ್ರೀಯ ಮುಂದೆ ಯಾರು ಎಂತಹ ತಪಸ್ಸುಗಳ ನಡೆಯೋದಿಲ್ಲ. ಆದರೆ ಅವಳು ಯಾಕೆ ಮಾಡಕ್ಕೆ ಹೋಗಲ್ಲ ಅಂದರೆ ರಾಮನೇ ಬಂದು, ಯಾಕಂದರೆ ರಾಮನನ್ನ ಆಶ್ರಯ ಮಾಡ್ಕೊಂಡಿದ್ದಾಳೆ. ಆಶ್ರಯ ಪಟ್ಟಿದ್ದ ನಾನೇ ಮಾಡಿದ್ರೆ ಅವನಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ, ಅವನಿರ್ಬೇಕು. ಹಾಗಾಗಿ ಅವನೇ ಬಂದು ಶಿಕ್ಷಿಸಬೇಕು ಅನ್ನೋ ಕಾರಣದಿಂದ ಶಿಕ್ಷಿಸಿಲ್ಲ. ಇವರು ಅದೇ ಥರ ಅವಳು ಹೇಳ್ತಾಳೆ. ಹನುಮಂತ ಕೇಳ್ತಾನೆ, ಅದಕ್ಕೆ ನೀನು ನನ್ನ ಹಿಂದೆ ಬೆನ್ನಲ್ಲಿ ಕೂತ್ಕೊಳ್ಳೋ ತಾಯಿನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಏನು ಬಾಲಿಶವ ಮಾತಾಡ್ತಿದೆಯಾ? ಒಂದು ಎರಡು ವಿಷಯ ಅಂತ ಹೇಳಿ. ಒಂದು ಪರಪುರುಷನ ಬಿಟ್ಟೋದು ಧರ್ಮ ಇಲ್ಲ. ನೀನು ಕೇಳ್ಬೋದು ರಾವಣನಿಗೆ ಬಿಟ್ಟಿಲ್ವಾ ಅಂತ. ಆಗ ನಾನು ಪರಾಧೀನ ಆಗಿದ್ದೆ, ನನ್ನ ಇದರಿಂದ ಅದರದ್ದೇನೂ ಮಾಡೋಕ್ಕಾಗಲಿಲ್ಲ. ಎರಡನೇದಾಗಿ ಹೇಳ್ತಾಳೆ, ನಾನು ತಾನೇ ಬಂದರೆ ರಾಮನಿಗೆ ಶೋಭೆ ಅಲ್ಲ ಅದು. ಅವನಿಗೆ ಹೇಳ್ತಾನೆ, ಶರಯಿತು ಸಂಕುಲ ಕೃತ್ವ ಲಂಕಾಪಟ ಬಲಾರ್ಧನ. ಅವನು ಮಾಡ್ತಾನೆ, ಮಾನ್ಯೇ ಯದಿಕಾಕೃತಃ ತಸ್ಯ ಸದೃಶಂ ಭವೇತ್ ಅನ್ನೋದು ಅಂತ. ಅವನು ಬಂದು ಲಂಕೆಯನ್ನು ಮುತ್ತಿಗೆ ಹಾಕಿ ಸಂಕುಲಂಕೃತ್ವ ಮುತ್ತಿಗೆ ಹಾಕಿ ಇಲ್ಲಿರುವ ಅವನ್ನ ಜಯಿಸಿ, ರಾವಣನ ಯುದ್ಧದಲ್ಲಿ ಜಯಿಸಿ ನನ್ನನ್ನು ಅವನು ನೈಯಕ್ಕೆ ಕರ್ಕೊಂಡು ಹೋದಂದ್ರೆ ಅವನಿಗೆ ಅವನ ಘನತೆ ಬರುತ್ತೆ ರಾಮನಿಗೆ. ಹಾಗಾಗಿ ಆ ಕೆಲಸವನ್ನು ಅವನೇ ಮಾಡಲಿ ಅಂತ ಹೇಳ್ತಾರೆ. ಇವಳು ಹೆಚ್ಚು ಕಡಿಮೆ ಅದೇ ಥರ ಅವಳ ಭಾವನೆ ಯಾವ ತಪ್ಪು ಇಲ್ಲ. ಭಗವಂತನೇ ಮಾಡ್ತಾನೆ, ಕಾಪಾಡ್ತಾನೆ, ನಾವು ಯಾಕೆ ಮಾಡಬೇಕು ಅನ್ನೋ ಅಂತ ಅವಳ ಜೊತೆಗೆ ಹೇಳ್ತಾರೆ. ಎಂಥವಳು ಅವಳ ಒಂದು ಕಂಡು ಅಂತ ಮೊದಲು ಹೇಳ್ತಾರೆ. ಮೇಲಿನ ಅರ್ಥ ತೂಮಣಿ ಮಾಡಂತೆ ಚುತ್ತಂಗಳಿಕೆಯ ಅಂತ ಮೊದಲು. ತೂಮಣಿ ಮಾಡಮ್ಮಂದ್ರೆ ಬಂಗಾರ ಮುತ್ತುಗಳಿಂದ ಮಾಡಲ್ಪಟ್ಟಂತಹ ಒಂದು ಮಾಳಿಗೆ. ಅಂದರೆ ಎಷ್ಟು ವಿಶೇಷವಾಗಿ ನೋಡಿ ಆ ಮಾಳಿಗೆ, ಮುತ್ತುಗಳಿಂದ ಮಾಡಲ್ಪಟ್ಟ ಮಾಳಿಗೆ. ಅದು ಮುತ್ತುಗಳನ್ನ ಹೊದಿಸಿದ್ದಾರೆ ಅದಕ್ಕೆ. ಅಂತಹ ಸೌಧ ಅದು ತುಂಬ. ಇವಳು ಹನುಮಂತಳೇ ಇರ್ಬೋದು. ಆ ಸೌಧ ಇಲ್ಲಿ ಮೇಲ್ನೋಟಕ್ಕೆ ಸೌಧವನ್ನು ವಿವರಿಸಿಲ್ಲ. ಇದೆಲ್ಲ ಅಂತರಂಗ ಅಂತ ಬೇರೆ ಇದೆ, ಅದಾದ್ಮೇಲೆ ನೋಡೋಣ. ಅದಕ್ಕೆ ಎಂತಹ ಅಂದರೆ ಮುತ್ತುಗಳು ವೃತ್ತಿಗಳು ಹೊದಿಸಿದಂತೆ ಮಾಳಿಗೆಗೆ. ಅದಕ್ಕೆ ಅದು ಸುತ್ತಂ ಬೆಳಕೇರಿಯ. ಅದಕ್ಕೆ ಎಲ್ಲ ಕಡೆ ಇವತ್ತು ದೀಪ ಹಚ್ಚಿದ್ದಲ್ಲ, ಎಲ್ಲ ಕಡೆ ದೀಪ ಬೀಳ್ತಾ ಇದೆ ಅಂತೆ.
ದೊಡ್ಡ ದೊಡ್ಡ ದೀಪಗಳು ಅವಳ ಮನೆಗೆ ಸುತ್ತ ದೀಪಗಳು ಬೆಳಗ್ತಾ ಇದೆ ಅಂತ ಅದಕ್ಕೆ. ಅಷ್ಟೇ ಅಲ್ಲ, ಅದಕ್ಕೆ ಧೂಪಂ ಕಮಯ, ಧೂಪಗಳನ್ನು ಹಾಕಿ ಅಷ್ಟದಲ್ಲಿ ಧೂಪ ಆ ವಾಸನೆ ಅವಳಿಗೆ ಧೂಪಂ ಕಮಯ, ಒಳ್ಳೆ ಸುವಾಸನೆಯ ದ್ರವ್ಯಗಳಿಂದ ಮಾಡಿದಂಥ ಧೂಪ. ಆ ಧೂಪ ಎಲ್ಲ ಬೆಳಿಗ್ಗೆ ಅಂದರೆ ಅವಳು ಮಲಗಿಲ್ಲ ಅಂತ ಅಲ್ಲದೆ ಗೊತ್ತಾಗುತ್ತೆ, ಧೂಪದ ವಾಸನೆ ಬರ್ತಾ ಇದೆ ಅಂತ. ಇವಳು ತುಯಿಲಾಣೆ ಮೇಲೆ ಕಣ್ಣು ಮಾಡಲು ಅಂತಾಳೆ. ಇವಳು ತುಯಿಲಾಣೆ ಅಂದ್ರೆ ಹಾಸಿಗೆ, ಮಂಚದ ಮೇಲೆ ಕಣ್ಣು ಮಾಡಲು ಅಂತ. ಕಣ್ಣು ಮಾಡಲು ಅಂದರೆ ನೀವು ವರ್ಬ್ಯಾಟಿಮ್ ಅರ್ಥ ಮಾಡಿದ್ರೆ ಒಳರು ಅಂದರೆ ಬೆಳೆಯೋದು ಅಂತ, ಕಣ್ಣು ಬೆಳೆಯೋದು ಅಂತ ಅರ್ಥ ಬರುತ್ತೆ. ಅದು ಆ ಥರ ನಿದ್ದೆ ಮಾಡೋದಕ್ಕೆ ಆ ಥರ ಹೇಳ್ತಾರೆ. ಯಾತಕ್ಕೆ ಅಂತಂದರೆ ಇದೆಲ್ಲ ಒಂದು ನಮ್ಮ ಭಾಷೆ ಇದರಲ್ಲಿ, ನಮ್ಮ ಇದರಲ್ಲಿ ಯಾರು ಹಿರಿಯರು ಯಾರಾದ್ರೆ ನಿದ್ದೆ ಮಾಡ್ತಿದ್ರು ಅಂತ ಹೇಳಿಲ್ಲ. ಕಣ್ಣು ಒಳರೋದು ಅಂದರೆ ಜ್ಞಾನದಲ್ಲಿ ಅವರು ಜ್ಞಾನಾಸಕ್ತರಾಗಿರ್ತಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಅವರು ಕಣ್ಣು ಒಳರ್ತಲ್ಲ ಅಂತಾರೆ. ಅಂದರೆ ಕಣ್ಣು ಬಿಟ್ಕೊಂಡಿದ್ದಾರೆ ಅಂತ ಅರ್ಥ, ಮೇಲರ್ಥ. ನಿದ್ದೆ ಮಾಡ್ತಿದ್ರೆ ಹಿರಿಯರು ಆದರೆ ಅವರಿಗೆ ನಿದ್ದೆ ಅಂತ ಹೇಳೋದಿಲ್ಲ, ಅವರಿಗೆ ಕಣ್ಣು ಒಳರ್ತಿಗಿಲ್ರ ಅಂತ. ಕಣ್ಣಲ್ಲಿ ಅವರ ಕಣ್ಣು ಒಳರ್ದು ಅಂದರೆ ಇವಳು ತುಂಬ ಉತ್ತಮೆಯಾದ ಆದ್ದರಿಂದ ಇವಳು ಒಳರಂ ಪದವನ್ನು ಹಾಕಿದ್ದಾರೆ. ಒಳರಂ ಅಂದರೆ ಕಣ್ಣು ಉದ್ದವಾಗೋದು ಬೆಳೆಯೋದು ಅಂತ ಅರ್ಥ. ಅಂದರೆ ಅವರ ಜ್ಞಾನ ದೃಷ್ಟಿ ಬೆಳೆಯುತ್ತೆ ಅಂತ. ಎಂತ ಅಂದರೆ ಅವಳ ಜ್ಞಾನ ದೃಷ್ಟಿ ಬೆಳೀತಾ ಹೋಗುತ್ತೆ. ಅವಳು ಯೋಗದಿಂದ ಇದ್ದಲ್ಲಿರ್ತಾಳೆ, ಅವಳು ಯೋಗದಿಂದ ಇರಲಿಲ್ಲ, ಅದಕ್ಕೆ ಹೇಳ್ತಾರೆ. ಇಲ್ಲಿ ಇವಳಿಗೆ ಅಂತಂದರೆ ಅವಳಿಗೆ ಆಂಡಾಳಿಗೆ ಸಂಬಂಧನೇ ಅವಳು. ಅದಕ್ಕೆ ಮಾಮಾನ್ ಮಗಳೇ ಅಂತ, ಆಂಡಾಳಂದ್ರೆ ಅಲ್ಲಿದ್ದ ಇದಕ್ಕೆ ಮಾಮಾನ್ ಮಗಳೇ ಅಂತ ಸಂಬೋಧನೆ ಮಾಡ್ತಾನೆ. ಇದು ಯಾರಿದೆ ಅಂತಂದ್ರೆ ಇಲ್ಲಿ ಅವಳಿಗೆ ಇಲ್ಲಿರೋವಳು ಒಂದು ಸಖಿ, ಉತ್ತಮ ಸಖಿ. ಅದಕ್ಕಿಂತ ಮುಖ್ಯವಾಗಿ ಸಂಬಂಧ ಎರಡೂ ಇದೆ ಅವಳಿಗೆ. ಬಂಧುತ್ವ ಇದೆ, ದೇಹ ಸಂಬಂಧ ಬಂಧುತ್ವ ಇದೆ ಅವಳಿಗೆ, ಉತ್ತಮ ಸಖಿ ಕೂಡ. ಅದಕ್ಕೆ ಮಾಮ ಅಂದ್ರೆ ಒಂದು ನಮ್ಮ ಬಂಧುತ್ವ ಇದ್ದರೆ ಸಲಿಗೆ ಜಾಸ್ತಿ ಇರ್ತಾರೆ. ಅದನ್ನ ಹೇಳ್ಕೊಂಡು ಮಣಿಕದವಂತ ಆಳ್ತಿರುವ ಅಂತಾರೆ. ಅವಳ ಮನೆ ಸೌದಕ್ಕೆ ಚಿನ್ನ ರತ್ನ ಹಾಕಿರ್ಬೇಕಾದ್ರೆ ಬಾಗಿಲು ಕೇಳ್ಬೇಕಾ, ಬಾಗಿಲುಗಳು ರತ್ನಗಳ ಮಣಿಗಳನ್ನ ಹಾಕಿರ್ತಾರಂತೆ. ಅಂತಹ ಮಣಿಗಳಿಂದ ಮಾಡಿದಂಥ ಇವಳ ಶಯ್ಯಾಗಾರದ ಮನೆ. ಆ ಬಾಗಿಲನ್ನ ತಾಳ್ತಿರುವ ಚಿಲಕ ಹಾಕೊಂಡಿದ್ದಾಳೆ. ಚಿಲಕವನ್ನ ತೆಗಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಹೊತ್ತಾಗುತ್ತೆ, ಅವಳು ಏನು ಅಲ್ಲಿಂದ ಉತ್ತರ ಬರೋದಿಲ್ಲ. ಆಗ ಇವಳು ಅವಳ ತಾಯಿ ಮಾಮಾನ್ ಮಗಳೇ ತಾನೆ, ಅದಕ್ಕೆ ಮಾಮಿ ಅಂತ ಹೇಳ್ತಾರೆ. ಮಾಮಿ ಅಂತ ಬಹುವಚನ ಅಂದ್ರೆ ಗೌರವಾಂಶದ ಮಾಮೀರ್ ಅಂತ. ನಾವು ಮಾಮಿ ಅಂತ ಹೇಳ್ತೀವಿ, ಇವಳು ಮಾಮೀರ್ ಅಂತಾಳೆ. ಅವಳ ತಾಯಿಯನ್ನ ಆ ಮಾಮೀರ್, ನೀವಾದ್ರೂ ಅವಳೆ ತಾಯಿಯಲ್ಲಿ ಇರ್ತಾರೆ ಅಲ್ಲಿ ಮಾಮೀರ್ ಅವಳೆ ಎಡುಪ್ರಿಯರೋ ಅಂತ ಹೇಳ್ತಾರೆ. ನೀವಾದ್ರೂ ಎಬ್ಬಿಸ್ಬಾರ್ದು ಅವಳನ್ನ ಅಂತ ಹೇಳ್ತಾರೆ. ಅವಳು ಪಾಪ ಅವಳು ಈಗ ಕರೀತಾರೆ ನೋಡಿ, ಎಲ್ಲ ಬಂದಿದ್ದಾರೆ ಅಂದರೆ ಅವಳು ಹೇಳೋದಿಲ್ಲ. ಆಗ ಹೇಳ್ತಾಳೆ, ಮಗಳದಾನ್ ಭೂಮೆಯೋ ಅನ್ನಿ ಚೆವಿಯೋ ಆನಂದೋ ಅಂತ. ಏನು ಮಾಮಿ, ನಿಮ್ಮ ಮಗಳು ಏನೋ ನಾನು ಹೇಳಿದ್ರು ಕೇಳಲಿಲ್ಲ, ನೀನು ಹೇಳಿದ್ರು ಕೇಳ್ತಾ ಇಲ್ಲ, ಅವಳು ಇಲ್ಲ ಒಂದು ಮಾತು ಹೇಳ್ತಾ ಇಲ್ಲ. ಅದರಿಂದ ಅವಳಿಗೆ ಮೊದಲು ಅವಳು ನಾವು ಕೇಳೋದಕ್ಕೆ ಕಿವಿಡಾಗಿದೆಯಾ, ಇಲ್ಲ ಭೂಮಿ ಅಂದ್ರೆ ಏನು ಮಾತಾಡ್ತಿರೋಲ್ಲ, ಅವಳೇನು ಮಾತು ಬಂದೇ ಮೂಕಿನ ಅವಳು, ಇಲ್ಲ ಆನಂದಲೋ ಅಂದ್ರೆ ಒಂಥರ ಬೆಕ್ಕು ಅನ್ನೋ ಸ್ಥಿತಿ ಅಂತ. ಒಂದು ತುಂಬಾ ನಿದ್ದೆ ಬರುವ ಸ್ಥಿತಿಗೆ ಆನಂದಲ್ ಅಂತ. ಇಲ್ಲ ತುಂಬಾ ಇದು ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರಲ್ಲ ಆ ಥರ ಆನಂದಲೋ ಆ ಥರ ಇದೆ ನಮ್ಮ ಕಡೆಗೆ. ಆಮೇಲೆ ಏಮಪ್ಪೆನಂತೆಯಲ್ಲಿ ಮಂತಿರಪಟ್ಟಾಳು. ಇಲ್ಲ ಈ ಥರ ನಿದ್ದೆ ಮಾಡೋದಕ್ಕೆ ಯಾರಾದ್ರೂ ಮಂತ್ರ ಮಾಡಿದ್ರು ಅಂತ. ಮಂತ್ರ ಮಾಡಿ ಇವಳಿಗೆ ಮಂತ್ರ ಮಾಡ್ತಾರೆ. ಮಂತ್ರ ಮಾಡಿ ಇವಳಿಗೆ ನಿದ್ದೆ ಮಾಡಲಿ ಅಂತ ಕುಂಭಗಳನ್ನು ಕೊಟ್ಟ ಥರ ಮಂದಿರಪಟ್ಟಾಳು ಅಂತ ಹೇಳ್ತಾರೆ. ಅದಕ್ಕೆ ಒಳಗಡೆ ಎಚ್ಚರವಾಗಿ ಇದ್ದಾರೆ, ಅವನು ಭಗವಂತನೇ ಧ್ಯಾನ ಮಾಡ್ತಾ ಇದ್ದಾರೆ. ಆಗ ಹೇಳ್ತಾರೆ ಅದಕ್ಕೆ ನಾವು ಯಾಕೆ ಕರಿತಾ ಇದ್ದೀವಿ ನಾನು ಹೇಳ್ತಾರೆ, ಮಾಮಾಯನ್ ಮಾಧವನ್ ವೈಗುಂಧನ್ ಎನ್ನೆಂದು ನಾಮಂ ಬರಬರು. ನಾವು ಭಗವಂತನಾದ ಅವರಿಗೆ ಯಾರು ಅದು ಮಾಯನೇ ಅಂತಂದ್ರು, ಇಲ್ಲಿ ಮಾಮಾಯನ್ ಅಂತ ಮಹಾಮಾಯಾವಿ ಅಂತ. ಮಾಯನ್ ಇಲ್ಲಿ ಮಾಮಾಯನ್ ಅವನು, ಮಾಯೆಗಳಿಗೆಲ್ಲ ಮಾಯ ಮಾಡುವವನು ಅವನು. ಯಾರು ಅವನೇ ಮಾಧವ. ಮಾಧವ ಅನ್ನೋದು 2-3 ಅರ್ಥ ಬರುತ್ತೆ ಹೇಳೋದಕ್ಕೆ. ಮಾಧವ ಅನ್ನೋ ತಾಯಿಯನ್ನು ವಕ್ಷಸ್ಥಲ, ಮಾ ಅಂದರೆ ತಾಯಿ, ಧವ ಅಂದ್ರೆ ವಕ್ಷಸ್ಥಲ. ಅವನ ಶ್ರೀವತ್ಸ ಅವನ ಇದಿರ್ತಲ್ಲ ಅಲ್ಲಿ ತಾಯಿ ಇರ್ತಾಳೆ ಅಂತ. ತಾಯಿಯನ್ನು ತನ್ನ ವಕ್ಷಸ್ಥಳ ಧರಿಸಿರೋದ್ರಿಂದ ಮಾಧವ ಅಂತ ಅವನ ಹೆಸರೇ. ಮಾ ತಾಯಿಯನ್ನು ಧವ ಧರಿಸಿದಾನೆ ಅಂತ. ಅವನು ಯಾರು, ಅವನೇ ಎಲ್ಲಾದರೂ ಪರತ್ವ ಹೇಳ್ತಾನೆ. ಇಲ್ಲಿ ಅವನೇ ವೈಗುಂಧನ್ ಪರವಾಸುದೇವನು. ಅವನ ಈ ಥರ ಹೆಸರುಗಳಿಂದ ಇನ್ನೂ ಅನೇಕ ಹೆಸರುಗಳಿಂದ ಅವನು ನಾರಾಯಣ, ವಾಸುದೇವ, ಗೋವಿಂದ ಏನಿದೆ ಎಲ್ಲ ಅನೇಕ ಹೆಸರುಗಳಿಂದ ನಾಮಂ ಫಲವಂ, ಇನ್ನೂ ಅನೇಕ ಸಹಸ್ರನಾಮದ ಹೇಳ್ತಾರಲ್ಲ ಫಲವಂ ನಾಮಂ.
ಕರಿಯ ನಮ್ಮ ಆಳ್ವಾರ್ ಹೇಳ್ತಾರೆ ಭಗವಂತ ಒಂದು ನಾಮಾದರೂ ಹೇಳಿ ಅಂತ. ತಿರುಮಂಗ ಆಳ್ವಾರ್ ಆ ಥರ ಅಲ್ಲ. ತಿರುಮಂಗ ಆಳ್ವಾರ್ ಅವರು ಒಂಥರ ಮಾತೆ ಅವರು ಏನು ನಾಲ್ಗೆ ಸಹಿತ ಹೋಗುತ್ತಾ 1,000 ಹೇಳಿ ಏನೇನು ಕೊಟ್ಟು ಹೇಳ್ತಾರೆ. ಅವ್ರು ಸ್ವಲ್ಪ ಮಾತು ಕಟ್ಟಿಬಿಟ್ಟೆ ನಾವು ಏನು ಒಂದೇ 1,000 ಹೇಳಿ ಏನು ಕಷ್ಟ ನಿಮಗೆ ಅಂತ. ಆದರೆ ಈಗ ನಾಮಂ ಪರವು ಭಗವಂತನ ಸಹಸ್ರನಾಮಗಳಲ್ಲಿ ಎಷ್ಟೋ ಇದೆ. ಎಲ್ಲ ಕೆಲವನ್ನ ಮಾಡಿ ನವೀನ್ರಿ ಅಂತ ಹೇಳ್ತಾ ಇದಕ್ಕೆ ಒಂದು ನಾವೆಲ್ಲರೂ ಬಂದು ಅಂದರೆ ಹೇಳದಾಂತನವರಿಗೆ ನವೀನ್ರಿಂದ ಅನುಸಂಧಾನ ಮಾಡೋದು. ಅವನ ಅನುಸಂಧಾನ ಮಾಡಲು ನಮ್ಮ ಬಸವ ಕೂತವಳನ್ನು ನೀನು ಎದ್ದು ಬಾ ಅಂತ ಇವನ್ನ ಕರೀತಾರೆ ಈ ಭಾಷಣದಲ್ಲಿ. ಇದು ಮೇಲಿನ ಅರ್ಥ. ಇದಕ್ಕೆ ಈಗ ಸ್ವಾಪದೇಶರೋಧ ಅಂದರೆ ಇದಕ್ಕೆ ಈ ತೂಮಣಿ ಮಾಡಲ್ ಅಂದರೆ ಇದು ದೋಷವಿಲ್ಲದ ತೂಮಣಿ ಅಂದರೆ ದೋಷವಿಲ್ಲದ ಗ್ರಾಮನೆ ಅಂದರೆ ಅಲ್ಲಿ ಅಲ್ಲಿ ಮಾಡಿರುವಂಥ ರತ್ನ ಮುತ್ತುಗಳು ಏನು ಹಚ್ಚಿದಾರೋ ಯಾವುದೂ ದೋಷವಿಲ್ಲದ್ದು. ಇದೇ ಆಳ್ವಾರು ಇನ್ನೊಂದು ಹೇಳ್ತಾರೆ, ತುವಳಿಲ್ ಮಣಿ ಮಾಡುವ ಅಂತ ಅದ್ರಲ್ಲಿ ಬರ್ತಾರೆ. ಆ ತುವಳಿಲ್ ಮಣಿ ಅಂತ ಅಂದರೆ ತುವಳ್ ಅಂತ ದೋಷವಿಲ್ಲದ್ದು ಅಂತ ಅದು ಅದೊಂದು ಭಾಷೆ ಬರ್ತಾ ಇತ್ತು. ಅಲ್ಲಿ ತುವಳಿಲ್ ಮಣಿ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ದೋಷವಿಲ್ಲದ್ದು ಅಂತ. ದೋಷ ಅಂದರೆ ದೋಷ ಇತ್ತು ಹೋಗಿದೆ ಅಂತ ಅರ್ಥ. ಮೊದಲು ಅದರಲ್ಲಿ ಸ್ವಲ್ಪ ಕಸ ಇತ್ತು, ಅದನ್ನು ನಾವೀಗ ಸರಿ ಮಾಡಿಸಿದ್ವಿ ಅಂತ. ತೂಮಣಿ ಅಂದರೆ ದೋಷವೇ ಇಲ್ಲದ್ದು. ದೋಷ ಇದ್ದು ಹೋಗಿದ್ದು ತುವಳ್ ಈಗ ದೋಷ ಇಲ್ಲ, ದೋಷ ಇದ್ದು ಈಗ ದೋಷ ಇಲ್ಲ ಅಂತ. ತೂಮಣೆಯಿಂದ ದೋಷವೇ ಇಲ್ಲದ್ದು ಅಂತ. ಇದರಲ್ಲಿ ಸ್ವಾಪದೇಶದಲ್ಲಿ ಅಂದರೆ ತೂಮಣಿ ಎನ್ನುವುದು ಭಗವಂತನಿಗೆ ಅವನು ನಿರಸ್ತ ಹೇಯ ಪ್ರತ್ಯನೇಕ ಕಲ್ಯಾಣ ಗುಣ ಅಂತ ಹೇಳ್ತಾರೆ. ಅವನಿಗೆ ಹೇಯ ಗುಣಗಳೇ ಇಲ್ಲ. ಅದು ನಿರಸ್ತ ಅವನ ತೂಮಣಿ ಅಂದರೆ ತುವಳಿ ಮಣಿ ಅಂದರೆ ಇಲ್ಲಿ ಹೇಳ್ತಾರೆ, ನಾವು ಇಲ್ಲಿ ಜೀವಾತ್ಮ ಇದ್ದೀವಲ್ಲ, ಇಲ್ಲಿ ಸಂಸಾರದಂದು ಅನೇಕ ನಮಗೆ ಕೊಳೆಯೆಲ್ಲ ಶರೀರದಲ್ಲಿ ಪಾಪಗಳೆಲ್ಲ ಮಾಡಿ ಸೇರಿಸ್ಕೊಂಡಿರ್ತೀವಲ್ಲ. ಭಗವಂತ ಮೋಕ್ಷ ಕೊಡ್ಬೇಕಾದ್ರೆ ನಮ್ಮ ಪಾಪವನ್ನೆಲ್ಲ ಕಳೆದು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ತುವಳಿ ಈ ದೋಷ ಇತ್ತು ಈ ಜೀವಾತ್ಮನಿಗೆ, ಈ ದೋಷಗಳೆಲ್ಲ ಕಳೆದಾಯಿತು. ದೇಹಾವಸಾನದಲ್ಲಿ ಅವನಿಗಿದ್ದ ಎಲ್ಲ ಪಾಪಗಳು ಕಳೆದು ಈಗ ಶುದ್ಧನಾಗಿದ್ದಾನೆ. ಮೊದಲ ಥರ ಪಾಲಿಶ್ ಮಾಡಿ ಈಗ ಅವನು ತುವಳಿ ಅಲ್ಲಿ ದೋಷವೇ ಇಲ್ಲ. ತೂಮಣಿಯಿಂದ ದೋಷವೇ ಇಲ್ಲ. ಇದಕ್ಕೆ ಇವರ ಐಡಿಯಾ ಮನೋಹರನ್ನ ತುಂಬ ಚೆನ್ನಾಗಿ ಹೇಳ್ತಾರೆ ಅಲ್ಲಿ. ಅದು ಭಗವಂತನಿಗೆ ಅದು ಅಪಹತ ಪಾತ್ಮಾದಿ ಗುಣಗಳ ಪರಮ. ಇದು ನಾವು ತುವಳಿಲ್ ಎಂಬುದು ಜೀವಾತ್ಮನುடைய ಅಪಹತ ಪಾತ್ಮಾದಿಗಳ ಬೋಲೆ, ತೂಮಣಿ ಎಂಬುದು ಪರಮಾತ್ಮವಿನ ಅಪಹತ ಪಾತ್ಮಾದಿಗಳ ಬೋಲೆ ಅಂತ ಬರುತ್ತೆ. ಈ ಅಪಹತ ಪಾತ್ಮ ಅಂತಂದರೆ ದಹನ ವಿದ್ಯೆ ಚಾಂಡವಿಮರ್ಶೆ ಬರುತ್ತೆ. ಭಗವಂತನ ನಮಗೆ ಜೀವಾತ್ಮನು ಸ್ವಾಭಾವಿಕವಾಗಿ ಅಪಹತ ಪಾತ್ಮಾದಿ ಉಳ್ಳವನೇ ಇದ್ದಿದ್ದವನೇ. ಈ ಪ್ರಕೃತಿ ಮಂಡಲ ಬಂದು ಈ ದೋಷಗಳೆಲ್ಲ ಬಂದು ಭಗವಂತ ಇದು ಕೊಡಬೇಕಾದ್ರೆ ಈ ಮೋಕ್ಷಕ್ಕೆ ಇದಕ್ಕೆ ಕೊಡ್ತಾನೆ. ಆ ದಹನ ವಿದ್ಯೆಯಲ್ಲಿ ಬರುತ್ತೆ. ಅವನು ಬರಬೇಕಾದ್ರೆ ಅವನು ಅಪಹತ ಪಾತ್ಮ ವಿಜರೋ ವಿಮೃತ್ಯು ವಿಶೋಕ ಅಜಿಗತ್ಸಹ ಅಪಿಪಾಸಃ ಸತ್ಯಕಾಮ ಸತ್ಯ ಸಂಕಲ್ಪ, ಅಷ್ಟು ಗುಣಗಳು ಇದು. ಹಂಗಂದ್ರೆ ಇದು ಭಗವಂತನಿಗೆ ಇರೋ ಗುಣಗಳು ನಮಗಂತ ನಮಗಿದ್ದಲ್ಲಿ ತಿರುಗಿ ಕೊಡ್ತಾರೆ ನಮಗೆ. ಏನು ಅಂದರೆ ಅವನು ಅಪಹತ ಪಾತ್ಮ, ಯಾವ ಪಾಪಗಳು ಇಲ್ಲದೆ ಇದ್ದವನು ಭಗವಂತ. ಆಮೇಲೆ ವಿಶೋಕ ಶೋಕ ಇಲ್ಲ, ವಿಮೃತ್ಯು ಮೃತ್ಯು ಇಲ್ಲ, ಅಪಿಪಾಸಃ ಬಾಯಾರ್ಕೆ ಇಲ್ಲ, ಆಮೇಲೆ ಇದು ಅಜಿಗತ್ಸಹ ಹಸು ಹಸು ಇಲ್ಲ ಅವನಿಗೆ. ಅವನು ಸತ್ಯಕಾಮ ಸತ್ಯ ಸಂಕಲ್ಪ, ಅವನಿಗೆ ಅವನು ಮಾಡುವ ಸಂಕಲ್ಪಗಳು ಸತ್ಯವಾಗಿರುತ್ತೆ. ಅವನ ಆಸೆಗಳು ಸತ್ಯವಾಗಿಯೇ ಇರುತ್ತೆ. ಅವನ ಕಾಮನೆಯೆಲ್ಲ ಸತ್ಯವಾಗಿರುತ್ತೆ, ಎಲ್ಲೂ ಇರುತ್ತೆ ಅಂದ್ಬಿಟ್ಟು ಅಂತ. ಇದು ಅವನಿಗೆ ಸ್ವಾಭಾವಿಕ ಭಗವಂತನಿಗಿರೋ ಜೀವಾತ್ಮನಿಗೂ ಇರೋದು ನಿತ್ಯರಿಗೂ ಅದೇ ಇರುತ್ತೆ. ನಮಗೆ ಇಲ್ಲಿ ಬಂದಿದ್ದರಿಂದ ಅಪಹತ ಪಾತ್ಮನ ಕಳೆದುಕೊಂಡ್ಬಿಟ್ಟಿದ್ವಿ ನಾವು. ಈಗ ನಮ್ಗೆ ಏನು ಮಾಡೋದು ಅಂತ ಈ ದೋಷಗಳನ್ನು ಹೋಗಿಸಿ ಮತ್ತೆ ಈ ಅಪಹತ ಪಾತ್ಮಾದಿಗಳನ್ನು ಕೊಟ್ಟು ಮೋಕ್ಷಕ್ಕೆ ಹೋಗ್ತಾನೆ. ಅದಕ್ಕೆ ಅದ್ಭುತವಾಗಿ ಹೇಳ್ತಾನೆ, ತುವಳಿಲ್ ಅಂದರೆ ದೋಷ ಇತ್ತು, ದೋಷವನ್ನು ಕಳೆದು ಕರ್ಕೊಂಡೋಗಿ ಅಪಹತ ಪಾತ್ಮಾದಿಗಳನ್ನು ಕೊಟ್ಟ. ಅವನು ಭಗವಂತ ಸ್ವಾಭಾವಿಕವಾಗಿ ಅಪಹತ ಪಾತ್ಮ ಅಂದ್ಬಿಟ್ಟು ಅಂತ ಎರಡು ಕೊಡ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ತೂಮಣಿ ಇವಾಗ ಇನ್ನೊಂದು ಹೇಳ್ತಾ ಅದಕ್ಕೆ ಭಗವಂತ ಶ್ರೀಕೃಷ್ಣ ಇವನಿಗೆ ತುಂಬ ಬೇಕಾದವರು ಭಕ್ತಿ ಉಳ್ಳವರು ಇವರು. ಅವನಿಗೆ ಭಗವಂತನಿಗೆ ಅನೇಕ ಎಲ್ಲರೂ ರತ್ನಗಳನ್ನು ತಂದು ಸುರಿತಾರಂತೆ. ಅವನಿಗೆ ಕೃಷ್ಣನಿಗೆ ಎಷ್ಟು ಕಡೆ ಇದಾಗಿ ಎಲ್ಲ 14,000 ಅವರು ಎಲ್ಲರೂ ತಂದು ಸುರಿತಾರಂತೆ. ಅದರಲ್ಲಿ ಆ ಮುತ್ತುಗಳನ್ನೆಲ್ಲ ವಿಂಗಡಣೆ ಮಾಡ್ತಾನಂತೆ. ಯಾವುದೂ ದೋಷವಿಲ್ಲದಂಥ ಮುತ್ತುಗಳಿರ್ತಲ್ಲ, ದೋಷವೇ ಇಲ್ಲದಂಥ ಮುತ್ತುಗಳನ್ನ ಒಂದು ಕಡೆ ಇರ್ತಾರಂತೆ. ದೋಷ ಇರೋ ಮುತ್ತುಗಳನ್ನ ಅದು ಕೊಟ್ಟು ಅದರಲ್ಲಿ ಆ ದೋಷವನ್ನು ತೆಗೆಯೋರಿರ್ತಾರಲ್ಲ ಅವರು ಮಾಡೋರು, ಅವರ ಹತ್ರ ದೋಷ ತೆಗಿಸ್ತಾರಂತೆ. ಈ ದೋಷವೇ ಇಲ್ಲಿರುವ ಮುತ್ತುಗಳಿಂದ ಒಂದು ಮನೆ ಮಾಡ್ತಾನಂತೆ. ಆ ಮನೆಯನ್ನು ತನ್ನ ಭಕ್ತಿಯಾದಂಥ ಈ ಭಾಷೆಗಳಿದ್ದಲ್ಲ ಅವಳಿಗೆ ಕೊಡ್ತಾನಂತೆ. ಅದಕ್ಕೆ ತೂಮಣಿ ಮಾಡು. ತನ್ನ ಮನೆಗೆ ಆ ದೋಷವಿದ್ದನ್ನ ಸ್ವಲ್ಪ ಹೆಚ್ಚು ಕಡೆ ಮಾಡಿ ಅದನ್ನು ತನ್ನ ಮನೆ ಮಾಡ್ಕೊಂಡ. ಅವನು ತೋಳಿಲ್ ಮನೆ ಮಾಡು.
ದೋಷ ಇತ್ತು ಅದನ್ನು ತೆಗೆದುಬಿಟ್ಟು ತನ್ನ ಮನೆ ಮಾಡ್ಕೊಂಡ ಅಂತ ಅದನ್ನ ಕೃಷ್ಣನಿರುವ ಮನೆ ತೋಳಿಲ್ ಮನೆ ಮಾಡ ನನ್ನ ಭಕ್ತಿಯಾಗಿ ಕೊಟ್ಟರು ಇದು ಏನು ಅಂದ್ರೆ ಸಾರಾಂಶ ಭಕ್ತರಿಗೆ ಎಂತ ಮಾಡಿದ ನನಗೆ ಬಂದರೂ ಬರೋಲ್ಲ ದೋಷ ಇದ್ರು ಅದು ನನಗಿರಲಿ ನಾವು ಭಕ್ತರಿಗೆ ಕೊಡಬೇಕಾದ್ರೆ ಒಳ್ಳೆಯದೇ ಪೂರ್ಣಿಯೇ ಕೊಡೋದು ಅಂತ ಅದರಲ್ಲಿ ಹೇಳ್ತಾರೆ ಅದಕ್ಕೆ ಹಾಗಾಗಿ ಅದನ್ನ ಇದು ಕೊಡ್ತಾರೆ ಇದರಲ್ಲಿ ತೂಮಣಿ ಅನ್ನೋದಕ್ಕೆ ಬಹಳ ಅನೇಕ ಸ್ವಾಪದೇಶ ಬರುತ್ತೆ ಸ್ವಾಪದೇಶ ಬರುವಾಗ ಅದನ್ನು ನೋಡ್ಕೊಂಡು ಅದಕ್ಕೆ ಈ ಇದರಲ್ಲಿ ಆಮೇಲೆ ಆಮೇಲೆ ಅಲ್ಲೇನಂತ ಅಲ್ಲಿ ರೂಪ ಬೆಳಕೇರಿಯ ಅಂತ ಬರುತ್ತೆ ಅದು ಒಂದು ಸುತ್ತಮ್ ಅಂದರೆ ಸುತ್ತಲೂ ಒಂದು ದೊಡ್ಡ ಮನೆ ಸುತ್ತಲೂ ಅಂದರೆ ಇದು ಅದರಲ್ಲಿ ಎಷ್ಟು ದೀಪ ಅನ್ನೋದಕ್ಕೆ ಅನೇಕ ದೀಪಗಳನ್ನ ಹೇಳ್ಬೋದು ಇವತ್ತು ನಿಮಿಷದಂಗೆ 8 9 ಹೇಳ್ಬೋದು 4 ಹೇಳ್ಬೋದು 18 ಹೇಳ್ಬೋದು 30 ಹೇಳ್ಬೋದು 24 ಹೇಳ್ಬೋದು 24 ವಿಷಯ ಹೇಳ್ಕೊಂಡಿದ್ದಾರೆ ಯಾಕಂದರೆ ಗಾಯತ್ರಿ 24 ಅಕ್ಷರ ಗಾಯತ್ರಿ ಆ 24 ಹೇಗೆ ಬರುತ್ತೆ ಧರ್ಮಣ ಅಧಿಕಾರ ಅಂತಾರೆ ಅದಕ್ಕೆ ಹಾಗಾಗಿ ಇಲ್ಲಿ ಭಗವಂತನ ಹೇಳ್ತಾರೆ ಅದರಲ್ಲಿ ಈ ಭಗವಂತನ ಈ ಭಕ್ತಿಯೋಗಿಗಳಾದರೆ ಏನು ಮಾಡ್ತಾರೆ ಅವರು ಭಗವಂತನ ಹೋಗಿ ಆಸೆ ಪಡ್ತಾರೆ ಅವರು ಆದರೆ ಪ್ರಪನ್ನರು ಏನು ಮಾಡ್ತಾರೆ ಅವ್ರು ಭಗವಂತನೇ ಕರ್ಕೊಂಡು ಹೋಗ್ಬೇಕು ನಮ್ಗೆ ಯಾರಿಗೂ ಹೋಗಕ್ಕೆ ಸಾಧ್ಯವಿಲ್ಲ ಭಕ್ತಿಯೋಗಿಗಳಿಗೆ ಎಲ್ಲವನ್ನ ಕಳ್ಕೊಂಡು ಆಗ ಅಧಿಕಾರ ಪಡ್ಕೊಂಡು ಇನ್ನೂ ಭಗವಂತನೇ ಕರ್ಕೊಂಡು ಹೋಗ್ಬೇಕು ಅದಾದ್ರೆ ನಾವು ಭಗವಂತ ಹೇಳ್ದಂಗೆ ನಮ್ಮನ್ನ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮ ಪ್ರಮಾಣಕ್ಕೆ ಹೇಳ್ತಾರೋ ಕೊಡ್ತಾನೆ ಇರಲಿ ಈ ದೀಪಗಳು ಯಾವುದನ್ನು ಹೇಳ್ತಾರೆ ಭಗವಂತ ಅವರ ಮನೆಯ ಸುತ್ತ ದೀಪಗಳು ಇರ್ತಾರೆ ನಂದಾ ದೀಪ ಬೆಳಗಿರ್ತಾರೋ ಆ ದೀಪ ಅದರಲ್ಲಿ ಹೇಳ್ತಾರೆ 9 ದೀಪಗಳು ಇಲ್ಲ 18 ದೀಪಗಳು 24 ದೀಪಗಳು 9 ದೀಪಗಳು ಅಂದರೆ ಭಗವಂತನಿಗೂ ನಮಗಿರುವ ಸಂಬಂಧ ಯಾವುದು ಭಕ್ತ ಭಾರ್ಯ ಸ್ವಾಮಿ ದಾಸ ಶೇಷ ಶೇಷಿ ಆಧಾರ ಆದೇಯ ಶರಣ್ಯ ಶರಣ ಇವೆಲ್ಲ 9 ನಮಗೂ ಭಗವಂತನಿಗೆ ಇರೋದು ಭಗವಂತ ನಮಗೆಲ್ಲ ಒಂದು ಭರ್ತ್ರೆ ಅವತ್ತು ಹೇಳ್ದಂಗೆ ಪುನ್ನಾಮೋ ಹರಿಹಿ ಪುನ್ನಾಮೋ ಹರಿಹಿ ಇತರಾನ್ ಸರ್ವೇಶಾಂ ಸ್ತ್ರೀ ಪರಾಯ ಅಂತ ಆ ಭಗವಂತ ಒಬ್ಬನೇ ಪುರುಷ ಬಾಕಿಯವರು ಸ್ತ್ರೀ ಪರಾಯ ಅಂತ ಅದರಿಂದ ಅವನು ಭರ್ತರು ಈ ಜೀವಾತ್ಮಗಳೆಲ್ಲ ಅವನಿಗೆ ಭಾರ್ಯ ಹೆಂಡತಿ ಇದ್ದಂಗೆ ಅದೊಂದು ಸಂಬಂಧ ಅವನು ಸ್ವಾಮಿ ನಾವು ದಾಸ ಅಂತ ಸಂಬಂಧ ಅವನು ಶೇಷಿ ಎಲ್ಲರಿಗೂ ಒಡೆಯ ನಾವು ಶೇಷರು ಅದವನಿಗೆ ಅಂತ ಇನ್ನೊಂದು ನಮ್ಮೆಲ್ಲರಿಗೂ ಅವನು ಆಧಾರ ನಾವು ಅವನಿಂದ ಆ ಕಡೆ ಆಧಾರದಿಂದ ಪಡೆಯಲ್ಪಟ್ಟವರು ಆದೇಯರು ನಾವು ಅಂದರು ಅಂತ ಎಲ್ಲರಿಗೂ ಶರಣ್ಯ ಮೋಕ್ಷ ನಾವು ಶರಣರು ಆಮೇಲೆ ಈ ಥರ ಸಂಬಂಧಗಳು 9 ಸಂಬಂಧಗಳನ್ನು ಹೇಳಿದಕ್ಕೆ ಆ ಎಲ್ಲವನ್ನೂ ಸಹ ಆ 9 ಸಂಬಂಧಗಳು 9 ದೀಪ ಥರ ಅಂದ್ಬಿಟ್ಟು ಆಮೇಲೆ ಇನ್ನು 9 ಅಂದರೆ ಅವ್ರು ಹೇಳಿದ್ನಲ್ಲ ಇದರಲ್ಲಿ 9 ಅದಕ್ಕೆ ನವವಿಧವಾದ ಭಕ್ತಿ ಅದಕ್ಕೆ ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಅಂತ ಬರ್ತಲ್ಲ ಇದನ್ನ ಆ 9 ಸಂಬಂಧವನ್ನು ಸಹ ಈ ಆಂಡಾಳ ತನ್ನ ತಿರುಪಾಯಲ್ಲಿ ತೋರಿಸ್ಕೊಟ್ಟಿದ್ದಾಳೆ ಒಂದಲ್ಲ ಒಂದು ಭಾಷಣದಲ್ಲಿ ತೋರಿಸ್ಕೊಟ್ಟಿದ್ದಾಳೆ ಅಲ್ಲಿ ಆ ನವವಿಧ ಭಕ್ತಿಯನ್ನ ತೋರಿಸ್ಕೊಟ್ಟಿದ್ದಾಳೆ ಇನ್ನೊಂದು ಮುಖ್ಯವಾಗಿ 9 ಅನ್ನೋದು ಮನೆ ನವರತ್ನ ಖಚಿತದಿಂದ ಮಾಡಿರೋದ್ರಿಂದ ರತ್ನಗಳನ್ನು ಮಾಡೋದ್ರಿಂದ ರತ್ನಗಳಲ್ಲಿ ನವರತ್ನ ವಿಶೇಷ 9 ವಿಶೇಷ ಈ ಹಾಡು 9ನೇ ಹಾಡು ಅದರಿಂದ ನವರತ್ನದಿಂದ ಮಾಡಿದಂಥ ಮಾಳಿಗೆ ನವವಿಧವಾದ ಭಕ್ತಿ ನವವಿಧವಾದ ನನಗೂ ಭಗವಂತನಿಗೂ ಸಂಬಂಧ ಆ 9 ಅನ್ನೋದು ಅಷ್ಟು ಇದೆ ಆ ಒಂದು ತೋರಿಸ್ಬೋದು ನಾವು ನಮಗೆ ಈ 9 ಎಲ್ಲೆಲ್ಲಿ ತೋರಿಸಿದಾಳೆ ಅಂದ್ಬಿಟ್ಟು ಅಂತ ನಮ್ಮ ಕಿರಿಶೆಗಳು ಕೇಳಿ ಇರೋ ಅಂತ 2-3 ಕೇಳೋದು ಮುಖ್ಯವಾಗಿ ಒಂದೊಂದು ತಗೊಂಡಿದ್ದೀನಿ ಕಿರಿಶೆಗಳು ಕೇಳಿ ಇರೋ ಅನ್ನೋದಲ್ಲಿ ಶ್ರವಣವನ್ನ ಹೇಳೋದು ಅದಕ್ಕೆ ಆಮೇಲೆ ಚಂದ್ರನಾಂ ಸೇವಿತ ಪರಮ ನಡಿ ಪಾಡಿ ಅನ್ನೋದಲ್ಲಿ ಆಮೇಲೆ ಕೈ ಪೇರ್ತೆ ಅನ್ನೋದಲ್ಲಿ ವಂದನವನ್ನು ತೋರಿಸಿದಾಳೆ ಆಮೇಲೆ ಕಡೆಗೆ ಮನಸ್ಸಿನಾಲ್ ಸಿಂಧಿಕ ಅಂದ್ಬಿಟ್ಟು ಉಳ್ಳತ್ತು ಕೊಂಡೋಳದಲ್ಲಿ ಸ್ಮರಣವನ್ನು ತೋರಿಸಿದಾಳೆ ತೂಮಲ ತೂಗಿ ತೊಳೆಯುವುದರಲ್ಲಿ ಅರ್ಚನವನ್ನು ಸೇರಿಸ್ತಾಳೆ ಆ ತೊಳೆಯುವುದರಿಂದ ಪಾದಶಯನವನ್ನು ತೋರಿಸ್ಕೊಟ್ಟಿದ್ದಾಳೆ ಅದಕ್ಕೆ ಆಮೇಲೆ ಉತ್ತಮನ್ ಬೇರ್ಪಾಡಿ ಅನ್ನೋದಲ್ಲಿ ಕೀರ್ತನೆಯನ್ನು ತೋರಿಸ್ಕೊಟ್ಟಿದ್ದಾಳೆ ಅದಕ್ಕೆ ವಾಯುನಾಲ್ ಮಾಡಿ ಉತ್ತಮನ್ ಬೇರ್ಪಾಡಿ ಅನ್ನೋದಲ್ಲಿ ಆಮೇಲೆ ಎತ್ತೈಕ್ಕೆ ಏಳು ಬೆಳೆಯಬೇಕು ಉತ್ತಮರು ಅನ್ನೋದನ್ನು ಇಲ್ಲ ಆಮೇಲೆ ಶುದ್ಧತೆ ತೋಯಿಮಾರ್ ಎಲ್ಲಾರು ಬಂದು ಉನ್ನೈಕು ಒಂದು ಅಂತ ಹೇಳೋದ್ರಿಂದ ಆತ್ಮನಿವೇದನವನ್ನು ತೋರಿಸ್ಕೊಟ್ಟಿದ್ದಾಳೆ ಈ ಥರ 9 ಭಕ್ತಿಯನ್ನು ಅನೇಕ ಭಾಷೆಗಳಲ್ಲಿ ಆಂಡಾಳ ತೋರಿಸ್ಕೊಟ್ಟಿದ್ದಾಳೆ ಅದಕ್ಕೆ ಅದು ಸಹ ಬರುತ್ತೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ಆಮೇಲೆ ಸಖ್ಯ ಅನ್ನೋದಕ್ಕೆ ಶುದ್ಧತೆ ತೋಯಿಮಾರ್ ಎಲ್ಲಾರು ಬಂದು ಮತ್ತು ಯಾಮಂದ ಕಾರ್ಯ ಅನ್ನೋದಲ್ಲಿ ಎಲ್ಲರೂ ಸಖಿಯರು ಬರ್ತಾರೆ ಅವರೆಲ್ಲ ಸಖಿ ಆದ್ರಿಂದ
ಸಖ್ಯವನ್ನು ತೋರಿಸಿದ್ದಾಳೆ. ಆಮೇಲೆ ಆಮೇಲೆ ಆತಾದ ಒಂದು ಉನ್ನಡಿ ಮಣಿಯುಮ ಪೋಲೆ ಎನ್ನುವುದರಲ್ಲಿ ದಾಸ್ಯವನ್ನು ತೋರಿಸಿದ್ದಾಳೆ. ಅದು 9 ಇದು ಅಲ್ಲಿ ಬಂದ್ಬಿಡ್ತದೆ. ಹಾಗಾಗಿ ಅದರಲ್ಲಿ ಈ ಇವಳಿಗೆ ಏನಂತ ಅಂದರೆ ಆಮೇಲೆ ಶುದ್ಧ ಈ 9 ಆಮೇಲೆ ಇನ್ಯಾವುದಪ್ಪ 9 ಅಂತ ಇನ್ನು ಹೇಳ್ಬೋದು ಅಂದರೆ ಭಗವದ್ಗೀತೆ 18 ಅಧ್ಯಾಯಗಳು. 18 ಅಧ್ಯಾಯಗಳಿಗೆ 18 ಒಂದೊಂದು ಅಧ್ಯಾಯಕ್ಕೆ ಒಂದು ದೀಪ. 18 ದೀಪವನ್ನು ನೀವು ಹಚ್ಬೋದು. ಇಲ್ಲಾಂದ್ರೆ ಈ 9 ಹೇಳ್ತಾರ 9 ಹಚ್ಬೋದು. ಭಾಷ್ಯಕಾರರು ರಚಿಸಿದಂಥ ಗ್ರಂಥ 9 ಅದು ನವರತ್ನ ಅಂತಲೇ ಹೇಳ್ತಾರೆ. ಆ 9 ಅದನ್ನು ಸಹ ತಗೋಬೋದು. ಇಂದಿಗಿಂತ ಮುಖ್ಯವಾಗಿ ವೇದ 4, ಅದರ ಅಂಗಗಳು 6, ಅಲ್ಲಿ 10 ಆಯ್ತು ಅದರಲ್ಲಿ. ಆಮೇಲೆ ಇತಿಹಾಸ, ಪುರಾಣ, ಉಪನಿಷತ್ತು. ಇತಿಹಾಸ, ಪುರಾಣ ಅದರಲ್ಲಿ ಇತಿಹಾಸ ಅಂತ ರಾಮಾಯಣ ಮಹಾಭಾರತ ಬರುತ್ತೆ. ಪುರಾಣದಲ್ಲಿ ವಿಶೇಷವಾಗಿ ವಿಷ್ಣು ಪುರಾಣ, ಭಾಗವತ ಪುರಾಣ, ಸಾತ್ವಿಕ ಪುರಾಣ ತಗೋಬೋದು. ಇವೆರಡು ತಗೊಂಡು ಸಾಕು. ಅದು ತಗೊಂಡು ಉಪನಿಷತ್ತು 100 ಮುಖ್ಯವಾದ ಉಪನಿಷತ್ತು 10. ಮತ್ತೆ ನಮಗೆ ಬೇಕಾಗಿದ್ದಂತಂದ್ರೆ ನಮ್ಮ ಮುಖ್ಯವಾಗಿ ಶ್ರೀ ವೈಷ್ಣವರಿಗೆ ಭಗವಂತನ ಉಪದೇಶ ಮಾಡಿದಂಥ ಗ್ರಂಥ ನಮಗೆ ಏನಂದ್ರೆ ನಾವು ಹೇಗೆ ನಡೀಬೇಕು, ಆಚಾರ ಮಾಡಬೇಕು ಅಂತ ಹೇಳುವಂಥ ಗ್ರಂಥ. ಅದು ಒಟ್ಟು ಈ ಸೇರಿದ್ರೆ 30 ಬರುತ್ತೆ ನಿಮಗೆ. 30 ಅದಕ್ಕೆ ಅದು ಪಾಂಚರಾತ್ರ ಆಗಮ ಅಂತ ಹೆಸರಿಗೆ. ಆ ಪಾಂಚರಾತ್ರ ಆಗಮನ ಸೇರಿಸ್ಕೊಂಡು ಒಟ್ಟು 30 ಆಗುತ್ತೆ. 30 ಭಾಷಣ, ಇವತ್ತು 30 ದಿನ ಮುಚ್ಚಿದ್ದಾರೆ ಅದರಲ್ಲಿ. ಹಾಗಾಗಿ ಎಷ್ಟು ಬೇಕಾದ್ರೂ ತಗೋಬೋದು. ಅದರಿಂದ 24 ಮಾಡಬೇಕು ಅಂದರೆ 10 ತೆಗೆದುಬಿಟ್ರೆ 4 ಕರೆಕ್ಟಾಗಿ 24 ಬರುತ್ತೆ. ಇತಿಹಾಸ ಉಪಪಾದ 4 ಅಂಗಗಳು, 4 ವೇದ, ಇದರಲ್ಲಿ ತೊಗೊಂಡ್ರೆ 24 ಬರುತ್ತೆ ಕರೆಕ್ಟಾಗಿ. ಆ 24 ಯಾಕಂದರೆ ಗಾಯತ್ರಿ ಆಯಿತು. ಇಲ್ಲಿ ತೂಮಡಿ ಮಾಡಂತ ಹೇಳ್ಬೇಕಂದ್ರೆ ಜ್ಞಾನವನ್ನು ಹೇಳಿದೆ. ಇಲ್ಲಿ ಬೆಳಕಿದ್ರೆ ಜ್ಞಾನ ಬೆಳಕೆ ಆಯಿತು. ಏಪ್ತಿಮಾಯಿ ಜ್ಞಾನ ಬೆಳಕು ಹೇಳೋದು. ಗಾಯತ್ರಿ ಆದ್ರೂ ಅದಕ್ಕೆ ಅದು ತತ್ಸವಿತು ವರೇಣ್ಯಂ ಅನ್ಬೇಕಾದ್ರೆ ತತ್ವೇ ಸವಿತು ಸೂರ್ಯನ ವರೇಣ್ಯಂ ಅಂತ ಬರೆಸ್ತೀನಿ ಅಂತ ವರ್ಣ ಮಾಡೋದು. ಹೇಗೆ ಹೋಗ್ತಕ್ಕ ವರ್ಣ ಇದೆ ವರೇಣ್ಯಂ. ಅದಕ್ಕೆ ಭರ್ಗ ಇದಾನ, ಆ ಭರ್ಗ ದೇವತೆ ಅವನು ದೇವಸ್ಥೆ ಧೀಮಹಿ. ಅವನು ನಮಗೆ ಏನು ಕೊಡಬೇಕು ಅಂತಂದ್ರೆ ಧಿಯ ಯೋನ ನಹ ಪ್ರಚೋದ. ನಮ್ಮ ಧೀ ಇದೆಯಲ್ಲ, ನಮ್ಮ ಮಹಾಧೀಹಿ, ನಮ್ಮ ಬುದ್ಧಿಯನ್ನ ಪ್ರಚೋದಿಸಬೇಕು. ಸೂರ್ಯನೇ ಗಾಯತ್ರಿ ಮಂತ್ರ ಅಷ್ಟೇ. ಸೂರ್ಯನ ಬುದ್ಧಿಯನ್ನು ಪ್ರಚೋದಿಸಿಗೊಳಿಸು ಮೇಲೆ ತಗೊಂಡು ಹೋಗುವಂತ, ಏನಿದೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂತ ಗಾಯತ್ರಿ ಮಂತ್ರದ ಸಾರ. ಇಲ್ಲಿ ಅದನ್ನೇ ಹೇಳ್ತಾರೆ. ಅದಕ್ಕೆ ದೀಪವನ್ನು ಹಚ್ಚಿದ್ದಾರೆ. ಹಾಗಾಗಿ 24 ಅಕ್ಷ ಅಂತ ಪೂರ್ವಾಚಾರ್ಯರು 24 ಅಕ್ಷ ಇರೋದ್ರಿಂದ 24 ದೀಪಗಳನ್ನು ತಗೋಬೋದು ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟೊಂದು ನೀವು ಹಚ್ಬೋದು. ಅದಕ್ಕೆ ಒಂದು ಇದೇ ಇಲ್ಲ. ಅದಕ್ಕೆ ಇಲ್ಲ ಇನ್ನೂ 10 ಹಚ್ಚಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆಲ್ಲ ಪುರಾಣ 18 ತಗೊಂಡ್ರೆ 18 ದೀಪ ಅದೇ ಆಗುತ್ತೆ. ಉಪನಿಷತ್ 100 ತಗೊಂಡ್ರೆ 100 ಉಪನಿಷತ್ ತಗೋಬೋದು. ಹಾಗಾಗಿ ಎಷ್ಟಾದ್ರೂ ದೀಪ ಹಚ್ಬೋದು ನಿಮಗೆ. ಅದೇನಿಲ್ಲ, ಮುಖ್ಯವಾಗಿ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಹೇಳ್ತಾರೆ ಅದಕ್ಕೆ ಇವಳು ಧೂಪನ್ ಕಮಯ ಅಂತ ಹೇಳ್ತಾರೆ. ಈ ಧೂಪನ್ ಕಮಯ ಅನ್ನೋದು ಏನು ನೋಡಲಿಕ್ಕೆ ಧೂಪ ಅಲ್ಲಿದ್ದವಳಿಗೆ ಅಂದ್ರೆ ಈ ಸಾಧಾರಣ ಅಂತ ಆ ಧೂಪ ಸ್ವಲ್ಪ ಕಮ್ಮಿ ಆದರೂ ಅವಳಿಗೆ ಯೋಗ ತಪ್ಪೋಗ್ತಿರ್ತಂತೆ. ಅವಳಿಗೆ ಕೆಲವರಿಗೆ AC ಇದ್ರೆ ಅವ್ರು 18 ಹಾಕ್ಬಿಟ್ಟು 18 20 ಹಾಕ್ಬಿಟ್ಟು ನಿದ್ದೆ ಬರಲ್ಲ ಅವರಿಗೆ. ನೆಂಟರಿಗೆ ಆ ಥರ ಅವಳಿಗೆ ಆ ಧೂಪನ ಕಮ್ಮಿ ಅದೇ ಥರ ಬರ್ಬೇಕಂತ ಸ್ವಲ್ಪ ಕಮ್ಮಿ ಆದರೂ ಅವಳ ಯೋಗಕ್ಕೆ ಭಂಗ ಬರುತ್ತಂತೆ. ಅದಕ್ಕೆ ಯಾವಾಗಲೂ ಕಮಯ ಅಂದ್ರೆ ಒಂದೇ ಆವಾಗ ಅದೇ ಥರ ಬರ್ತಾ ಇದ್ರು ಅಂತ ಮೇಲಿನಂತ. ಒಳಗಡೆ ಏನಪ್ಪ ಅಂದರೆ ಅವಳು ಯೋಗ ನಿಂತಿದ್ದಾರೆ. ಆ ವೇದ ಮಾಳಿಗೆ, ಅದು ಆ ಮಾಳಿಗೆನೇ ವೇದ ಮಾಳಿಗೆ. ಅದಕ್ಕೆ ತೂಮಣಿ ಮಾಡೋದಂದ್ರೆ ಅದೇ ದೋಷವಿಲ್ಲದ್ದು ವೇದವೇ. ಅದೊಂದು ವೇದದ ಮಾಳಿಗೆ ಭಗವಂತನೇ ಕಟ್ಟಿದ್ದು. ಆ ವೇದದ ಮಾಳಿಗೆಯಲ್ಲಿ ಅವಳಿದ್ದಾರೆ. ಅವಳು ಧೂಪ ಏನು ಅಂದರೆ ಜ್ಞಾನ ಮತ್ತು ಅನುಷ್ಠಾನ ಎರಡೇ ಧೂಪ. ಅದಕ್ಕೆ ಅದೇ ವಾಸನೆ, ಜ್ಞಾನ ಮತ್ತು ಅನುಷ್ಠಾನದ ಅದೇ ಒಳ್ಳೆ ವಾಸನೆ ಅದು. ಅದನ್ನು ಹೇಳ್ತಾರೆ ಅದಕ್ಕೆ. ಹೇಳ್ತಾರೆ ಅದಕ್ಕೆ ಒಂದಿಲ್ಲದೆ ಪ್ರಯೋಜನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬರೀ ಜ್ಞಾನವಿದ್ದು ಅನುಷ್ಠಾನವಿದ್ದು ಪರವಾಗಿಲ್ಲ, ಬರೀ ಅನುಷ್ಠಾನವಿದ್ದು ಜ್ಞಾನವಿಲ್ಲದೆ ಇದ್ರೂ ಪರವಾಗಿಲ್ಲ. ಅದೇ ಅನುಷ್ಠಾನ ಇದ್ದು ಜ್ಞಾನವಿಲ್ಲದೆ ಇದ್ದು ಸ್ವಲ್ಪ ಪರವಾಗಿಲ್ಲ ಅಂದರೆ ಪೂರ್ಣ ಪರಿಪೂರ್ಣತೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಶುನಃಪಿಚ್ಚ ವಿಮಾನರ್ಥಂ ಪಾಂಡಿತ್ಯಂ ಧರ್ಮವರ್ಜಿತಂ ಅಂತಾರೆ. ಶುನಃಪಿಚ್ಚ ಅಂದ್ರೆ ನಾಯಿ ಬಾಲಿಕೆ ಶಾಸ್ತ್ರದ ಹೇಳೋದು. ಎಲ್ಲದೂ ಭಗವಂತ ಒಂದು ಕೆಲಸ ಕೊಟ್ಟಿದ್ದಾನಂತೆ. ಈ ನಾಯಿ ಬಾಲಿಕೆ ಏನು ಸುಮ್ಮನೆ ಆಡಿಸಿರ್ತವರ ಅದರಿಂದ ಉಪಯೋಗ ಇಲ್ಲ. ಅದಕ್ಕೆ ಸುಮ್ಮನೆ ಒಂದು ಎಕ್ಸ್ಟ್ರಾ ನಾವೀಗ ಮೇಲೆ ಕೊಂಡ ಹಾಕೊಂಡಂಗೆ ಈಗ ನಾವು ಅಲಂಕಾರ ಮಾಡ್ಕೊಂಡಂಗೆ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಅಂದ್ರೆ ಶುನಃಪಿಚ್ಚ ಅಂದರೆ ಅದಕ್ಕೆ ಏನು ಉಪಯೋಗ ಇಲ್ಲ ಅದು. ಅದಕ್ಕೆ ವರ್ಜಿತವಾದಂಥ ಪಾಂಡಿತ್ಯ, ಜ್ಞಾನ. ಪಾಂಡಿತ್ಯ ಅಂದರೆ ಜ್ಞಾನ, ಧರ್ಮವರ್ಜಿತ ಅಂದರೆ ಕರ್ಮವರ್ಜಿತವಾದ ಪಾಂಡಿತ್ಯ ಇದ್ದರೆ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ
ಅದೇ ಹೇಳ್ತಾರೆ, ಇನ್ನೊಂದು ಅದ್ಭುತ ಕೊಡ್ತಾರೆ. ಪಂಗ್ಬಂಧವತೆ ಉಭಯೋ ಸಂಸರ್ಗ ಅಂತ. ಪಂಗ್ಬಂಧ ಪಂಗು ಅಂಗವತ್ ಅಂಧವತೆ ಅಂತ. ಪಂಗು ಅಂದ್ರೆ ಕುಂಟ, ಅಂಧ ಅಂದ್ರೆ ಕುರುಡ. ಬರೀ ಕುಂಟನಾಗಿದ್ರು ಅವನಿಗೆ ಹೋಗಕ್ಕೆ ಸಾಧ್ಯವಿಲ್ಲ, ಹತ್ಕೊಂಡು ಹೋಗಕ್ಕೆ ಅವನಿಗೆ. ಆದರೆ ಅಂಧನಾಗಿದ್ರೆ ಕಣ್ ಕಾಣೋದಿಲ್ಲ, ಆದ್ರೆ ಅವ್ನು ಹೋಗ್ಬೋದು. ಅವನು ಅವಾಗ ಏನ್ ಮಾಡ್ತಾನಂತೆ, ಅವನು ಈ ಕುಂಟನ ತಲೆ ಮೇಲೆ ಕೊಡ್ತಾನಂತೆ. ಇವನು ಕಣ್ ಕಾಣೋದ್ರಿಂದ ಇವನು ಹೇಳ್ತಾನೆ ದಾರಿ, ಇಲ್ಲಿ ಹೋಗು ಅಂತ. ಇವನು ಕಂಡಿಲ್ದೇ ನಡ್ಕೊಂಡು ಹೋಗ್ತಾನೆ. ಆಗ ಇಬ್ರಿಗೂ ಉಪಯೋಗ. ಆ ತರ ಕೊಡ್ತಾರೆ. ಈ ಜ್ಞಾನ ಉಪಯೋಗ ಇದ್ರೆ ಆ ಪಂಗು ಅಂಗವತೆ. ಒಬ್ಬನೇ ಇದ್ರೆ ಇಬ್ರಿಗೂ ಏನು ಸಾಧಿಸಕ್ಕಾಗಲ್ಲ, ಇಬ್ಬರು ಒಟ್ಟಿಗಿದ್ರೆ ಸಾಧಿಸ್ಬೋದು. ಆ ತರ ಜ್ಞಾನ ಅನುಷ್ಠಾನ ಎರಡು ಮುಖ್ಯ. ಅದು ಧೂಪನ್ ಕಣಜಂ ಅನ್ನೋದು ಜ್ಞಾನ ಮತ್ತು ಅನುಷ್ಠಾನವನ್ನ ವಿಶೇಷವಾಗಿರುತ್ತೆ. ಅದರಿಂದ ಇದನ್ನ ತಗೋದು ಅಂದರು. ಆಮೇಲೆ ಕಣ್ಣೊಳರು ಅಂತ ಹೇಳಿದ್ರೆ ತೂಬಂಟಾಗ ಅದು ತುಯಿರನೆ ಮೇಲೆ ಕಣ್ಣೊಳರು. ಈ ತುಯಿರನೆ ಎನ್ನುವಾಗ ಇಲ್ಲಿ ಪರ್ಯಂಕ ವಿದ್ಯೆ ಅಂತ ಬರುತ್ತೆ. ಈ ಪರ್ಯಂಕ ವಿದ್ಯೆಯನ್ನ ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಅದರಲ್ಲಿ ಆ ಪರ್ಯಂಕ ವಿದ್ಯೆಯನ್ನು ಹೇಳ್ಬೋದು ಇಲ್ಲೂ ಸಹ. ತುಯಿರನೆ ಮೇಲೆ ಅನ್ನುವಾಗ ಆ ಪರ್ಯಂಕ ವಿದ್ಯೆ ಇಲ್ಲಿಗಿಂತ ಮುಂದೆ ಒಂದು ಭಾಷೆ ಒಂದು ಪಂಚಶೈಲಿಯ ಮೇಲೆ ಏನು ಬರ್ತಲ್ಲ, ಆ ಇದರಲ್ಲಿ ಹೇಳ್ತೀನಿ. ಪರ್ಯಂಕ ವಿದ್ಯೆ ಏನೋ ಸುಮ್ಮನೆ ಸಾಕ್ನ ಹೇಳ್ತೀನಿ. ಆ ಒಂದು ಪರ್ಯಂಕ ಔಷಧಿ ಉಪನಿಷತ್ತಲ್ಲಿ ಮಾತ್ರ ಈಗ ಎಲ್ಲರಿಗೂ ನಾವು ಯಾರು ನೋಡಿಲ್ಲ, ಅಲ್ಲಿ ಹೋದವರು ಯಾರು ಇಲ್ಲಿ ಬರೋದಿಲ್ವಲ್ಲ. ಅಲ್ಲಿ ಭಗವಂತ ಹೇಗೆ ನಮ್ಮ ಸ್ವೀಕರಿಸೋದು ಹೇಗೆ ಗೊತ್ತಾಗುತ್ತೆ? ಆ ಶ್ರುತಿನೇ ಹೇಳ್ಬೇಕು ನಮಗೆ. ಆ ಪರ್ಯಂಕ ವಿದ್ಯೆ ಅಂತ ಇದರಲ್ಲಿ ಕೌಶಿಕಿ ಉಪನಿಷತ್ ಬರುತ್ತೆ. ಆ ಕೌಶಿಕಿ ಉಪನಿಷತ್ತಲ್ಲಿ ಬಂದಾಗ ಎಲ್ಲಿಂದ ನಾವು ಹೋಗ್ತೀವಲ್ಲ, ಅದು ಅಕ್ಷರಾದಿ ಮಾರ್ಗದಲ್ಲಿ ಹೋದಾಗ ಅಲ್ಲಿ ಎಲ್ಲರೂ ನಮಗೆ 500 ಜನ 100 ಜನ ಅಷ್ಟೇ ಎಲ್ಲ ಅಕ್ಷರ ಸ್ತ್ರೀಯರು 100 ಜನ ಗಂಧಹಸ್ತಾಹ ಮಾಲ್ಯಹಸ್ತಾಹ ಭೂಷಣಹಸ್ತಾಹ ಅಂತ, ಆಮೇಲೆ ವಸ್ತ್ರಹಸ್ತ ಎಲ್ಲರೂ ವಾಸವಸ್ತಾಹ ಅಂದ್ಬಿಟ್ಟು ಒಬ್ಬೊಬ್ರು ಇಟ್ಕೊಂಡು ನಮಗೆ ಬ್ರಹ್ಮಾಲಂಕಾರ, ಆ ಮಾಡುವ ಅಲಂಕಾರ ಬ್ರಹ್ಮಾಲಂಕಾರ ಮಾಡ್ತಾನೆ. ಮಾಡಿ ಭಗವಂತನ ಕರ್ಕೊಂಡು ಹೋಗ್ತಾರಂತೆ. ಭಗವಂತ ಕರ್ಕೊಂಡ್ರೆ ವಾಸುದೇವ ಕೊಡ್ತಿರ್ತಾನೆ ಎತ್ತರವಾಗಿ. ಅವ್ನು ತುಂಬಾ ಎತ್ತರವಾಗಿರ್ತಾನೆ. ನಾವಲ್ಲಿ ಆಗ ಭಗವಂತನೇ ಕೈ ಹಿಡಿದು ತನ್ನ ಕಾಲ ಮೇಲಿಂದ ನಾವು ಭಗವಂತನ ಕಾಲನ್ನ ತುಳ್ಕೊಂಡು ಮೇಲೆ ಹೇಳ್ತೇವೆ ನೋಡಿ. ಭಗವಂತ ಏಕೆ ಆನೆ ಹೇಗೆ ನಮ್ಮ ಹತ್ತಿಸ್ಕೊಡುತ್ತೋ ತುಳ್ಕೊಳ್ತಾನೆ ಹೇಳ್ಬೇಕು. ಆ ಥರ ನಾವು ಭಗವಂತನ ಕಾಲಿಟ್ಟು ಮೇಲೆ ಇರ್ಬೇಕಂತೆ. ತೊಡೆ ಮೇಲೆ ಕೂರಿಸ್ಕೊತಾರಂತೆ. ಕೂರಿಸ್ಕೊಂಡು ಅವಾಗ ಕೋಸಿ ಇದು ಯಾರಪ್ಪ ಅಂತ ಕೇಳ್ತಾನೆ. ಅವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಂತೆ. ನಾನು ನೀನೇ ಇದ್ದೀನಿ ಅಂದ್ಬಿಟ್ಟು ಅಂತ ಕೌಶಿಕಿಗೂ ಭೂಷಣದಲ್ಲಿ ಬರುತ್ತೆ. ಅದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಮ್ಗೆ ಇದೆಯಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಂತರ್ಯಾಮಿಯಾಗಿ ನಿನ್ನನ್ನು ಉಳ್ಳವನಾಗಿದ್ದೇನೆ ಅಂತ ಅಷ್ಟೇ ಅಂತ. ನಮ್ಗೆ ಅಹಂ ಬ್ರಹ್ಮಾಸ್ಮಿ ಯಾವ ಇರೋದು ಇಲ್ಲ ನಮಗೆ. ಅದರಿಂದ ಉಳ್ಳವನಾಗಿದ್ದೇನೆ ಅಂತ ಅದರಲ್ಲಿ ಆ ಪರ್ಯಂಕ ವಿದ್ಯೆ ಅದರಲ್ಲಿ ಹೇಳೋಣ. ಅದು ಆ ಥರ ಇಲ್ಲಿ ಇದಕ್ಕೂ ಹೇಳ್ಬೋದು, ಆದರೆ ಅದರಲ್ಲಿ ಹೆಚ್ಚು ಹೋಗುತ್ತೆ ಅದು. ಹಾಗಾಗಿ ತುಳಿಯ ಮೇಲೆ ಕಣ್ಣು ಒಳರು ಅಂತ ಹೇಳ್ತಾರೆ. ಇಲ್ಲಿ ಕಣ್ಣು ಒಳರು ಬರೋದನ್ನ ಹಾಕೋದು ಒಂದು ಗೌರವವಾಗಿ ನಿದ್ದೆ ಮಾಡ್ತಾರೆ. ಇವರು ಮಾತಿಗೆ ಯೋಗ ನಿದ್ರೆ ಏನಂದ್ರೆ ಅವ್ರ ಜ್ಞಾನ ಬೆಳೀತಾ ಹೋಗ್ತಂತೆ. ಜ್ಞಾನ ಚಕ್ಷುಸ್ ಅವ್ರದ್ದು. ಅವ್ರು ಇರೋ ಚಕ್ಷಸ್ಸು ಜ್ಞಾನ ಚಕ್ಷಸ್ಸು. ಭಗವಂತ ಇರೋದ್ರಿಂದ ಆ ಜ್ಞಾನ ಚಕ್ಷಸ್ಸು ನೀವು ಸಾಧನೆ ಮಾಡ್ತಾ ಯೋಗ ಮಾಡ್ತಾ ಬೆಳೆಯುತ್ತೆ. ಅದು ಅದೇ ಕಣ್ಣು ಒಳರು ಅಂತ ಬರೋದನ್ನ ಹಾಕಿದ್ರು. ಅಂದ್ರೆ ಜ್ಞಾನ ಅವಳು ಬೆಳೀತಾ ಹೋಗ್ತಾ ಇದೆ, ಅವಳಿಗೆ ನಿಲ್ಲೋದಿಲ್ಲ. ಅವಳಿಗೆ ಒಂದೊಂದು ಇದಕ್ಕೂ ಜ್ಞಾನ ಬೆಳೀತಾ ಹೋಗ್ತಾ ಇದೆ. ಅದಕ್ಕೆ ಕಣ್ಮೊಳರು ಅಂತ ಹಾಕಿದ್ರು ಅವರಿಗೆ. ಹಾಗಂದ್ರೆ ಅವಾಗ ಇಲ್ಲಿ ಹೇಳ್ತಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಹೇಳ್ತಾರೆ ಅದಕ್ಕೆ. ಅವರಿಗೆ ಮಾಮಾನ್ ಮಗಳೇ ಅಂತ ಹೇಳ್ಬೋದು ಅದಕ್ಕೆ. ಆ ಮಾಮಾನ್ ಮಗಳೇ ಅಂತ ಹೇಳ್ಬೇಕಾದ್ರೆ ನನ್ನ ಸಂಬಂಧವಿಟ್ಟು ಕರೆಯುವಂಥದ್ದು. ಅದಕ್ಕೆ ಸಂಬಂಧವಿಟ್ಟು ಕರೆಯುವಂಥದ್ದು. ಆಮೇಲೆ ಅದಕ್ಕೆ ಮುಂಚೆ ಮಾಮಾನ್ ಮಗಳಿಗೆ ಮುಂಚೆ ಈ 9 ನಾವು ಭಗವಂತನಿಗೂ ನಮಗಿರುವಂತಹ ಸಂಬಂಧ ಇದೆಯಲ್ಲ, ಅದ್ರ ವಿಷಯ ಸೂಕ್ಷ್ಮ ಹೇಳ್ಕೊಳ. ತುಂಬ ಹೇಳಿದ್ರೆ ಇದಾಗೋದಿಲ್ಲ. ಸೂಕ್ಷ್ಮ ಹೇಳ್ಕೊಂಡು ಇದನ್ನು ಆಚಾರ್ಯರಿಗೆ ಹೋಲಿಸಿದೆ. ಇದನ್ನು ಆಚಾರ್ಯ ಹೋಲಿಸಿದೆ. ಆ 9 ಸಂಬಂಧ ಅಂದರೆ ಹೇಗೆ ಅಂತ ಈ ರಾಮನ್ನ ತಗೊಂಡ್ರೆ ಒಂದು ಶ್ಲೋಕ ನಿಮಗೆಲ್ಲ ಗೊತ್ತಿರುತ್ತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂದ್ಬಿಟ್ಟು ಒಂದು ಬರುತ್ತೆ. ಇದಕ್ಕೆ ಅವನು ಹೇಳ್ತಾನಂತ ಅವನಿಗೆ ಇದು ರಾಮನಿಗೆ ರಾಮವನು ದಶರಥನಿಗೆ ಅವನು ಲೋಕಕ್ಕೆ ರಾಮಾಯ ಅವನು ದಶರಥನಿಗೆ ರಾಮಭದ್ರ ಅಂತ ಕರೀತಾ ಇದ್ದಂತೆ. ಮಗನ ಅವನು ರಾಮಭದ್ರ ಅಂತ. ಅವನು ತಾಯಿಯಾದ ಕೌಸಲ್ಗೆ ರಾಮಚಂದ್ರ ಅಂತ ಕರೀತಾ ಇದ್ದಂತೆ. ವಸಿಷ್ಠರು ವೇದಸೆ ಎಲ್ಲವನ್ನೂ ಭಗವಂತನ ಅವತಾರದಿಂದ ವೇದಸೆ ಕರೀತಿದ್ರಂತೆ ಅವನು ಎಲ್ಲರಿಗೂ ಅಲ್ಲಿ ತಮ್ಮರಿಗೆಲ್ಲರಿಗೂ ರಘುನಾಥ ಲಕ್ಷ್ಮಣಾದಿಗಳಿಗೆ ನಾಥ ರಘುನಾಥ ಭರತಾದಿಗಳಿಗೆ ಅವರೆಲ್ಲರೂ ರಘುನಾಥ ಅಂತ ನಮ್ಮ ಒಡೆಯ ಅಂತ ಕರೀತಾರಂತೆ. ಆಮೇಲೆ ಎಲ್ಲರೂ ಸಾಧಾರಣವಾಗಿ ನಾಥಾಯ ಅಂತ ಎಲ್ಲರೂ ನಾಥ ಅಂತ ಮೂರನೇ ಋಷಿಗಳು ಇಂಥ ಜನಗಳಿರ್ತಲ್ಲ ಅವರೆಲ್ಲರೂ ನಾಥಾಯ ಅಂತ ಕರೀತಿದ್ದಂತೆ. ಅವನು ಕಡೆಗೆ ಸೀತಾಯ ಪದಯ ಸೀತೆಗೆ ಪತಿ ಅವನು ಅಂತಹ ಅಂತ ಸಂಬಂಧ ನೋಡಿ. ಒಬ್ಬರು ಒಂದೊಂದರ ಒಬ್ಬ
ಒಬ್ಬರೇ ರಾಮ ಒಬ್ಬನೇ, ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಹೇಗೆ ಕರೀತಾರೆ ಅಂದ್ಬಿಟ್ಟು ಅಂತ. ಅದೇ ಥರ ಭಾಗವತದಲ್ಲಿ ಕೃಷ್ಣನ ಮುಂದೆ ಅದ್ಭುತವಾಗಿ ಹೇಳಿದೆ. ಈ ಸಂಬಂಧ ನಮಗೂ ಈ ಸಂಬಂಧದಲ್ಲಿ ರಕ್ಷಕ ಬಹಳ ಮುಖ್ಯವಾದದ್ದು. ರಕ್ಷಕ, ನಾವು ರಕ್ಷರು, ಅವನು ರಕ್ಷಕ, ಬಹಳ ಮುಖ್ಯವಾದದ್ದು ಆ 9 ನವವಿಧ ಸಂಬಂಧದಲ್ಲಿ. ಅದರಲ್ಲಿ ಅವನ ಈ ಥರ ಕೃಷ್ಣನಿಗೆ ಒಂದೇ ಥರ ದಶಮ ಸ್ಕಂದದಲ್ಲಿ ಬರುತ್ತೆ. ಅವನು ಮಲ್ಲಾನಾಂ ಅಶನಿಹಿ ನೃಣಾಂ ನರವರಃ ಸ್ತ್ರೀಣಾ ಸ್ಮರೋ ಮೂರ್ತಿಮಾನೆ ಗೋಪಾನಾಂ ಸ್ವಜನಃ ಅಸತಾಂ ಚೈತ್ಯುಜಾಂ ಶಾಸ್ತ ಸ್ವಪಿತ್ರೋ ಶಿಶು ಮೃತ್ಯು ಭೋಜಪತೆ ವಿರಾಟ್ ಅವಿದುಷಾಃ ಉದಿಷಾಂ ತತ್ವಂ ಪರಂ ಯೋಗಿನಾಂ ಕೃಷ್ಣೇನಾಂ ಪರದೇವನ ಇತಿ ವಿದಿತಂ ರಂಗಗತ ಸಾಗ್ರಜ ಅಂತ. ಬಲರಾಮ ಅವನು ಅಗ್ರಜ, ಅವನ ಅಗ್ರಜನ ಜೊತೆಯಲ್ಲೇ ಅವನು ಬರ್ತಾನಂತೆ. ಮೊದಲು ಕರೆಸ್ತಾರಲ್ಲ, ಅವನು ಇದಕ್ಕೆ ಅವನು ಕೊಲ್ಲಬೇಕು ಅಂತ ಕರೆಸ್ತಾನಲ್ಲ. ಬಂದಾಗ ಮೊದಲ ಪತ್ನಿ ಬರ್ತಾನೆ, ಮಾಲೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಅವ್ರ ಊರವ್ರು ಗಂಗೂರು ಹೊಡ್ಕೊಂಡು ಬರ್ತಾರೆ. ಬರುವಾಗ ಊರ್ನೆಲ್ಲ ಸೇರಿಸ್ಬಿಟ್ಟಿರ್ತಾರೆ. ಈಗ ಕೃಷ್ಣ ಬರ್ತಾನೆ ಅಂತೆಲ್ಲ ಕೇಳಿರ್ತಾರೆ, ಯಾರು ನೋಡಿರೋದಿಲ್ಲ. ಹೇಗೆ ನಾವು ಮೋದಿ ಬರ್ತಾರೆ ರೋಡೆಲ್ಲ ಜನ ಸೇರ್ತಾರೋ ಹಾಗೆ ಎಲ್ಲ ಕಡೆ ಜನ ಸೇರ್ಕೊಂಡ್ಬಿಟ್ಟಿದ್ದಂತೆ. ಆಗ ಅವನು ರಂಗಂ ಅಂದರೆ ಇವನಿಗೆ ಒಂದು ಮೇಲೆ ಇದಕ್ಕೆ ರಂಗ ಅಂತ, ಮೇಲೆ ನಾಟ್ಯ ರಂಗ ಅಂತ ಎಲ್ಲಿ ಆಡ್ತಾರ ಅವ್ರಿಗೆ. ಇವನು ಅವನ ಕಂಸನ ಅರಮನೆ ಒಂದು ರಂಗ, ಅಲ್ಲಿ ಇವನಿಗೆ ನೀನು ಕರೀತಿ ಇದು ಮಾಡ್ತೀನಿ, ಸನ್ಮಾನ ಮಾಡ್ತೀನಿ ಕರೆಸಿರೋದು. ಅದರ ಉದ್ದೇಶ ಅದು ಮುಂಚೆ ಕೊಡಬೇಕು ಅಂತ ಬೇರೆ. ಅಲ್ಲಿಗೆ ಸಾಗ್ರಜ ಕೃಷ್ಣ ಗತ ಅಷ್ಟೇ ಮೇಲೆ ಅಂತ ಅಣ್ಣನಾದ ಬಲನೊಂದಿಗೆ ಕೃಷ್ಣ ಅಲ್ಲಿಗೆ ರಂಗಕ್ಕೆ ಹೊರಟ ಅಂತ. ಅಲ್ಲಿ ಬರುವಾಗ ಮಲ್ಲ ಹೇಳ್ತಾರಲ್ಲ, ಯಾವ ಥರ ಇತ್ತು ಅನ್ನೋದಕ್ಕೆ ಮಲ್ಲಾನಾಂ ಅಶನಿಹಿ, ಆ ಮಲ್ಲರಿಗೆ ಇವನು ಸಿಡಲಂತೆ, ಅಶನಿಗೆ ಸಿಡಿರು, ಆ ಮಲ್ಲರಿಗೆ ಇವನು ಸಿಡಿರ್ತಾ ಇರ್ತದೆ ಅವನಿಗೆ. ಆಮೇಲೆ ನೃಣಾಂ ನರವರಹ, ಅಲ್ಲಿರುವ ಇವನಿಗೆ ಎಲ್ಲ ಜನಗಳಿಗೆ ಇವನು ನರವರಹ, ಇವನು ಇದಾಗಿದ್ದಂಗೆ. ಸ್ತ್ರೀಯರೆಲ್ಲ ಇವರ ಆನಂದವನ್ನು ನೋಡಿ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್, ಸ್ಮರಾಮೂರ್ತಿ ಅಂದರೆ ಅವರಿಗೆ ಮನ್ಮಥ, ಸಾಕ್ಷಾತ್ ಮನ್ಮಥ ಅಂತಾರೆ. ಸ್ತ್ರೀಯರೆಲ್ಲ ಇವನು ಮನ್ಮಥನಾಗಿ ಮಾಡ್ತಾ ಇದ್ರಂತೆ ಅಲ್ಲಿ. ಆಮೇಲೆ ಗೋಪಿಗಳೆಲ್ಲ ಗೋಪಾನಾಂ ಸ್ವಜನ, ಗೋಪರೆಲ್ಲವೇ ನಮ್ಮವನು ಕೃಷ್ಣ, ಲೋಕ ಎಲ್ಲ ನಮ್ಮವನು ಕೃಷ್ಣ ಅಂತ ಗೋಪಾನಾಂ ಸ್ವಜನ. ಆಮೇಲೆ ಅಸತಾಂ ಕ್ಷಿತಿಭುಜಾಂ ಶಾಸ್ತ, ಈ ಕ್ಷಿತಿಭುಜ ಅಂದರೆ ಕ್ಷತ್ರಿಯರಿಗೆ, ಅಸತ್ತಾಗಿರುವ ಕ್ಷತ್ರಿಯರಿಗೆ ಇವನು ಶಾಸ್ತ ಅಂತ. ಇಲ್ಲಿ ಕ್ಷಿತಿಭುಜ ಅಂದರೆ ಅವರದ್ದು ಹೋಗುದು ರಾಕ್ಷಸದ್ದು, ಅವರಿಗೆ ಇವನು ನೇಮ ಆಗ್ತಾನೆ. ಆಮೇಲೆ ಸ್ವಪಿತ್ರೋ ಶಿಶು, ತಂದೆಯಾದಂಥ ವಸುದೇವನೇ ಆಗಲಿ ನಂದನಿಗೆ ಆಗಲಿ ಅವ್ರ ಮಗ ನೋಡ್ತಾರೆ. ಭೋಜಪತೆಗೆ ಅಂದರೆ ಕಂಸನಿಗೆ ಮೃತ್ಯು, ಅವನಿಗೆ ಮೃತ್ಯುರೂಪ ಅಂತೆ. ಭೋಜಪತೆ ಅಂದರೆ ಕಂಸ, ಅವನಿಗೆ ಮೃತ್ಯು ಅಂತೆ. ಅವಿದುಷಾಂ ವಿರಾಟ್, ಅವನು ತಿಳ್ಕೊಳ್ತಾ ಇದ್ದವರಿಗೆ ಅವನು ಅವಿದುಷಾಂ ವಿರಾಟ್ ಮೂರ್ತಿ, ಅವ್ನು ಸಿಗೋದೇ ಇಲ್ಲ ಕಣ್ಣಿಗೆ ಅವನು. ಆ ಥರ ಯೋಗಿಗಳಿಗೆ ತತ್ವಂ ಪರಂ ಯೋಗಿನ, ಯೋಗಿಗಳ ಹೃದಯಲ್ಲೇ ಕಂಡುಬೋದಲ್ಲ, ಅವರಿಗೆ ತತ್ವವಾಗಿ ಅವರಲ್ಲೇ ಇರ್ತಾನೆ ಅವನು. ಕೃಷ್ಣೇನಾಂ ಕೃಷ್ಣ ವಂಶದಲ್ಲಿರೋರೆಲ್ಲವೂ ಇವನ್ನ ಪರದೇವತೆಯಾಗಿ ಮಾಡ್ತಂತೆ. ಕೃಷ್ಣೇನಾಂ ಪರದೇವತ ಇತಿ ಹೋಗಿರ್ತಾರೆ. ಆಮೇಲೆ ಸಂಬಂಧ ಕೃಷ್ಣ ಒಂದೇ, ಈಗ ಯಾರಾಗಿ ಯಾವ ಥರ ಕಾಣ್ತಾನೆ ಅನ್ನೋದಕ್ಕೆ 9 ಇದನ್ನ ಎಲ್ಲೂ 995 ಇವಳು ತೂಮಣಿ ಮಾಡುತ್ತೆ. ನವರತ್ನ ಆಗಬೇಕಾದ್ರೆ ಎಲ್ಲವನ್ನೂ ಇದು ಹೇಳ್ಬೋದು ಅದರಲ್ಲಿ. ಇದರಲ್ಲಿ ಆಮೇಲೆ ಆಚಾರ್ಯವಾಗಿ ಅಂತ ಹೇಳಿದ್ರೆ, ಆಚಾರ್ಯ ಮಾಡಬೇಕಾದ್ರೆ ಈ ತೂಮಣಿ ಮಾಡಂದ್ರೆ ಆಚಾರ್ಯ ಗೃಹ ಅಂತ ಹೋಗೋದು. ಆಚಾರ್ಯ ಗೃಹ ಯಾವ ದೋಷವೂ ಇಲ್ಲದಂತ. ಯಾಕೆಂದರೆ ಯಾವಾಗಲೂ ವೇದಶಾಸ್ತ್ರವನ್ನು ಇದು ಮಾಡ್ತಿರ್ತಾರೆ, ಪಾರಾಯಣ ಮಾಡ್ತಾ ಇರ್ತಾರೆ, ವೇದ ಪಾರಾಯಣಗಳಾಗ್ತಿರುತ್ತೆ. ಅದರಿಂದ ಎಲ್ಲೆಲ್ಲಿ ವೇದಗಳು ಮಂತ್ರಗಳು ಪಠಣವಾಗ್ತಿರುತ್ತೋ ಅಲ್ಲಿ ದುಷ್ಟಶಕ್ತಿಗಳು ಯಾವುದೂ ಇರೋದಿಲ್ಲ, ಪುನೀತವಾಗಿರುತ್ತೆ ಅದು. ಯಾವುದು ಈಗ ನೋಡಿ, ನೀವು ಮನೆ ಯಾವುದೇ ತಗೊಳ್ಳಿ, ನಡಮಾಡ್ತಾ ಇದ್ರೇ ಒಂದು ಸ್ವಲ್ಪ ಇರೋದಿಲ್ಲ. ಈ ಮನೆ ಒಂದು ಬೀಗ ಹಾಕೊಂಡ್ರೆ ಒಂದು 20 ದಿನ ಹೋಗಿ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂಥರ ನೆಗೆಟಿವ್ ಎನರ್ಜಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಕಾಯ್ತಾ ಇರ್ತಾರೆ ಬರೋದಕ್ಕೆ. ಅದರಲ್ಲೂ ಎಲ್ಲಿ ಭಗವಂತನ ಘಂಟಾನಾದ ಶಬ್ದ ಆಗುತ್ತೋ, ಆರಾಧನೆ ಮಾಡ್ತಾರೋ, ವೇದಗಳ ಮಂತ್ರಗಳಾಗ್ತಾರೋ, ಅಲ್ಲಿ ಹತ್ರಕ್ಕೂ ಬರೋದಿಲ್ಲ ಅವರು. ಅದನ್ನ ಹೇಳ್ತಾರೆ. ಅದರಿಂದ ಅವರ ಆಚಾರ ವಿಗ್ರಹ ಹೇಗೆಂದ್ರೆ ಅವ್ರು ಮಾಡ್ತಾರೆ, ಪಾಠ ಹೇಳ್ಕೊಡ್ತಾರಲ್ಲ, ಆಗಲೂ ವೇದಗಳು ಮಂತ್ರ, ಪಾಠದಲ್ಲಿ ವೇದಗಳು ಹೇಳ್ತಾರೆ, ವೇದಾಂತಗಳು ಹೇಳ್ತಾರೆ, ವೇದ ಮಂತ್ರ ಬಂದೇ ಬರುತ್ತೆ. ಅದರಿಂದ ಆಚಾರ ವಿಗ್ರಹ ತೂಮಣಿ ಮಾಡು ಅಂದ್ಬಿಟ್ಟು ಅದಕ್ಕೆ, ಅದರಿಂದ ಹೇಳ್ತಾರೆ. ಅದಕ್ಕೆ ಕಡೆಗೆ ಇನ್ನೊಂದು ಹೇಳ್ತಾರೆ, ಆಚಾರ್ಯವೇ ವೇದ ಅಂದ್ಬಿಟ್ಟು ಅಂತ. ಆಚಾರ್ಯವೇ ವೇದ. ಅದಕ್ಕೇನಪ್ಪ ಅಂತಂದ್ರೆ ಅವರು ನವರತ್ನ ಇರ್ತಾರೆ. ಅದಕ್ಕೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ನೀತಿಶಾಸ್ತ್ರ ಎಲ್ಲದಿಂದಲೂ ತೆಗೆದು ನಮ್ಗೆ ಉದ್ಧಾರ ಮಾಡ್ತಾರಲ್ಲ ಅವರು ವೇದದಲ್ಲಿ. ಅದರಿಂದ ಅವರು ನವರತ್ನಗಳಿದ್ದ ಅಂತ ಹೇಳ್ತಾರೆ. ಆಮೇಲೆ ಭಗವದ್ಗೀತೆ ಹೇಳಿದ್ರೆ ಕೇಳೋದ ಬೇಡ. 18 ಅಧ್ಯಾಯಗಳು 18 ದೀಪವೇ ಅದು, ಯಾವ ಸಂದೇಹವೂ ಇಲ್ಲ. ಒಂದೊಂದು ಅಧ್ಯಾಯ ಒಂದು ದೀಪ ನಮಗೆ ಜ್ಞಾನ ಬರುತ್ತೆ. ನಮಗೆ ಜ್ಞಾನ ದೀಪೇನ ಭಾಸ್ವತೆ ಅಂತ ಭಗವಂತನ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಅವರು
ಇದಲ್ಲದೆ ನಾವು 3 ತಗೋಬೋದು. ನಮ್ಮ ಇದಕ್ಕೆ ಇದನ್ನು ತಗೊಳ್ತಾರೆ. ಅದಕ್ಕೆ ನಮ್ಮ ಆಚಾರ್ಯರು ಇದ್ದಾರಲ್ಲ, ಆಚಾರ್ಯರು 3 ಆಚಾರ್ಯರು ಮೊದಲಾಗಿ 3 ಜನನು ಈ ದೀಪವನ್ನು ಹಚ್ಚಿರುವಂತೆ. ಅದು ನಿಮಗೆ ಇದರಲ್ಲಿ ಪ್ರಬಂಧದ ಆಗುತ್ತೆ. ಮೊದಲ ತಿರುವಂದಾದಿ, ಎರಡನಾಂ ತಿರು, ಮೂರನಾಂ ತಿರುವಂದಾದಿ ಅಂತ 3 ಮಾಡಿದ್ರಲ್ಲಿ ಮೊದಲನೆಯವರು ಇವರು ತಿರುಕೋಲೂರಿನಲ್ಲಿ ಹೋಗ್ತಾರೆ. ಮೊದಲಾಗಿ ಕೈಗಾಯವರು ಹೋಗ್ತಾರೆ, ವೈಗಾಯವರು ಹೋಗ್ತಾರೆ. ಹೋದಾಗ ಅಲ್ಲಿ ಭಗವಂತ ಒಂದು ಮಳೆ ಬಂದ್ಬಿಡುತ್ತೆ, ಅವನೇ ಸೃಷ್ಟಿ ಮಾಡ್ತಾನೆ. ಆ ಮಳೆ ಹೋಗೋದಕ್ಕೆ ಒಂದು ಜಾಗ ಹೋಗ್ತಾರೆ, ಸಣ್ಣ ಒಂದು ಇಕ್ಕಟ್ಟಾದ ಜಾಗ ಇರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಏನಂದ್ರೆ ಒಬ್ರು ಕೂತ್ಕೋಬಹುದು, ಇಬ್ಬರು ಮುಂದೆ ನಿಂತ್ಕೋಬೇಕು, ಆ ಥರ ಜಾಗ. ಇವ್ರು ಹೋಗ್ತಾರಂತೆ, ಭಗವಂತ ಏನ್ ಮಾಡ್ತಾರಂತೆ, ಇವ್ರನ್ನ ಬರ್ತಾರಂತೆ. ಆಮೇಲೆ ಕೂದಲ್ ತಾಯ್ವಾಡ್ ಬರ್ತಾರಂತೆ, ಅವರು ಇರ್ತಾರೆ, ಒಟ್ಟಿಗೆ ಸೇರ್ತಾರೆ. ಅವರು ಬೇರೆ ಬೇರೆ ಎಲ್ಲೋ ಇರ್ತಾರೆ, ಒಬ್ರು ಸಿಗದೇ ಇರಲ್ಲ. ಅವರು ಬಂದು ಅಲ್ಲೇ ನೋಡ್ತಾರೆ, ಅವರು ಕೂತ್ಕೊಂಡಿದ್ದವ್ರು ನಿಂತ್ಕೊಳ್ತಾರಂತೆ. ಕಡೆಗೆ ಪೇಳಿಯಾಳುವ ಪೂರ್ಣವ್ರು ಬರ್ತಾರಂತೆ, ಅವ್ರ ಮುಂದೆ 3 ಜನ ಇಕ್ಕಟ್ಟಾಗುತ್ತಂತೆ. ಆ ಸಮಯದಲ್ಲಿ ಭಗವಂತ ನುಗ್ತಾಂತೆ ಒಳಗಡೆ. ಆಗ ಅವರು ಹೇಳ್ತಾರಂತೆ, ಅಲ್ಲ ಸ್ವಾಮಿ, ನಿಮಗೆ ಜಾಗ ಕೊಟ್ಟರೆ ನೀವು ಇದ್ದಾರೆ, ತರುತ್ತೇರಲ್ಲ. ಅಯ್ಯೋ ನಾನು ತಳ್ತಾ ಇಲ್ಲ ಅಂತ, ನನಗೂ ಯಾರೋ ಹೋಗ್ತಾ ಇದ್ದಾರೆ ಭಗವಂತ. ಅವ್ರ ಮಧ್ಯೆ ಅವ್ರಿಗೇನಂದ್ರೆ ಭಾಗವತರ ಸಂಸ್ಪರ್ಶನ ಆಸೆ ಪಡ್ತಾರಂತೆ. ಅದಕ್ಕೆ ಒತ್ತಾಗಿ ದೇಹಡಿ ಸ್ತುತಿನ ಅದ್ಭುತವಾಗಿರ್ಬೇಕು. ಅದು ಒತ್ತಾಗಿ ನಿಂತ್ಕೊಳ್ತಾರಂತಲ್ಲಿ. ಆವಾಗ ಅವ್ರಿಗೆ ಭಗವಂತ ಕಾಣ್ತಾನೆ. ಆಗ ಅವ್ರಿಗೆ ತಿರುವಂತಾದಿಗಳೆಲ್ಲ ಹಾಗೆ ಬಂದಿದ್ದು. ಹೇಗೆ ದಾಸರಿಗೆ ಭಗವಂತನ ನೋಡಿ ಅವ್ರು ಮೊದಲೇ ಹೇಳ್ತಾರೆ, ವಯ್ಯಂ, ಅವ್ರು ಮೊದಲಾಡ್ತಾರೆ, ವಯ್ಯಂ ತಗಳಿಯ ಮಾರ್ಕಡಲೇ ನಯ್ಯ ಬಯ್ಯ ಕರಿರೋ ಬಿಳಕ್ಕಾಗ ಶಯ್ಯರಾಯಿ ಯಾ ನಡಿಕೆ ಶುಟ್ಟಿನೇ ಶೊಲ್ಮಾಲೈ ಅಂದ್ಬಿಟ್ಟು ಹೇಳ್ಕೊಳಕ್ಕೆ ಅವ್ರು ಹೇಳ್ತಾರೆ. ಅವರು ಇದನ್ನ ಏನಂದ್ರೆ ಭೂಮಿಯೇ ಒಂದು ಹಣತೆ ಇದ್ದಂಗೆ ದೀಪ ಹಚ್ಚಿದಾರಲ್ಲ ಅಂತ. ಅದಕ್ಕೆ ಇಡೀ ಸಮುದ್ರದೇ ಕುಕ್ಕುತ್ತಾರ ಅದಕ್ಕೆ. ಆಮೇಲೆ ಅದಕ್ಕೆ ಯಾವ್ದಪ್ಪ ಬೆಳಕಾಗಕ್ಕೆ, ಸೂರ್ಯನೇ ಅದಕ್ಕೆ ಬೆಳಕಂತೆ. ಅದರಿಂದ ಭಗವಂತನಿಂದ ನಾನು ದೀಪವನ್ನು ಹಚ್ಚಿದೆ ಭಗವಂತನಿಗೆ ಅವ್ರು ಹೇಳ್ತಾರೆ. ಎರಡನೇ ಕೂದಲ್ ಅವ್ರು ಹೇಳ್ತಾರೆ, ಅನ್ಬೇ ತಗಳಿಯ ಆರ್ವಮೇ ನಯ್ಯ ನಿಂಬುರು ಶಂದೆ ಇರುತ್ತೀಯ ನನ್ಗುರಿ ಜ್ಞಾನ ಚುಡರುಗಳಕ್ಕೆ ಕೇಳ್ತೇನೆ ಅಂತಾರೆ. ನಮ್ಮ ಅನ್ಬುದ ಪ್ರೀತಿ ಇದೆಯಲ್ಲ ಭಗವಂತನ, ನಮ್ಮಲ್ಲಿ ಪ್ರೀತಿಯೇ ಹಣತೆ ತರ ಇದೆ ಅವರಿಗೆ. ಅವನಲ್ಲಿ ಇರುವ ಆರ್ವ ಅಂದ್ರೆ ಭಗವಂತನ ಉತ್ಕಟ ಇದೆಯಲ್ಲ, ಅದು ಅದೇ ಉತ್ತರ ಆಗುತ್ತಂತೆ ಅದಕ್ಕೆ. ನಮ್ಮಲ್ಲಿರುವ ಚಿಂತೆ ಇದೆಯಲ್ಲ, ಆ ಚಿಂತೆನೆ ಆ ದೀಪ ಗಟ್ಟಿ ಆಗುತ್ತಂತೆ. ಅದರಿಂದ ಏನಂದ್ರೆ ಜ್ಞಾನ ಜ್ಞಾನ ಅನ್ನುವ ಬೆಳಕನ್ನು ಹಚ್ಚಿದೆ ಅಂತ ಅವ್ರು ಹೇಳ್ತಾ ಇರೋದು. ಅದು ಯಾರಿಗೆ? ನಾರಾಯಣನಿಗೆ ಜ್ಞಾನದ ತಮಿಳು ಕೊಡಿದ್ದಾನೆ ಅಂತಾರೆ. ನಾರಾಯಣನಿಗೆ ಜ್ಞಾನದ ದೀಪವನ್ನು ಬೆಳಗಿಸಿದೆ ಅಂತಾರೆ. 3ನೇದು ಹೇಳ್ತಾರೆ, ದೀಪ ಹಚ್ಚಕ್ಕೆ ಹೋಗಲ್ಲ ಅವರು. ಯಾಕಂದ್ರೆ ಇವರಿಬ್ರು ಹಚ್ಬಿಟ್ರಲ್ಲ, ಭಗವಂತ ಕಂಡ್ಕೊಂಡ ಅವರಿಗೆ. ಅವ್ರು ಕಂಡಿದ್ರಿಂದ ಇವರು ಭಗವಂತ ನೋಡ್ತಾರೆ. ಅವರು ದೀಪ ಹಚ್ಚಿದ್ರೆ ಅವರೇನ್ ಮಾಡ್ತಾರೆ, ತಿರುಗ್ ಕಂಡೆ ಪೊನ್ಮೇನಿ ಕಂಡೆ. ಇವ್ರು ಹಚ್ಚಿದ್ರಿಂದ ಭಗವಂತನ ತಿರುಮೇನಿ ನೋಡ್ತಾರೆ. ತಿರುಗ್ ಕಂಡೆ ಮೊದಲು ನೋಡೋದು ತಾಯಿನ, ಆಮೇಲೆ ಭಗವಂತನ ಸುವರ್ಣ ಮಹಾಶಯ ಪೊನ್ಮೇನಿ ಕಂಡೆ ಅಂದ್ಬಿಟ್ಟು ತಿಗಳಿ ಅನಿಲ ಕಂಡೆ ಅಂದ್ಬಿಟ್ಟು ಅವರು ಎಲ್ಲ ಅವರ ಭಗವಂತ ಪೊನ್ನಾಯಿ ಕಂಡೆ ಆಯುಧಗಳನ್ನ ನೋಡಿದೆ ಅಂದ್ಬಿಟ್ಟು ಪುರುಷಂಗಂ ಕೈಕೊಂಡೆ ಅಂದ್ಬಿಟ್ಟು ಭಗವಂತನ ಆಯುಧಗಳನ್ನ ಅನುಭವಿಸ್ತಾ ಇರೋದು. ಇವತ್ತಿಗೂ ಈ 3 ತಿರುಂದಾದಿಗಳು ನಮ್ಗೆ ಇದು. ಹಾಗಾಗಿ ಮೊದಲು ನಮಗೆ ಶ್ರೀವೈಷ್ಣವಕ್ಕೆ ಈ 3 ಜನರೇ ದೀಪ, ಜ್ಞಾನ ದೀಪ ಹಚ್ಚೋರು. ಅದನ್ನ ಇಲ್ಲಿ ಆಂಡಾಂಡಗ ಇದನ್ನ ಆವಾರ ಹೆಚ್ಚಿದಂತಹ ದೀಪವನ್ನ ಇಲ್ಲಿ ಇದರಲ್ಲಿ ತೋರಿಸಿದ್ದಾರೆ ಅಂತ ನಾವು ವ್ಯಾಖ್ಯಾನಕಾರರು ಹೇಳ್ತಾರೆ. ಆ 3 ಆಚಾರ್ಯರು ಹೊತ್ತಿದಂಥ ದೀಪವನ್ನ ಇವರು ತೋರಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಪರಭಕ್ತಿಯೇ ಹಣತೆ. ಇದರಲ್ಲಿ ಎಲ್ಲ ನಮ್ಮ ಭಗವಂತನಲ್ಲಿರೋ ಅಭಿನಿವೇಶ ಇದೆಯಲ್ಲ, ಅದೇ ತೋರ್ಕೊತಾರೆ ಅದಕ್ಕೆ. ಅದರಿಂದ ಮನಸ್ಸು ಆರಿ ಕರಗುತ್ತಲ್ಲ, ಅದು ಆ ಮನಸ್ಸೇ ಭಕ್ತಿ. ಅದರಿಂದ ನಾವು ಏನ್ ಮಾಡ್ತು, ಅದರಿಂದ ಭಗವಂತನಿಗೆ ಇವರು ಪ್ರೇಯಾರು ಮಾಡ್ತಾರ ಜ್ಞಾನ ದೀಪವನ್ನು ಹಚ್ಚಬೇಕು. ಅದನ್ನ ಸಾಂಕೇತಿಕವಾಗಿ ಈ ದೀಪವನ್ನು ಇದ್ದೇವೆ ನಾವು. ಮನಸ್ಸಿನಲ್ಲಿ ಭಗವಂತನಿಗೆ ಜ್ಞಾನ ದೀಪವನ್ನು ಹಚ್ಚಬೇಕು, ಬಹಳ ಸಂತೋಷ ಪಡ್ತಾನೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅದನ್ನ ನಮ್ಮ ಆಳ್ವಾರು ಹೇಳ್ತಾರೆ ಅದಕ್ಕೆ. ಏನೋದಕ್ಕೆ ಏತಿ ಇದರಲ್ಲಿ ಸ್ವಾಮಿ ದೇಶಕ್ಕೆ ಹೇಳ್ತಾರೆ, ಏತಿ ಮನ ಕೈಯಲ್ಲಿ ಜ್ಞಾನಗಳ ಕೈ ಇರಲನೈತು ಮಾತ್ಯನವರಕ್ಕೆ ஒரு ಕೈ ಮಾರು ಆಯನಂ ಕಾಣಲಿಲ್ಲ ಅಂತ. ಯಾವ ಆಚಾರ್ಯರು ನಮಗೆ ಜ್ಞಾನ ದೀಪವನ್ನು ಬೆಳಗಿಸಿದ್ರು, ನಮ್ಮ ಕತ್ತಲೆಯನ್ನು ನೀಗಿಲು ಬೀಗಿಸಿದ್ರು, ಅಂತಹ ಭಗವಂತನಿಗೆ, ಅಂತಹ ಆಚಾರ್ಯರಿಗೆ ಒಂದು ಪ್ರತ್ಯುಪಕಾರ ಮಾಡೋದಕ್ಕೆ ಭಗವಂತನಿಗೂ ದಾರಿ ಗೊತ್ತಿಲ್ಲ ಅನ್ಕೊಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಗೀತೆ 10ನೇದಲ್ಲಿ ಭಗವಂತ ಅದು ಹೇಳ್ತಾನೆ, ದೇಶಾಮೇವಾನ ಸಂಪಾತಂ ಅಹಂ ಅಜ್ಞಾನಜಂತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಅಂತ. ಯಾರು ನನ್ನನ್ನು ಭಗವಂತನ ಪಡಿತಾರೋ ಅವರಿಗೆ ಕರುಣೆಯಿಂದ ಆಗ್ತಾರೆ, ಭಗವಂತನಿಂದ ಅವರ ಅಜ್ಞಾನವನ್ನು ಹೋಗಲಾಡಿಸದೆ ಹೊರಬಿಟ್ಟು ಅವನ ನಾಶಯಾಮಿ, ಅವನ ಅಜ್ಞಾನವನ್ನು ನಾಶ ಮಾಡ್ತಾನೆ. ಆತ್ಮಭಾವತನ ಇದ್ದು ಜ್ಞಾನದೀಪೇನ, ಅವನ ಜ್ಞಾನದೀಪವನ್ನು ನಾನು ಹೆಚ್ಚಕ್ಕೆ ಮಾಡ್ತೀನಿ. ಭಗವಂತ ನೇರವಾಗಿ
ಅದೇ ಅಂತ ಹೇಳ್ತಾರಂತೆ. ಆಮೇಲೆ ಅವನು ಹೇಳ್ತಾನೆ, ಅದೇ ಇದ್ರು ಹೇಳ್ತಾರೆ, ಅರುಳಿದ್ದ ಚಿಂತೆಯனால் ಅಳಿಯಾಳಕ್ಕೆ ಎತ್ತಿದ್ದಾರೆ ಅಂತ. ಈ ಜ್ಞಾನದೀಪ ಏನಂದ್ರೆ ಈ ದೀಪಗಳೆಲ್ಲ ಎಣ್ಣೆ ಹೋದ್ರೆ ಹೋಗುತ್ತೆ. ಈ ಜ್ಞಾನದೀಪ ಹಚ್ಚಿದ್ರೆ ಅದು ಅಳಿಯಾಳಕ್ಕೆ ಅದು ಯಾವತ್ತೂ ಆರೋದೇ ಇಲ್ಲ. ಅದನ್ನ ಹೇಳ್ತಿದ್ದಾರೆ, ಯಾವತ್ತೂ ಅಳಿದೇ ಇರುವಂಥ ದೀಪವನ್ನು ಅದು ಹೇಳ್ತಾರೆ. ಅದರಲ್ಲಿ ಅದು ನಮ್ಮ ಸಂಪ್ರದಾಯದ ದೀಪ, ನಮ್ಮ ಪೂರ್ವಾಚಾರ್ಯ ಭಗವಂತನ ಒಂದು ಸಂಪ್ರದಾಯ ಇದೆಯಲ್ಲ, ಈ ಸಂಪ್ರದಾಯದ ದೀಪ ಯಾವತ್ತೂ ಬೆಳಗ್ತಾ ಇರುತ್ತೆ ಅಂತ ಹೇಳ್ಬೋದಕ್ಕೆ. ಆಮೇಲೆ ಇದು ಶರಣಾರ್ಥಿ ದೀಪಿಕೆಯರು ಸ್ವಾಮಿ ಅಂತ ಹೇಳ್ತಾರೆ, ದೀಪಸ್ತಮಯ ಜಗತಾಂ ದೈತಾಭುಜಸ್ತೆ ಅಂತ ದೀರ್ಘಂತಮ ಪ್ರತಿನಿತ್ಯ ವಿಹಂ ಶಿವಾಭ್ಯಾಮ್ ಅವರು ದೀಪ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಅದು ಶರಣಾರ್ಥಿ ದೀಪಿಕೆಯವರು ಅಂದರೆ ದೀಪವನ್ನೇ ಭಗವಂತ ಅದು ಯಾವಾಗಲೂ ದೀಪದಿಂದ ಇದ್ದು ಎಲ್ಲರನ್ನೂ ದೀಪ ಪ್ರಕಾಶ ಅಂತ ಹೆಸರವನಿಗೆ ಎಲ್ಲರನ್ನೂ ಕತ್ತಲನ್ನು ಹೋಗಲಾಡಿಸೋದಕ್ಕೆ ದೀಪ ಪ್ರಕಾಶನಾಗಿ ಅಲ್ಲಿ ಇದಾನೆ ಕಾಂಚೀಪುರದಲ್ಲಿ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ದೀಪ ಪ್ರಕಾಶ ಅನ್ನೋದಕ್ಕೆ ಆಮೇಲೆ ಹೇಳ್ತಾರೆ ಅದಕ್ಕೆ. ಆಮೇಲೆ ದೇಹಳಿ ಶಕ್ತಿಲ್ಲ ಹೇಳ್ತಾರೆ, ದೀಪೇನ ಕೇನಚಿತ್ ಈ 3 ಜನ ಆಯುವಾದಂತ ಹೇಳ್ತಾರೆ ದೇಹದಲ್ಲಿ. ದೀಪೇನ ಕೇನಚಿತ್ ಅಶೀತ ರುಚಿರ ರುಚಾನಿಶೀತೆ ಸ್ನೇಹೋಪನ್ನ ಪರಿಶುದ್ಧ ಗುಣಾರ್ಪಿತೇನ ದಕ್ರಾವಕಾಶ ನಿಬಿಡಂ ದದುಷುರು ಭಗವಂತಂ ಸ್ವಾತ್ಯಾದಿಯೋಗ ನಯನಾಹ ಕೃತಿಯ ಕವೀಂದ್ರಾಹ ಅಂತ. ಕವೀಂದ್ರಾಹ ಅಂದರೆ 3 ಜನ ಕವಿಗಳು ಅವ್ರು ಹೇಳ್ತಾ ಇದ್ದಾರೆ, ದೀಪೇನ ಹೆಚ್ಚಿತೆ ರುಚಿರಾನಿಶೀತೆ ಸ್ನೇಹೋಪನ್ನ ಸ್ನಿಗ್ಧ ಅಂದರೆ ಅಂಟೋದು. ಅವರ ಸ್ನೇಹ ಅಂದರೆ ಅವರ ಪರಿಶುದ್ಧವಾದ ಗುಣವೇ ಅದಕ್ಕೆ ನಮಗೆ ಅದಕ್ಕೆ ಇದಾಗಿ ಹೇಳ್ಕೊಟ್ರು ಅಂತ ಅವರು ದಕರಾವಕಾಶ ನಿಬಿಡ ನಮ್ಮ ದಕರಾಕಾಶ ಒಳಗಡೆ ಇರುವ ಭಗವಂತನಲ್ಲಿ ದತ್ತಶ್ರೀ ಭಗವಂತನ ಅವರು ಜ್ಞಾನದೀಪದಿಂದ ತೋರಿಸ್ಕೊಟ್ರು ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಭಗವಂತನಿಗೂ ಹೇಳ್ತಾರೆ, ಭಗವಂತನಿಗೆ ಉಪನಿಷತ್ತು ಹೇಳುತ್ತೆ, ಕಠೋಪನಿಷತ್ತು ಬರುತ್ತೆ, ಮುಖಭಾವದಲ್ಲೂ ಬರುತ್ತೆ. ಇಲ್ಲಿ ಸೂರ್ಯ ಚಂದ್ರ ಇಷ್ಟೆಲ್ಲ ಇದೆ ಹೇಳ್ತಾರೆ, ಭಗವಂತನಿಗೆ ಸೂರ್ಯನೆಲ್ಲ ಹೋಲಿಸ್ತೀವಲ್ಲ, ಅಲ್ಲಿ ಏನಪ್ಪ ಅಂತ ಹೇಳ್ತಾರೆ ಅದಕ್ಕೆ. ಸೂರ್ಯನ ಸ್ಥಿತಿ ಪರಮಪದದಲ್ಲಿ ಏನು ಅಂತ, ಇಲ್ಲಿ ಅವನು ರಾಜ, ಅವನ ಎದುರಿಸೋರು ಯಾರೂ ಇಲ್ಲ ಸೂರ್ಯ. ಪರಮಪದದಲ್ಲಿ ಅವನಿಗೆ ಪ್ರಶ್ನೆ ಏನಂದರೆ ಕಠೋಪನಿಷ ಹೇಳ್ತಾರೆ, ನ ಸೂರ್ಯನ ಚಂದ್ರದಾತಕೌ ಪ್ರೇಮ ವಿದ್ಯುತ್ ಕುತೋಯಮಗ್ನಿ ಯಸ್ಯ ಪಾತ ಸರ್ವವಿಧಂ ವಿಭಾತಿ ಅಂತ ಹೇಳ್ತಾರೆ. ಅಲ್ಲಿಗೆ ನ ಸೂರ್ಯನಿಗೆ ಬೆಳಕನ್ನು ಈ ಸಣ್ಣ ದೀಪ ಇಟ್ಟಿರ್ತಾರೆ, ಅಲ್ಲಿ ಸೂರ್ಯನ ಬೆಳಕು ಒಂದು ಚಿಕ್ಕ ದೀಪ ಇಟ್ಟಂಗೆ. ಆಮೇಲೆ ಚಂದ್ರನಂತೂ ಚಂದ್ರ ತಾರಕು ಏನು ಕಾಣದೇ ಇರುವಂತೆ. ಆಮೇಲೆ ಹೀಗಿರ್ಬೇಕಾದ್ರೆ ನೇಮ ವಿದ್ಯುತ್ ಮಿಂಚಿಗೂ ಅದೇನು ಕೆಲಸ ಇರುವಂತೆ. ಅಷ್ಟೇ ಹೇಳ್ಬೇಕಾದ್ರೆ ಗೋಯ ಅಂತ ತಾನಷ್ಟು ಹೇಳುತ್ತೆ. ಇವ್ರನ್ನೆಲ್ಲ ಹೇಳಿದ್ರೆ ಅಗ್ನಿ ವಿಷಯ ಹೇಳ್ಬೇಕಾ, ಇವ್ರಿಗೆ ಏನು ಕೆಲಸ ಇಲ್ಲ ಅಂದರೆ ಅಗ್ನಿ ಸಣ್ಣದದು, ಅದ್ರ ವಿಷಯ ಹೇಳ್ಬೇಕಾ ಅಂದ್ಬಿಟ್ಟು. ಅಂದರೆ ಭಗವಂತನ ತೇಜಸ್ಸಿನ ಮುಂದೆ ಇವೆಲ್ಲ ಏನು ಹಣಕ್ಕೆ ದೀಪದ ಇವ್ರಿಗೆಲ್ಲ ಯಾರು ಕೊಟ್ಟಿದ್ದು, ಯಸ್ಯ ಭಾಸ ಸರ್ವವಿಧವಾಗಿ ಇವರೆಲ್ಲ ಭಗವಂತನ ಒಂದು ತೇಜಸ್ಸಿನ ಒಂದು ಅಂಶ ಲವಲೇಶ, ಅದನ್ನೇ ಎರಡಲಾಗಿ ಪಡ್ಕೊಂಡು ಇವೆಲ್ಲ ಬೆಳಗ್ತಾ ಇರೋದು. ಸೂರ್ಯ ಚಂದ್ರ ತಾರಕೆ ಎಲ್ಲ ಯಸ್ಯ ಭಾಸ ಅವನ ಭಾಸ ಆಗೋದ್ರಿಂದ ಸರ್ವವಿಧಂ ವಿಭಾತಿ ಇವೆಲ್ಲ ಬೆಳಗ್ತಾ ಇದೆ. ಅದನ್ನು ಬೆಳಕನ್ನು ಮುಚ್ಕೊಂಡ್ಬಿಟ್ರೆ ಇವೆಲ್ಲ ಕತ್ತಲೆ ಏನಾಗಲ್ಲ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಹೇಳ್ತಾರೆ ಅಂತಂದರೆ ಈ ಆಚಾರ್ಯರು ಮಾಡುವ ಉಪದೇಶದಿಂದ, ಆಮೇಲೆ ನಾವು ಇಲ್ಲಿ ಆಂಡಾಳಿ ಕೊಡುವಂಥ ಉಪದೇಶ, ಇಲ್ಲಿ ಇರುವಂಥವ್ರು ಯಾವಾಗಲೂ ಇರ್ತಾರೆ. ನಮಗೆ ಮನುಷ್ಯರಲ್ಲಿ ಮಾನವ ಶಾಸ್ತ್ರಕ್ಕೆ ಒಂದು ಈ ಕ್ಷಮಾಷೋಡಶಿ ಎಂಬುದು ವೇದ ಭಾಷೆ ಕಟ್ಟದಂತ ಅವರೊಂದು ಕ್ಷಮಾಷೋಡಶಿ ಅದ್ಭುತವಾಗಿ ಒಂದು ಶ್ಲೋಕ ಹೇಳ್ತಾರೆ. ನಮ್ಮನ್ನು ಈಗಿರುವ ಇಲ್ಲಿಗೂ ಇವತ್ತಿಗೂ ಹೊಂದುತ್ತೇವೆ, ನಮ್ಮನ್ನಿಂದ ಹೇಳಿದ್ದಾರೆ. ಪುಣ್ಯಶ್ಚ ಫಲಂ ಇಚ್ಛಂತಿ ಅಂದರೆ ಮನುಷ್ಯರು ಮಾನವಾಹ ಪುಣ್ಯಶ್ಚ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ. ಪುಣ್ಯದ ಫಲ ನೋಡಬೇಕು, ಪುಣ್ಯ ಕೆಲಸವನ್ನು ನಾವು ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಪುಣ್ಯದ ಫಲ ಮಾತ್ರ ಮಾಡಬೇಕು. ಅದಾದ ಪಾಪಶ್ಚ ಫಲಂ ನೇಚ್ಛಂತಿ, ಪಾಪದ ಫಲ ಬೇಡ, ಪಾಪ ಬರಬಾರ್ದು, ಆದರೆ ಪಾಪಂ ಕೊರುವಂತಿ ಯತ್ನತಃ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಪಾಪವನ್ನೇ ಮಾಡ್ತಾ ಇದ್ವಿ, ಆದರೆ ಪಾಪ ಫಲ ಬೇಡ, ಪುಣ್ಯ ಮಾಡೋದಿಲ್ಲ, ಪುಣ್ಯದ ಫಲ ಬೇಕು ಅಂದ್ಬಿಟ್ಟು ನಮ್ಮನ್ನು ಹೇಳ್ತಾರೆ. ಇದಕ್ಕೆ ಯಾಕಂದರೆ ಈ ಆಚಾರ್ಯ ಉದ್ದೇಶ ಅನ್ನೋದಕ್ಕೆ, ಈ ಆಚಾರ್ಯ ಉದ್ದೇಶ ಇದ್ದಾದರೆ ಇದನ್ನು ತಿರುಗಿಸ್ತಾರೆ ನಮಗೆ ಅಂತ. ಪುಣ್ಯದ ಕೆಲಸವನ್ನು ಮಾಡಿ ಪಾಪ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ನಮಗೆ ತಿರುಗಿಸ್ತಾರೆ ಅಂತ. ನೋಡಿ ಎಷ್ಟು ಹೊಂದುತ್ತೆ ನಮಗೆ. ನಾವು ಯಾರಾದರೂ ಎಲ್ಲರೂ ಪುಣ್ಯ ಬೇಕು ಅಂತ, ನೀವೇನು ಪುಣ್ಯದ ಕೆಲಸ ಮಾಡಿದ್ರೆ ಬೆರಳಕ್ಕೆ ಏನು ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಅವರು ಪಾಪ ಮಾಡಬೇಡ್ದಂದ್ರೆ ನೀವು ಬರೀ ಪಾಪ ಕೆಲಸವನ್ನೇ ಮಾಡಿ, ಪಾಪದಲ್ಲಿ ಕಾಯ ವಾಚ ಮನಸ್ಸಿನ 3 ಸೇರ್ಕೊಳುತ್ತೆ. ಬರೀ ಕೈಯಿಂದ ಹೊಡೆಯೋದ್ರಿಂದ ಅದು ಮಾತ್ರ ಅಲ್ಲ, ಮನಸ್ಸಿಂದ ಮಾಡೋದು ಯಾರನ್ನೂ ಎಲ್ಲರೂ ಪಾಪಗಳು ಸೇರ್ಕೊಳ್ಳುತ್ತೆ. ಇದು ಯತ್ನತಃ ಅಂದರೆ
ಪ್ರಯತ್ನ ಪಟ್ಟು ಪಾಪವನ್ನು ಮಾಡ್ತೀವಿ ಅಂತ. ಯತ್ನತಃ ಪಾಪಂ ಕುರ್ವಂತಿ ಮನುಷ್ಯ ಮಾನವ ಅನ್ನೋದು ಅಂತ. ಹಾಗಾಗಿ ಈ ಬೆಳಕು ಅನ್ನೋದು, ಈ ಜ್ಞಾನ ಬೆಳಕು ಅನ್ನೋದು, ನವರತ್ನ ಅನ್ನೋದು ಆಚಾರ್ಯರಿಗೂ, ಆಚಾರ್ಯರಿಂದ ಬರುವಂಥ ನಮಗೆ ನಮ್ಮಲ್ಲಿರುವ ಅಜ್ಞಾನ, ಇವೆಲ್ಲ ಅಜ್ಞಾನ, ಕಾರಣ ಅಜ್ಞಾನ, ಅದನ್ನೆಲ್ಲ ಹೋಗಬೇಕು ಅಂತ ನೋಡಿದ್ದು ಆಂಡ ಎಲ್ಲ ಹೇಳಿದ್ರು. ಆಂಡಾಡು ಎಷ್ಟು ಹೇಳಿದ್ರು ಇನ್ನೂ ಬರಲಿಲ್ಲ. ಅದಕ್ಕೆ ದೀಪವನ್ನೇ ಹಚ್ಕೊಟ್ರು. ಆ ದೀಪವನ್ನು ಹಚ್ಕೊಂಡ ತಿಳ್ಕೊಳ್ಳಿ ಇವರು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಆ ಕಿರೀಶಗಳ ಇದಾಯ್ತಲ್ಲ. ಆಮೇಲೆ ಅದನ್ನೇ ಮಾಮಾನ್ ಮಗಳೇ ಕಣ್ಗಳನ್ನು ಹೇಳೋದಕ್ಕೆ ಜ್ಞಾನ ದೃಷ್ಟಿಯಲ್ಲಿ ಅವರಿಂದ ಅವರಿಗೆ ಜ್ಞಾನ ಯೋಗ ಕಣ್ಣು ಬೆಳೀತಿದ್ದೀವಿ. ಜ್ಞಾನ ಬೆಳೀತಾ ಇರುತ್ತೆ. ಚಕ್ಷಸ್ಸು ಜ್ಞಾನ ಚಕ್ಷಸ್ಸಾದ್ರಿಂದ ಜ್ಞಾನ ಬೆಳೆಯೋದ್ರಿಂದ ಜ್ಞಾನ ಚಕ್ಷಸ್ಸು ಬೆಳೆಯುತ್ತೆ. ಅಂದರೆ ಚಕ್ಷಸ್ಸಲ್ಲಿ ಕಾಣುಕೊಳ್ಳುವ ಜ್ಞಾನ ಬೆಳೀತಾ ಹೋಗುತ್ತೆ. ಅದಕ್ಕೆ ಕಣ್ಣು ಒಳರೋಮನ ಪದವನ್ನು ಹಾಕ್ಬೇಕು ಇಲ್ಲಿ. ಇವರು ಇಂಥವ್ರು ಆ ಥರ. ಇದು ನಮ್ಮ ಆಚಾರ್ಯರು ಈ ಥರ ಇರ್ತಾರಂತ. ಅವರು ಯಾವಾಗಲೂ ತಮ್ಮ ಜ್ಞಾನ, ಅವರು ಜ್ಞಾನ ಚಕ್ಷಸ್ ಅವ್ರದ್ದು. ಆಚಾರ್ಯರು ಭಗವಂತನ ಸಮಾಧಿ ಜ್ಞಾನ ಚಕ್ಷಸ್ಸಿಂದ ತಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ತೀಯ. ಯಾವ ಆಚಾರ್ಯರು ಸುಮ್ಮನೆ ಅಲ್ಲ, ಗ್ರಂಥಾವಲೋಕನ ಮಾಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದ್ಸಲ ನಮ್ಮ ಈ ಪುಸ್ತಕ ಬರೆದಂತಲ್ಲ ಅವರು ಮಹಾ ಕೃಷ್ಣ ತಾತಾಚಾರ್ಯ ಅಂದ್ಬಿಟ್ಟು ಎಷ್ಟು ಜ್ಞಾನಿ ಅಂದರೆ ತಿರುಕುಳದ ಅಂಡವನ್ನು ಹೇಳೋದಂತೆ. ನಾನು ಎದ್ದು ನಿಮಗೆ ನಮಸ್ಕಾರ ಮಾಡಬೇಕು, ಆದರೆ ನನ್ನ ಆಶ್ರಮ ಧರ್ಮ ತಡೀತಾ ಇದೆ ಅಂತ. ಇವರು ಅಯ್ಯೋ ಅಡಿಯೇ ನನ್ನ ಆ ಥರ ಅಂದರೆ ಆ ಥರ ತಿರುಕುಳದ ಅಂಡವನ್ನು ಅವ್ರು ಹೇಳಬೇಕಾದ್ರೆ ಆಶ್ರಮ ಧರ್ಮ ತಡೀತಾ ಇದೆ, ನಿಮ್ಮನ್ನು ನಾನು ಎದ್ದು ನಮಸ್ಕಾರ ಮಾಡಬೇಕು ಅಂದ್ಬಿಟ್ಟು ಅಂತ ಅವ್ರು ಹೇಳ್ತಾ ಇದ್ರು ಅಂತ ಅವ್ರನ್ನ ಹೇಳ್ತಾ ಇದ್ದಾರೆ. ಅವರು ಅಯ್ಯೋ ತಪ್ಪು ಅಪಚಾರ ನಿಮ್ಮ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅಂತಹ ಜ್ಞಾನಿ ಅವರು ಹೀಗಾಗಿ ಅವರು ಇದೇನು ಹೇಳ್ಕೊಟ್ಟೆ ಅವ್ರ ವಿಷಯ ಅದೇ ಅವ್ರ ವಿಷಯ ಏನು ಹೇಳಕೊಟ್ಟೆ ಅವರು ಒಂದ್ಸಲ ನಮ್ಮ ಆಚಾರ ಹೋಗಿದ್ರಂತೆ ಅವ್ರ ಮನೆಗೆ. ಅದೊಂದು ಸಂಕಲ್ಪ ತೋರಿದ ಎಲ್ಲರೂ ಓದ್ತಾ ಇದ್ದಂತೆ ಅವರಿಗೆ. ಅವಾಗ ಅವರ ಅವಶ್ಯಕತೆ ಇಲ್ಲ, ಎಲ್ಲರೂ ಅವರು ಓದಿ ಎಲ್ಲ ಆಗಿರ್ತಾರೆ, ಮಾಡಿದ್ದಾರೆ, ಪಾಲ ಮಾಡ್ತಾ ಇದ್ರಂತೆ ಅವರು. ಆಗ ಇವರು ಹೇಳಿದ್ರೆ ಇದೇನೋ ಸ್ವಾಮಿಗಳು ಇದು ಸಂಘಕ್ಕೆ ಇಲ್ಲಪ್ಪ, ನಾವು ಆಚಾರ್ಯ ಗ್ರಂಥಗಳನ್ನ ಅನುಸಂಧಾನ ಮಾಡಬೇಕು ಹೇಳ್ತಾರೆ. ಯಾವಾಗಲೂ ಜ್ಞಾನ ಚಕ್ಷುಸ್ ಬೆಳೀತೆ ಅಂತ ಹೇಳ್ತಾರಲ್ಲ ಅವರು. ಆಚಾರ್ಯ ಗ್ರಂಥಗಳನ್ನು ನಮಗೆ ತಿಳಿದೇ ಅಂತ ಬಿಡಬಾರ್ದು, ಅನುಸಂಧಾನ ಮಾಡಬೇಕು. ನಮಗೆ ಒಂದ್ಸಲ ಓದಿ ಆಯ್ತು, ಒಂದ್ಸಲ ಓದಿ ಪುಸ್ತಕ ಮುಚ್ಚಿಟ್ಟಲ್ಲ, ಆ ಥರ ಎಲ್ಲ ಅನುಸಂಧಾನ ಮಾಡ್ತಾ ಇರಬೇಕು. ಏನೋ ಸಮಯ ಸಿಕ್ಕು ನೋಡ್ತಾ ಇದ್ದೀನಿ ಅಂತ ತುಂಬ ಮಹಾನ್. ಅಂದರೆ ಅವರ ಬೆಲೆ ಕರ್ನಾಟಕ ತಿಳಿಯಲೇ ಇಲ್ಲ. ಅವ್ರು ಎಷ್ಟು ಜ್ಞಾನಿ ಅನ್ನೋದು ಕರ್ನಾಟಕಕ್ಕೆ ನಮಗೇ ತಿಳಿಯಿಲ್ಲ, ಬೇರೆಯವ್ರಿಗೆ ತಿಳಿಯುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಆ ಥರ ತಪ್ಪುಗಳು ಮಾಡಿದ ನಮಗೆ ತಿಳಿದೇ ಇರೋದಿದೆ. ಸಾಯಿನಾಚಾರ್ಯ ಬಗ್ಗೆ ಎಷ್ಟು ಜನ ಕೇಳಿದ್ದೀರಾ? ಕೆಲವರು ಏನು ಸಾಯಿನಾಚಾರ್ಯರು ಯಾರಾದ್ರೂ ಹೇಳಿ ನೋಡೋಣ. ಸಾಯಿನಾಚಾರ್ಯರು ಅವರು ಎರಡಿದೆ. ಇವರ ವಿದ್ಯಾರಣ್ಯ ತಮ್ಮ ಅಂತ ಹೇಳ್ತಾರೆ. ವಿದ್ಯಾರಣ್ಯ ಸನ್ಯಾಸ ತಗೊಂಡೆ ಸಾಯಿನಾಚಾರ್ಯ ಅಂತ ಹೇಳಿದ್ರೆ ವಿದ್ಯಾರಣ್ಯ ತಮ್ಮ ಅಂತಾರೆ. 4 ವೇದಕ್ಕೂ ಭಾಷೆ ಬರೆದವರು ಇಬ್ರು ಭಾಷೆಗಳು. ಒಬ್ಬರು ಇವರಕ್ಕೂ ಬರೆದಿರೋದು ದಯಾನಂದ ಸರಸ್ವತಿ ಬಂದು. ದಯಾನಂದ ಸರಸ್ವತಿ ಅವರು ವೈದಿಕವಾಗಿ ಬೆಳೆಯಕೊಂಡಿಲ್ಲ, ಅವರು ನಿರುಕ್ತವಾಗಿ ಇಟ್ಕೊಂಡು ಬೇರೆ ಅವ್ರು ಇಂದ್ರಾಂದ್ರ ಗುಡುಗು ಅಲ್ಲಿಟ್ಕೊಂಡು ಆ ಥರ. ನಾವು ಇಂದ್ರ ದೇವತೆ ತಗೊಳ್ಳಲ್ಲ ಅವರು. ಭಗವಂತ ವೇದ ಪ್ರಮಾಣ ಎಲ್ಲ ತುಂಬ ಉಂಟು, ಚೆನ್ನಾಗಿದೆ ಅವ್ರದ್ದು. ಇಂದ್ರಾಂತ ಗುಡುಗು ಆ ಥರ ಇದರಲ್ಲಿ ಆ ಥರ ನಿರುಕ್ತದಲ್ಲಿ ಹೇಳಿ ವಾತಾವರಣ ಮಾಡಿದ್ದಾರೆ. ಅದು ಅವರು 4 ಬರೆದಿದ್ದಾರೆ. ಸಾಯಿಗಳು ಒಬ್ಬರೇ 4 ವೇದಕ್ಕೂ ಭಾಷೆ ಬಂದವರು ನಮ್ಮ ಕರ್ನಾಟಕದವರು. ಯಾರಿಗೂ ನಮಗೆ ಗೊತ್ತಿಲ್ಲ. ಈ ಥರ ನಾವು ತಿಳಿದೇ ಇದ್ದಾರೆ. ಇವರು ಈ ಥರ ಈ ಕೃಷ್ಣದಾಸ ಸ್ವಾಮಿ ಅವರಿಗೆ ಅವರ ಹತ್ರವೇ ಕಾಲಕ್ಷೇಪ ಮಾಡಿದಂಥ ಅನಂತರಂಗಾಚಾರ್ಯ ಶ್ರೀಭಾಷ್ಯವನ್ನು ಅವರು ತಂದರು. ಎಂತ ಅಂದರೆ ತಿರುಕುಳದ ಆಂಡವನ್ನು ಇದ್ದೇ ನೀವು ನಮಸ್ಕಾರ ಮಾಡಬೇಕು ಅಂತ ಹೇಳಬೇಕಾದ್ರೆ ಅವರ ಯೋಗ್ಯತೆ ತಿಳ್ಕೊಂಡಿದ್ರು. ಅವರೇ ದೊಡ್ಡ ತಿರುಕುಳದ ಆಂಡವನ್ನೇ ಮಹಾ ಸಾಧಾರಣದಲ್ಲ ಅವರು. ಉಭಯವೇದಾಂತಿ ಎಲ್ಲವನ್ನೂ ಇದು ಮಾಡಿಕೊಂಡು ಇರ್ತಾರೆ. ಅವರು ಆ ಥರ ಹೇಳ್ತಾ ಇದ್ರು ಅಂತ. ಅದರಿಂದ ಇವರು ಇವೆಲ್ಲ ಕಣ್ಮಾಡ ನಾವು ಸುಮ್ಮನೆ ಇದ್ದು ಇರೋದೇ ಇಲ್ಲ ಅವರು. ಅನಂತರಂಗಾಚಾರ್ಯ ನೋಡಿ ಅವ್ರು ಅಷ್ಟು ಪುಸ್ತಕ ಹೇಗೆ ಬಂದು ನಾವು ಯಾವಾಗ ನಾವು ಕೇಳೋದು ನಮಗೋದೆ ಈ ಮಾಮಾನ್ ಮಗಳೇ ನಾವು ಬಂಧುತ್ವ ಅದರಿಂದ ನಮ್ಮ ಭಾವ ನಮ್ಮ ಮಕ್ಕಳ ಗಂಡ ಭಾವ ಆದ್ರಿಂದ ನಮಗೆ ಸೌಲಭ್ಯ ಕೇಳ್ತಿದ್ದೆ. ಏನು ಯಾವಾಗ ಮಧ್ಯಾಹ್ನ ಹೋಗ್ಲಿ ಏನಾದ್ರು ಬರೀತಿರೋರು. ಈಗ ನಮಗೆ ಈಗ ಈ ವಯಸ್ಸಲ್ಲಿ ಆಗೋದೆಲ್ಲ ಅವರು ಬರೀ ಏನಪ್ಪ ನಮ್ಗೆ ಕಿಂಚಿತ್ತು ಏನೋ ಒಂದು ಕೆಲಸ ಮಾಡ್ತಿರ್ಬೇಕು ಅಂತ ಅವ್ರು ಬರೆದಿರೋ ಪುಸ್ತಕಗಳು ಓದೋಕ್ಕೂ ನಮ್ಗೆ ಆಗಲ್ಲ. ಈಗ ಅಷ್ಟೊಂದು ಇದು ನಮ್ಗೇನು ಒಂದು ಅನುಗ್ರಹ ಅಂದರೆ ಅವ್ರು ಎಲ್ಲ ಹೆಚ್ಚು ಬಂದರೆ ಎಲ್ಲರೂ ಹೋದಾಗಲೆಲ್ಲ ಒಂದು ಏನಾದ್ರು ಬರೆದ್ಬಿಟ್ಟು ಒಂದು ಸಿಂಗ್ ಮಾಡೋದು ಅದನ್ನು ಇಟ್ಟಿದ್ದೀನಿ ಹೇಳ ಪ್ರೈಸ್ ಪ್ರಾಜೆಕ್ಟ್ ಹಳೇಗೆ ಒಂದು ಅಧಿಕರಣ ಸಾಲಾವಧಿ ಕೊಡುವಾಗ ಅವರಿಗೆ ಆಗಲಿಲ್ಲ. ಆಗ ನನ್ನ ಬರೆದು ಹೇಳೋರು ಬರೆಯೋಕ್ಕಾಗ್ತಾ ಇಲ್ಲ ನನಗೆ, ಅಯ್ಯೋ ಭಾವ ಬಿಡಿ ಪರವಾಗಿಲ್ಲ ಅಂತಂದರೆ ಅವರು ನಮ್ಮ ಅನ್ನ ಅಂದ್ಬಿಟ್ಟು ಅನ್ನ ಅಂತ ಬರೆದ್ಬಿಟ್ಟು ಹಾಗೆ ಕೊಡೋರಿಗೆ
NSA ಅಂತ ಕನ್ನಡದಲ್ಲಿ ಬರೆದು ಕೊಟ್ಟು ಅಷ್ಟೇ ಬರ್ಕೊಟ್ರು. ಅವಾಗ ನನಗೆ ಹೇಳಿದ್ರು, ಅವಾಗ ಬಾಬಾ ತುಂಬ ಆರೋಗ್ಯದಾಗಿದೆ ಬಾಬಾ, ಸ್ವಲ್ಪ ಸಮಯ ತಗೊಳ್ಳೋದು ಇಲ್ಲ, ಈಗ ಒಂದೇ ಒಂದು ಗ್ರಂಥ ಮಾಡಿ ಪರಮಾದ ಸೋಮನಿಗೆ ಬರೀತಾ ಇದ್ರು ಅವಾಗ. ಅದಾದ್ಮೇಲೆ ಈಗ ಇನ್ನೂ ಮಾಡೋಕ್ಕೆ ಹೋಗೋದಿಲ್ಲ ಅಂತ. ಆದ್ಮೇಲೆ ಅವರೇ ಪರಮಾದ ಸೋಮನ ಬರೆದ್ರೆ ಅದ್ರ ಮೇಲೆ ಆಗುತ್ತೆ ಅಂತ ಕಣ್ಣಲ್ಲಿ ನೀರು ಬರೋದು ಬಾಬಾ ನೀವು ಹತ್ರ ಮಾತಾಡ್ಬಾರ್ದು ಅದೇ ಕೇಳಿದ್ರು. ಅದನ್ನ ಅವಾಗ ಎಷ್ಟಾಗಿದ್ರೆ ಅವ್ರಿಗೆ ಬರೆಯಕ್ಕೂ ಆಗ್ತೇನೆ ಮಾಡ್ತಿರಲಿಲ್ಲ. ಅವರು ವೀಲ್ ಚೇರ್ ಕೂತು ಅನಂತ ನಡೆಸ್ಕೊಂಡ ಮಗ ನನಗೆ ಏನೋ ಬರ್ತಾರಲ್ಲ ಅವನ್ನ ಕರೆದಂತೆ ಅವನು ಈಗಲೂ ನಡೆಸ್ಕೊತಾನೆ. ಅವನು ಬಂದ್ಬಿಟ್ಟು ಒಬ್ಬ ಕರೆದು ಹೇಳಿದಂತೆ ನನಗೆ ಆಗ್ತಾ ಇಲ್ಲ, ನಾನು ಹೇಳ್ತಾ ಹೋಗ್ತೀನಿ ಬರ್ತು ಅಂತ. ಸುಮ್ಮನೆ ಹಾಗೆ ಅವ್ನು ಹೇಳ್ತಾನೆ, ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವ್ರು ಹೇಳುವಾಗ ವಿರಗವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಆಗದೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟ ಇದ್ದ ಅವನು. ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ತಪ್ಪಳ ಅಷ್ಟು ಫಾಸ್ಟಾಗಿ ಆಗಲಿಲ್ಲ. ಅವರು ಕಣ್ಣು ಮುಚ್ಕೊಂಡು ಹೇಳ್ತಾರೆ ಫುಲ್ ನೋಡಿ, ಯಾವ ಪುರಸ್ಕಾರ ಏನೂ ಇಲ್ಲ. ಹಾಗೆ ಹೋಗ್ತಾರೆ. ನಮ್ಮ ಈ ಶ್ರೀಧರ ಬಂದಿದ್ದಲ್ಲ, ನಮ್ಮ ಸೋದರ ಮಗ ಅವನು, ಅವ್ರ ಮನೆಯಲ್ಲಿ ಓದೋರು ಹೋಗ್ತಾರೆ. ಬರೋರು ಇವರು. ಆಗ ಅವರು ಮೈಸೂರು ಇದ್ದರು, ಇಲ್ಲಿ ಬಂದು ಅವ್ರಲ್ಲಿ ಉಳ್ಕೊಳ್ಳೋರು. ಬಂದು ಕೂತ್ಕೊಂಡು ಅಂದರೆ ಊಟ ಮಾಡಿಬಿಟ್ಟು ಕಿಟ್ಕೊಂಡು ಸುಮ್ಮನೆ ಬರೀತಾ ಇದ್ರು. ಏನು ಫುಲ್ ಸ್ಟಾಪ್. ನಮಗಾದ್ರೆ ಇಲ್ಲಿ ನೋಡಿ ನಮಗೆ ರೆಫರೆನ್ಸ್ ಎಲ್ಲ ಬರ್ಕೊಂಡು ಬರ್ತೀವಿ. ನಮ್ಗೆ ಯಾಕಾದ್ರೂ ರೆಫರೆನ್ಸ್ ಪೂರ್ತಿ ಹೇಳಕ್ಕೆ ನಮ್ಗೆ ತಪ್ಪಾಗುತ್ತೆ ಅಂತ ನಾವು ಏನಿಲ್ಲ ಸುಮ್ಮನೆ ಬರ್ಕೊಂಡು ಹೋಗ್ಬೋದು ಅಂತ ಇದು. ಕಡೆಗೆ ನಾನು ಅವ್ರಿಗೆ ಶುಭಾಪನಿಷತ್ತು ಮಾಡ್ತಿದ್ರು. ಆಗ ಉದ್ಯೋಗದಲ್ಲಿದ್ದೆ. ಭಾನುವಾರ ಹೇಳಿದಾಗ ಭಾನುವಾರ ತಾನೇ ಬಾ ಅಂತ ಹೇಳಿದ್ರು. ಸರಿ ಬಾ ಬರ್ತೀನಿ ಹೋದೆ. ನಾನಿದ್ದ ಉದ್ಯೋಗದಲ್ಲಿ ಭಾನುವಾರ ಕೆಲಸ. ಒಂದು ಕ್ಲಾಸ್ ಬಂದರೆ 2 ಕ್ಲಾಸ್ ಸಿಕ್ಕರು. ಅವ್ರು 5-6 ಕ್ಲಾಸ್ ಆದಮೇಲೆ ನಮಸ್ಕಾರ ಹೇಳಿದ್ರು. ಬಾಬಾ ಅಂತ ತಿಳ್ಕೊಂಡ್ಬಿಡಿ. ಅವ್ರು ಪರವಾಗಿ ಬಿಡು, ನೀವು ಉದ್ಯೋಗದಲ್ಲೇ ಗೊತ್ತು, ನೀವು ರಿಟೈರ್ ಆಗೋ, ನಿಮ್ಮ ಒಬ್ಬನಿಗೆ ಎಲ್ಲವನ್ನೂ ನಾನು ಹೇಳ್ತೀನಿ ಅಂತ. ಎಷ್ಟು ದೊಡ್ಡ ಮನಸ್ಸು, ನಿಮ್ಮ ಒಬ್ಬನಿಗೆ ಎಲ್ಲವನ್ನೂ ಹೇಳ್ತೀನಿ, ಯೋಚನೆ ಮಾಡೋದು ನಿಮಗೆ ಶ್ರದ್ಧೆ ಇದೆ ಅಂತ ಹೇಳಿದ್ರು. ನಾನು ರಿಟೈರ್ ಆಗೋ ಮುಂಚೆನೇ ಅವರು ಪರಮರಿಸ್ಬಿಟ್ಟರು. ಈಗಲೂ ನಮಗೆ ಅವರಿಗೂ ಅವ್ರ ಗ್ರಂಥಗಳೇ ಮತ್ತು ಅವರು ರೆಕಾರ್ಡಿಂಗು ಇದೆ. ಈಗ ನಮಗೆ ಗುರು ಆಚಾರ್ಯರು, ಆದರೂ ನಮ್ಮ ಮಾನಸಿಕ ಆಚಾರ್ಯ ಆವಾಗ ಆ ಥರ ಅವರುಗಳು ಒಂದು ಸಮಯದಲ್ಲಿ ಅವರು ಕಣ್ಮೊಳರು ಅಂದ್ರೆ ಅರ್ಥ. ಅವರು ಯೋಗದಿದ್ದವರು ಯಾವ ಸಮಯದಲ್ಲೂ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಅದೇ ಕಣ್ಮೊಳರು ಅನ್ನೋದು ಜ್ಞಾನ ಚಕ್ಷುಸನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಅವ್ರಿಗೆ ಲೌಕಿಕವಾದೆಲ್ಲ ಇಲ್ಲ. ಅದು ಅವನ ಮಲಗಿದ್ದು ನಾನು ನೋಡೇ ಇಲ್ಲ ಮಧ್ಯಾಹ್ನ. ನಾನು ನೋಡೇ ಇಲ್ಲ ಬಂದಿದ್ದೆ. ನಮ್ಮ ಅಷ್ಟೇ ಕೇಳ್ತಿದ್ದೆ, ಇಲ್ಲೇ ಮಧ್ಯಾಹ್ನ ಬರ್ಬೋದಾಗ ಮಧ್ಯಾಹ್ನ ತುಂಬಾಟ ಅಂತ ಹೇಳೋದು ಮಧ್ಯಾಹ್ನ. ಹಾಗೆ ನಮಗೆ ಆ ಥರ ಇದ್ದವರು ಕಣ್ಮೊಳರು ಅನ್ನುವಾಗ ಅದೇ ಬರ್ತಾ ಇರೋದು. ಆದರೆ ಒಂದೇ ವಿಷಯ ತುರಿದಂಗೆ ಇರಲ್ಲ. ತುರಿದಂಗೆ ಯೋಗ ನಿದ್ರೆ ಮಾಡೋರು ಹಾಗೆ ಮಾಡ್ತಾರೆ ಅಂತ ಇವರು ಹಾಗೆ ಇದೆಲ್ಲ ಮಾಡ್ತಾ ಇರೋರಿಗೆ. ಆಗ ಆಮೇಲೆ ಮಾಮಿಯರ ಮಗಳೇ ಮಾಮನ ಮಗಳೇ ಅನ್ನುವಾಗ ಇಲ್ಲಿ ಬಂದವನು ಯಾಕೆ ಇಲ್ಲಿ ಹೇಳಿದ್ರು, ಇದು ಹೇಳದೇ ಇರ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಬಂಧುತ್ವ ಸಹ ಎಲ್ಲರೂ ಆತ್ಮಬಂಧುಗಳೇ. ಈಗ ನಾವು ಎಲ್ಲರೂ ಆತ್ಮಬಂಧುಗಳು. ಆದರೆ ಈ ಶರೀರ ಬಂಧುತ್ವ ಅಂದರೆ ಸಂಬಂಧ ಅಂತ ಹೇಳ್ತೀವಲ್ಲ, ಚಿಕ್ಕವ್ರ ಮಗ ದೊಡ್ಡವ್ರ ಮಗ ಅಣ್ಣ ತಮ್ಮ ಅದೆಲ್ಲ ಈ ಶರೀರ ಸಂಬಂಧ ಇದೆಯಲ್ಲ, ಅದರಲ್ಲಿ ವಿಶೇಷವಾದ ಒಂದು ಇದೀಗ ಅಂತ ಒಂದು ಬಾಂಧವ್ಯ ಬರ್ತಂತೆ. ಹಾಗಾಗಿ ಅವರು ಮಾಮನ ಮಗಳೇ ಅಂತ ಮಾವನ ಮೇಲಿರೋ ಒಂದು ಇದರಿಂದ ಸಂಬೋಧನೆ ಮಾಡ್ತಾರೆ. ಅಂದರೆ ಒಂದು ಸ್ವಲ್ಪ ನಮಗೆ ಲೀನಿಯನ್ಸಿ ಹೇಳ್ತಾರೆ, ಅದು ಹೆಚ್ಚು ಬರುತ್ತೆ. ಅದಕ್ಕೆ ಭಾಷೆಕಾರರು ಹೇಳ್ತಾರೆ ಅವರಿಗೆ ಎಂಬಾರು ಇವರೆಲ್ಲ ಲಡಾದು ರಮನೆಲ್ಲ ಅವ್ರ ಸಂಬಂಧ ಅವರಿಗೆ. ಹಾಗಾಗಿ ಅವರು ಅದನ್ನ ಆದರೆ ಅವರು ತಿರುಪುರ ಹೇಳ್ತಾರನ್ನೆಲ್ಲ ಸಂಬಂಧ. ಆದರೆ ಅವ್ರ ಸಂಬಂಧವನ್ನ ಯೌಗಿಕವಾಗಿಟ್ಕೊಂಡು ಅವರ ಯೌಗಿಕವಾಗಿತ್ತು ಅವ್ರ ಸಂಬಂಧ. ಅವ್ರು ಹೇಳ್ತಾರೆ, ಇವರು ಆಳ್ವಾನ್ ಹೇಳ್ತಾರೆ, ಅವರು ದುಃಖ ಬರುತ್ತೆ. ಅವರು ಅಯ್ಯೋ ನನಗೆ ಅವರಿಗೆ ಶಿಷ್ಯತ್ವ ಸಿಕ್ಕರು, ಅವರ ದೇಹ ಬಂಧುತ್ವ ಸಿಕ್ಕಲಿಲ್ಲ ನನಗೆ ಅಂತ ಕುರು ತಾಯ್ವಾನ್ ಹೇಳ್ತಾ ಇರುತ್ತೆ. ಆ ದೇಹ ಬಂಧುತ್ವ ಸಿಕ್ಕಿದ್ರೆ ಚೆನ್ನಾಗಿತ್ತು, ಅವರ ಶಿಷ್ಯತ್ವ ದೇಹ ಬಂಧುತ್ವ ಸಿಕ್ಕಲಿಲ್ಲ ಅಂದ್ಬಿಟ್ಟು ಅಂತ. ಅದರಲ್ಲಿ ಆ ದೇಹ ಬಂಧುತ್ವದಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ ಅಂತ ಅದಕ್ಕೆ ಮಾಮನ ಮಗಳೇ ಅಂತ ಹೇಳ್ತಾರೆ. ಅದರಲ್ಲಿ ಅಂದರೆ ನಾವು ಯೋಗಿಕವಾಗಿಕೊಂಡು ಅಂದರೆ ಆತ್ಮಬಂಧುತ್ವ ಎಲ್ಲರಿಗೂ, ಎಲ್ಲ ಎಲ್ಲ ಪ್ರಪನ್ನರಿಗೂ ಆತ್ಮಬಂಧುತ್ವ ಇದ್ದೇ ಇದೆ. ಅದಕ್ಕೆ ಮಣಿಕದವಂತ ಜನ ಇರ್ತಾರೆ. ಈ ಮಣಿಕದವ ಅಂದರೆ ರತ್ನ ಚಿತ್ತ ಹೊದಿಸಿರುವಂಥ ಆ ಮೇಲರ್ಥಕ್ಕೆ ಒಳಗಿನ ಅರ್ಥ ಅಂತ ಅಂದರೆ ಯಾವುದು ಮಣಿಗಳು? ಭಯ ಚರ್ಮ ಕ್ರೋಧ ಮೂಲ ಮಂತ್ರ ಇದೇ ಮಣಿಗಳು. ಆ ಮಣಿಗಳನ್ನ ಇವರು ಇಟ್ಕೊಂಡಿದ್ದಾರೆ, ಅವಳ ಹತ್ರ ಇದೆ. ಅಂದರೆ ವೇದದ ಈ ಮಣಿ 3 ಇದರ ಇದು ಅವಳ ಹತ್ರ ಇದೆ. ಅಂದರೆ ಇವರು ಆಂಡಾಳ ಏನ್ ಕೇಳ್ತಾರೆ ಅಂದರೆ ಈ ಮಣಿರತ್ನಗಳನ್ನ ಇಟ್ಕೊಂಡಿದೆಯಲ್ಲ, ಇದು ದ್ವಯ ಚರ್ಮ ಶ್ಲೋಕ ಮೂಲ ಮಂತ್ರ, ಇದರನ್ನ ನೀನು ತೆಗೆ ಅಂತ ಬಾಗಿಲು ತೆಗೆ ಅಂದರೆ ಅದನ್ನ
ಮಾಡಿ ವಿಷದಪಡಿಸಿ ಅದರ ಅರ್ಥವನ್ನು ನಮಗೆ ಹೇಳ್ಬೋದಾದ್ರು ನೀನು ಅಂತ ಅರ್ಥದಲ್ಲಿ ಮಣಿಕರವಂತ ಅಂದರೆ ನಿನ್ನಲ್ಲಿ ಇಟ್ಕೊಂಡಿದ್ದೆ ಭಯ ಚರ್ಮಲೋಕ ನೀನೇನು ಹೋಗಬೇಡ ನಮಗೂ ಉಪದೇಶ ಮಾಡಿ ಹೇಳ್ಕೊಡೋದ್ರಲ್ಲಿ ಅರ್ಥವನ್ನು ಅರ್ಥಾನುಸಂಧಾನ ಬಹಳ ಮುಖ್ಯ. ಯಾವಾಗಲೂ ದ್ವಯಂ ಸದಾ ಬೇಕಂತ ಭಾಷಿಕಾರ ಕೊಟ್ಟಿದ್ದಾರೆ. ಅದನ್ನ ದ್ವಯ ಏನು ಅಂದರೆ ಅದು ಮಂತ್ರವೂ ಹೌದು ಅಮಂತ್ರವೂ ಹೌದು. ಮಂತ್ರವೂ ಹೌದು ತಾಂತ್ರಿಕ ಹೌದು. ಅದಕ್ಕೆ ಮಾಂತ್ರಿಕ ಅಂದರೆ ಈ ಮಾಂತ್ರಿಕ ಮಂತ್ರದಿಂದ ಹೇಳೋದು ಮಾಂತ್ರಿಕ, ತಂತ್ರದಿಂದ ಕೂಡಿದ ತಾಂತ್ರಿಕ. ಅದು ವೇದದಲ್ಲಿ ಬರುತ್ತೆ, ಕಟಾವಳಿಯಲ್ಲಿ ಬರುತ್ತೆ ಅಂತ ರಾಷ್ಟ್ರದಲ್ಲಿ ಹೇಳಿದ್ದಾರೆ. ಈಗ ಅದು ಸಿಗ್ತಾ ಇಲ್ಲ, ಇದರಲ್ಲಿ ಸಿಗ್ತಾ ಇಲ್ಲ, ಅದ್ರಲ್ಲಿ ಬರುತ್ತೆ ಅದರಲ್ಲಿ ತಾಂತ್ರಿಕವಾಗಿದೆ. ಅದರಿಂದ ತಾಂತ್ರಿಕವಾಗಿರೋದ್ರೆ ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಅದನ್ನ ಅದು ಯಾವಾಗಲೂ ಹೇಳ್ಬೋದು. ಅದನ್ನ ಈ ಮಂತ್ರದಿಂದ ಹೇಳುವಾಗ ಅಂಗವಿನಯ ಖರ್ಚು ಮಾಡುವಾಗ ಅದಕ್ಕೆ ಶುದ್ಧವಾಗಿರಬೇಕು, ಅದಕ್ಕೆ ಅದನ್ನು ಮಾಡಬೇಕು. ಅವಾಗ ತಾಂತ್ರಿಕವಾಗಿರೋದು ಯಾವಾಗಲೂ ಸ್ನಾನ ಮಾಡಿದ್ರೆ ಹೇಳ್ಬೋದು. ಅದನ್ನು ಯಾವಾಗಲೂ ಭಾಷಿಕಾರ ಯಾವಾಗಲೂ ಹೇಳ್ತಾರೆ ಅಂತ ಹೇಳ್ತಾರೆ. ಆ ಥರ ಆ ಮಣಿಕರವಂತ ಅಂದರೆ ನಿನ್ನಲ್ಲಿ ಇಟ್ಕೊಂಡಿರುವಂಥ ಮಂತ್ರಗಳಿದೆಯಲ್ಲ ಅದರ ರಹಸ್ಯದ ಬಾಗಿಲನ್ನು ತೆಗೆ ಅದಲ್ಲ ಅಂತ ಹೇಳ್ತಾ ಇದಕ್ಕೆ. ಬೇರೆ ಏನು ಮಾಡೋದು ಅದನ್ನ ರಹಸ್ಯದ ಬಾಗಿಲನ್ನು ತೆಗೆ ನೀನು ಅಂತ ಹೇಳ್ತಾ ಇದಕ್ಕೆ. ಅದಕ್ಕೆ ಮಾಮೀರ ಅವಳಿಗೆ ಇಳಿರ್ತಿರೋ ಕಡೆ ಯಾವಾಗ ಹೇಳಲು ಮಾಮೀರ ತಾಯಿ ಅರ್ಥ ಏನು ಅಂದರೆ ಇವಳನ್ನ ಆಚಾರ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಯಾರ ಇವಳು ಮಾಮನ ಮಗಳನ್ನ ಆಚಾರ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಮಾಮಿ ಅನ್ನೋದು ಅವಳ ತಾಯಿ, ಅವಳಲ್ಲಿ ಅವಳ ಆಚಾರ್ಯ, ನಮಗೆ ಪ್ರಾಚಾರ್ಯ. ಯಾವಾಗ ಆಚಾರ್ಯರು ನಮಗೇನಾದ್ರು ನಮ್ಮ ಕರುಣೆ ಬಿಡದೇ ಇದ್ದರೆ ಆಗ ಪ್ರಾಚಾರವನ್ನು ಹೋಗುವುದು ಹೇಳ್ತಾರೆ ಶಾಸ್ತ್ರ. ಪ್ರಾಚಾರ ಅಂತ ಆಗ ಅವರ ಗುರುಗಳು, ನಮ್ಮ ಗುರುಗಳು ನಮಗೆ ಪ್ರಾಚಾರ್ಯ, ನಮ್ಮ ಗುರುಗಳಿನ ಆಚಾರ್ಯ ನಮಗೆ ಪ್ರಾಚಾರ್ಯ ಆಗ್ತಾರೆ. ಇಲ್ಲಿ ತಾಯಿ ಅದರ ಸಾಂಕೇತಿಕವಾಗಿ ಅವಳ ತಾಯಿಯಾದ ಅವಳ ಗುರುವಾದ ತಾಯಿಯಾದ ಮಾಮಿ ಅಂತ ಕೇಳೋದ್ರಿಂದ ಪ್ರಾಚಾರ್ಯನ ಯಾವಾಗ ಆಚಾರ್ಯ ನಮಗೆ ಕೃಪೆ ತೋರಿಸ್ತಾ ಇಲ್ವೋ ನೀವಾದರೂ ಹೇಳಿ ಕೃಪೆ ತೋರಿಸುವ ಹಾಗೆ ಮಾಡಿ ಅಂತ ಹೇಳೋದಕ್ಕೆ AFP ಇರುವಾಗ ಕುಂಭಗಳೋ ಊರೆಯೋ ಅನ್ನೀಚೆಗಳೋ ಆನಂದಲೋ ಅಂತ ಹೇಳ್ತಾರೆ. ಇದು ಬಹಳ ಅದ್ಭುತವಾಗಿ ವೇದದಲ್ಲಿ ಬರುವಂತಹ ಮಂತ್ರವನ್ನು ಇವಳು ಅದರಲ್ಲಿ ಬರ್ತಾರೆ. ಅದರಲ್ಲಿ ಬೃಹದಾವಣಿಗೆ ಬರುತ್ತಲೆ, ಆ ಶ್ರುತಿ ಬರುತ್ತೆ. ಸ್ತಬ್ಧೋಭವ, ಮೂಕೋಭವ, ಬದಿರೋಭವ, ಆತ್ಮರಥೋಭವ ಅಂತ. ಒಬ್ಬ ಯಾವ ಥರ ಇರುವಂತೆ ಸ್ತಬ್ಧನಾಗಿರುವಂತೆ ಅಂದರೆ ಮೂಕನಾಗಿರುವಂತೆ, ಏನೋ ಇದನ್ನು ಮಾತಾಡಬಹುದು, ಬದಿಯ ಕಿವಿಡು ಯಾವುದನ್ನು ಕೇಳಿಸ್ಕೋಬಾರ್ದು. ಏನು ಮಾಡಬೇಕು? ಆತ್ಮರಥೋಭವ, ಭಗವಂತನ ಆತ್ಮದಲ್ಲಿ ಇಟ್ಕೊಂಡು ಅವನನ್ನೇ ಧ್ಯಾನಿಸು. ಅದೇ ತಪಸ್ಸು ಮಾಡ್ತಾರಲ್ಲ, ಅದೋ ಇದೊಂದು ಉಪಾಸನೆ ಇದು. ಹಾಗಾಗಿ ಇಲ್ಲಿ ರೇವದಲ್ಲಿ ಮೂಕೋಭವ, ಬದಿರೋಭವ, ಸ್ತಬ್ಧೋಭವ ಅದನ್ನು ಇಲ್ಲಿ ಸ್ತಬ್ಧ ಅನ್ನೋದು ಮೊದಲು ಮೂಕನ ಹೇಳಿದ್ರು, ಊಮೆಯೋ ಅಂತ ಹೇಳಿದ್ರು, ತನ್ನಿ ಚೆವಿಡೋ ಅಂದರೆ ಬದಿರು ಅಂದರೆ ಕಿವಿಡೋ. ಸ್ತಬ್ಧತೆ ಅನ್ನೋದೇ ಆನಂದ ಅನ್ನೋದು. ನೋಡಿ, ಮೂರನ್ನ ವೇದ ಮಂತ್ರಗಳನ್ನು ಪದವನ್ನು ತೆಗೆದು ಹೇಗೆ ತಗೊಳ್ಳಲು ಹಾಕಿದ್ದಾರೆ ಇರ್ತಾರೆ. ಅದನ್ನು ನಮಗೆ ಕೇಳಿದ್ರೆ ಇದು ಗೊತ್ತಾಗುತ್ತೆ. ಇಲ್ಲ ನಮಗೆ ಏನೋ ಹೇಳಿದ್ರೆ ಇಟ್ಕೊಳ್ಬೇಕು. ಅದಕ್ಕೆ ವೇದದಲ್ಲಿ ಇರೋದನ್ನೇ ಹಾಗೆ ಹಾಕಿದ್ದಾರೆ. ಅದು ಉಮೇಶತ್ತೆ ಇವಳು ಜಾಸ್ತಿ ಆಗಿರೋದಕ್ಕೆ ಅದನ್ನ ಇವಳು ಹೇಳಿ ಆನಂದಲೋ ಅಂದ್ಬಿಟ್ಟು ಅಂದ್ರೆ ಅರ್ಥ ಆ ಉಪಾಸನೆ ಬೃಹದಾರಣ್ಯಕದಲ್ಲಿ ಹೇಳುವ ಉಪಾಸನೆ ಹೇಳಿದೆಯಲ್ಲ ಆ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಮಾಡುವಂತ ಅರ್ಥ. ಇದು ಮೇಲ್ ನೋಡಲಿಕ್ಕೆ ಕಿವಿಡಿನ ಮಾತಾಡ್ತಿರುವಂಥ ಅರ್ಥದಲ್ಲಿ ಇವಳು ಇನ್ನೂ ಉಪಾಸನೆ ಅಂತ ಹೇಳ್ಬಾರ್ದಲ್ಲ, ಇವಳೇನು ಉಪಾಸನೆ ಮಾಡ್ತಾ ಇದ್ದಾರ ಶ್ರುತಿಯಲ್ಲಿ ಹೇಳಿರೋದು ಅಂತ ಕೇಳ್ತಾರೆ ಪ್ರಶ್ನೆ ಹೇಳೋದಕ್ಕೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಶಾಸ್ತ್ರದಲ್ಲಿ ವಿಷ್ಣು ಧರ್ಮದಲ್ಲಿ ಹೇಳ್ತಾರೆ ಈ ಯಾವ ಥರ ಇರಬೇಕು, ಎಲ್ಲಿ ಕಿವಿಡನಾಗಿರ್ಬೇಕು, ಎಲ್ಲಿ ಮೂಗನಾಗಿರ್ಬೇಕು, ಎಲ್ಲಿ ನಾವು ಮೂಕನಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪರತಂತ್ರೇಶು ಜಾತ್ಯಂಧಾಹ ಪರದಾರೇಶು ನಪುಂಸಕಾಹ ಪರಿವಾದೇಶು ಯೇ ಮೂಕಾಹ ತೇತೀವ ದೈತಾ ಮಮ ಅಂತ ಭಗವಂತನ ಕೇಳಬೇಕಾಗುತ್ತೆ. ನನಗೆ ಕೊಡುವ ಏನು ಅಂದರೆ ಪರರಂಧ್ರೇಶು ಜಾತ್ಯಂತಹ. ರಂಧ್ರ ಅಂದರೆ ಇನ್ನೊಬ್ಬರು ನಾವು ಇದೆ ಗಾಸಿಪ್ ಹೇಳಿದ್ವಲ್ಲ, ಅದರ ಓದಿ ಚೊಲ್ಲಿ ಹೋಗಿ ಅಲ್ಲೂ ಹೇಳ್ತೀವಿ ಅಂತ. ಅದೇ ಅದನ್ನ ಈ ಥರ ಇನ್ನೊಬ್ಬರ ದೋಷಗಳಿದೆಯಲ್ಲ ಅದು ರಂಧ್ರ. ಅದಕ್ಕೆ ಜಾತಿ ಅಂತ ನಾವು ಅಂಧರಾಗಿರ್ಬೇಕಂತೆ. ಇನ್ನೊಬ್ಬರಿಗೆ ದೋಷ ಇದ್ದರೆ ನಾವು ಅದನ್ನು ಚುಚ್ಚಿ ತೋರಿಸಬಾರ್ದು. ಹೇಳುವಂಥದ್ದು ಉದ್ದೇಶ ಅಧ್ಯಯನ ಅಥವಾ ನಾವು ಅದನ್ನೇ ಒಂದು ಕೊರೆಯಾಗಿ ನಮಗೆ ಪರರಂಧ್ರೇಶು ನಾವು ಅಂಧರಾಗಿ ನಾವು ಜಾತಿ ಹುಟ್ಟದಿಂದ ಅಂಧರೋಗ ಥರ ಇರ್ಬೇಕಂತೆ ಅವರಿಗೆ. ಪರದಯರೇಶು ನಪುಂಸಕಾಹ. ಇನ್ನು ಪರಸ್ತ್ರೀಯರನ್ನ ನಾವು ನಪುಂಸಕ ದೃಷ್ಟಿಯಿಂದ ನಾವು ನಪುಂಸಕ ಅನ್ನೋ ದೃಷ್ಟಿಯಿಂದ ನೋಡಬೇಕಂತೆ. ಅಂದ್ರೆ ಅವ್ರ ಮೇಲೆ ಮೋಹ ಬರಬಾರ್ದು ಅನ್ನೋದು ಕೇಳಿದ್ರೆ ಪರಿವಾದೇಶು ಶಿವಮೊಗ್ಗ ಈ ವಿತಂಡವಾದ ಹೇಳಿಲ್ಲ ಮಾತಾಡೋದು ಎಲ್ಲ ಇದು ಮಾಡೋದು ಅಂತ ಬಂದರೆ ಮೂಕನಾಗಿ ಕೂಡ ಅವ್ರು ಏನು ಹೇಳ್ಕೊಳ್ಳಿ ಕೇಳಿ ಮಾಡ್ಬಿಡೋ ಅದೇ ಹೇಳ್ತಾರೆ. ಅದಕ್ಕೆ ಏ ಮೂಕಾಹ ತೇತೆ ಇವತ್ತು ಇದನ್ನ ನನಗೆ ಕೊರಂತ ವಿಶ್ವಧರ್ಮದಲ್ಲಿ ಭಗವಂತನ ಕೇಳೋಬೇಕಂತೆ ನಾವು. ಆವಾಗ ಏನಂತೆ ಈಗ ಅವರು ಗಾಂಧಿ ಇಟ್ಟು ಅಂತ ಹೇಳಿದ್ರಲ್ಲ, ಅವ್ರು ಇದನ್ನು ನೋಡೇ ಇಟ್ಟಿದ್ದನ್ನ ಅವರು ಸುತ್ತ ಇಟ್ಟಿದ್ದಾರೆ. ಇದನ್ನ ಅವರು 3 ಕೋಟಿಗಳು ಇಟ್ಟಿದ್ದು ಇದೆಲ್ಲ ಕೇಳಬೇಡ ಮಾಡ್ತಾರೆ. ಶ್ರುತಿ ತೆಗೆದಲ್ಲಿ ಹಾಕಿರೋದು ಬೇರೆ. ಆಮೇಲೆ ಅದನ್ನು ಇನ್ನೊಂದು ಹೇಳ್ತಾರಕ್ಕೆ ಯಾವುದಕ್ಕಪ್ಪ ಅಂದರೆ ಶರೀರಂ ಪ್ರಣಮ್. ಈ ಶರೀರ ಅನ್ನೋದೇ ಹುಟ್ಟಂತೆ.
ಶರೀರಂ ವ್ರಣಮತೆ, ಇದು ಶರೀರ ಉನ್ನತೆ ಅಂತ ಪಶ್ಯೆ ಅಂತ ಈ ಶರೀರ ಒಂದು ಹುಣ್ಣಾಗಿ ನೋಡು ಭಗವಂತನ ಅದನ್ನಂತೆ. ಅನ್ನಂತೂ ವ್ರಣಲೇಪನ, ನಾವು ತಿನ್ನುವ ಅನ್ನ ಇದೆಯಲ್ಲ ಆ ಹುಣ್ಣಿಗೆ ಹಚ್ಚುವಂತ ಮುಲಾಂತರ ಲೇಪನ ಅದರ ಆಗೋದಕ್ಕೆ. ವ್ರಣಸೇಚ ಅನ್ನೋದೇ ಪಾನ, ನೀವು ಪಾನವನ್ನ ಕುಡಿತಾರಲ್ಲ ಅದನ್ನ ನೀವು ವ್ರಣವನ್ನೇ ನೀವು ಕುಡಿತಾ ಇದ್ದಾರೆ ಅಂತ ಹೇಳಬೇಕು. ವಸ್ತಂತೂ ವ್ರಣ ಪಟ್ಟವತ್ತೆ, ನಾವು ಉಟ್ಕೊಳ್ಳೋ ಬಟ್ಟೆ ಇದೆಯಲ್ಲ ಅದು ಗಾಯಕ್ಕೆ ಹಚ್ತೀವಲ್ಲ ಬಟ್ಟೆ ಆ ಥರ ಅಂದ್ರೆ ನಾವು ದೇಹವನ್ನ ಆದರೆ ಅದಕ್ಕೋಸ್ಕರ ನೋಡೋಣ ಅಂದ್ರೆ ಅದಕ್ಕೆ ಆ ಥರ ಅಂದ್ರೆ ಇದರಲ್ಲಿ ಭಗವಂತ ನಮಗೆ ಎಂಥ ಉಪಕಾರ ಮಾಡಿದಾನಂದ್ರೆ ಈ ಬೇರೆ ಈ ಚರ್ಮ ಕೊಟ್ಟನಲ್ಲ, ಈ ಚರ್ಮ ಇದರಿಂದ ಉಳಿಸ್ಕೊಳ್ಳಿ ನೀವು. ಈ ಚರ್ಮ ಇದರಿಂದ ಒಳಗಿರೋ ಮಾಂಸಖಂಡಗಳೆಲ್ಲ ಕಂಡ ಅಂದ್ರೆ ಎಷ್ಟು ಅಸಹ್ಯವಾಗಿರುತ್ತೆ. ಅದನ್ನ ಕಾಣದೇ ಇದ್ರೆ ಭಗವಂತ ಮೇಲೆ ಚರ್ಮನ ನಾವು ಬದಲಿಸ್ಕೊಟ್ಟಾರು ಅದನ್ನೇ ಹೇಳಿ ಒಳಗಡೆ ಹೇಳೋದು ಅದನ್ನ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮೂರು ಹೇಳ್ತಾರೆ ಅದಕ್ಕೆ ಯಾವ ತರ ಇರಬೇಕು ನಮಗೆ ಅನ್ನೋದಕ್ಕೆ. ರಾಗಾದ್ಯವೇತ ಹೃದಯ ವಾಗದುಷ್ಟ ಮೃತವಾದಿನ ಹಿಂಸಾಜರಹಿತ ಕಾಯ ಕೇಶವಾರಾಧನ ತ್ರಯಂ. ಭಗವಂತನ ಆರಾಧನೆ ಅಂದ್ರೆ ಈ ಮೂರು ಆರಾಧನೆ. ಏನಪ್ಪ ಆರಾಧನೆ ಅಂದ್ರೆ ನಾವು ಅಲ್ಲೋಗಿ ಹೂವು ಹಚ್ಚಿ ಮಾಡೋದು ಬೇರೆ ಆರಾಧನೆ. ಅದಕ್ಕಿಂತ ದೊಡ್ಡ ಆರಾಧನೆ ಅಂದ್ರೆ ರಾಗೇ ತಪೇತು, ರಾಗಾದಿಗಳಲ್ಲಿ ಮನಸ್ಸುಗಳು ಹೋಗದೆ ಇರೋದು. ರಾಗಾದಿಗಳು ಪ್ರಪಂಚ ವಿಷಯ ಮನಸ್ಸು ಹೋಗದೆ ಇರ್ತಲ್ಲ ಆ ಥರ ನೋಡ್ಬೋದು ಒಂದು. ಆಮೇಲೆ ವಾಗದುಷ್ಟ ಮೃತವಾದಿನ, ಅದೃಷ್ಟವಾದ ಮಾತು ಸುಳ್ಳನ್ನು ಹೇಳೋದಿಲ್ಲ ಈ ವಾದಿನ ಅದು. ಹಿಂಸಾದಿರಹಿತ, ಅದು ಇಲ್ಲದೆ ಇರುವಂತಹ ಅದೃಷ್ಟವಾದಂಥ ಮಾತು, ಮೃತವಾದಂಥ ಸುಳ್ಳು ಹೇಳದೇ ಇರುವಂತಹ ಮಾತು ಅದು. ಆಮೇಲೆ ಹಿಂಸಾದಿರಹಿತ ಕಾಯ, ಹಿಂಸೆಗಳು ಮಾಡಿರುವಂತಹ ಪರರಿಗೆ ಹಿಂಸೆ ಮಾಡಿರುವಂಥ ದೇಹ. ಇವು ಮೂರು ಸಹ ವಿಷ್ಣುವಿನ ಆರಾಧನೆ ಮಾಡಿದೆ. ಈ ಥರ ಮೂರನ್ನು ನಾವು ಇಟ್ಕೊಂಡ್ರೆ ಅದೇ ಭಗವಂತನ ಆರಾಧನೆ ಅಂತ ಕಡೆಗೆ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ ಉದಹ ಬಾಲಕವ ಕ್ರೀಡೆ ತಂದು ಜಡವಲ್ ಲೋಕಾಚರೇತೆ. ಒಬ್ಬ ಭಾಗವತಲ್ಲಿ ಹೇಳಿದ್ರು ಉದಹ ಅಂತ ಒಬ್ಬ ಜ್ಞಾನಿ ಆದವನು ಬಾಲಕವ ಕ್ರೀಡೆ, ಮಕ್ಕಳು ಆಟ ಆಡೋ ಎಷ್ಟು ಮುಗ್ಧರಾಗಿರ್ತಾರೋ ಆ ಥರ ಇರ್ಬೇಕಂತೆ. ಜಡವಲ್ ಲೋಕಾಚ, ಜೋಡದ ಲೋಕದಲ್ಲಿ ಒಬ್ಬ ಜಡ ಬರ್ತಾ ಇದ್ದಲ್ಲ ಹಾಗೆ ಜಡದ ಥರ ಇರ್ಬೇಕಂತೆ. ಏನು ಹೇಳಿದ್ರು ಕೇಳಿದ್ರು ನಮ್ಗೆ ಅದ್ರ ಬಗ್ಗೆ ಹೆಚ್ಚು ಆಗಬಾರ್ದು, ಹೊಗಳಿದ್ರೆ ಉಬ್ಬಾರ್ದು, ತೆಗಳಿದ್ರೆ ಏನು ಕಮ್ಮಿ ಆಗಬಾರ್ದು. ಜಡದ ಥರ ಒಂದು ಬೊಂಬೆ ಥರ ಇರಬೇಕು ಅದು ಆಚಾರ್ಯ ಅಂದ್ಬಿಟ್ಟು. ನಮ್ಮ ಶ್ರುತಿ ಅದಕ್ಕೆ ತಸ್ಮಾತ್ ಪಾಂಡಿತ್ಯ ನಿರ್ವೇದ್ಯ ಬಾಲ್ಯೇರು ನಿಷ್ಠಾಸೆಯನ್ನು ಸುಧಾರಣೆ ಅಂತ ಹೇಳುತ್ತೆ. ಅದರಿಂದ ಪಾಂಡಿತ್ಯವನ್ನು ಬಿಟ್ಟು ಬಾಲಗ್ರಂಥೆಯಿಂದ ಶ್ರುತಿಗಳು ಅದನ್ನು ಹೇಳ್ತಾ ಇದಕ್ಕೆ. ಆಮೇಲೆ ಅದರ ಅನ್ನಿ ಚೌಡ ಆನಂದ ಅಂತ ಹೇಳ್ತಾ ಇದಕ್ಕೆ ಒಂದು ಬ್ರಹ್ಮವಿದ್ಯೆ ಬರುತ್ತೆ ಕಡೆಯಲ್ಲಿ ಹೇಳ್ತಿದ್ದಾರೆ ಭಾಷೆ ಅಂತ ಹೇಳ್ತಾರೆ. ಆಮೇಲೆ ಏಮಕ್ಕಂತೆಯೂ ಮಂದಿರ ಪಟ್ಟಾಳೋ ಅಂತ ಹೇಳ್ತಾರೆ. ಅದಕ್ಕೆ ಮಂದಿರ ಪಟ್ಟಾಳೋ ಅಂದ್ರೆ ಯಾರಾದರೂ ಅವಳಿಗೆ ಮಂತ್ರವನ್ನು ಮಾಡಿ ಅವಳಿಗೆ ಗರಬಡದಂತೆ ಮಾಡಿದಾರ ಅನ್ಬಿಟ್ಟು ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಹೇಳ್ತಾ ಇದಕ್ಕೆ ಇಲ್ಲಿ ಇದು ಮಂತ್ರ ಮಾಡೋದು. ಅದಕ್ಕೆ ಆಳ್ವಾರ್ ಹೇಳ್ತಾರೆ ಈ ಥರ ತಂತ್ರಗಳೆಲ್ಲ ಬೇಡ, ಭಗವಂತನ ಕೀರ್ತನೆ ಮಾಡಿ ಸಾಕು ಎಲ್ಲ ನಿಮ್ಮ ದೋಷಗಳು ಹೋಗ್ಬಿಡುತ್ತೆ ಅಂತ. ಯಾರಾದ್ರೂ ಕರೆದು ಸೊಪ್ಪು ಹೊಡಿಸೋದು, ಇದು ಭೂತಾಗಿಸೋದು, ಕೇದಾರನಾಥ ಎಲ್ಲ ಏನು ಬೇಡ ನೀವು, ಈ ಅದೆಲ್ಲ ತಂತ್ರ ಬೇಡ. ಇದಕ್ಕೆ ಕೇಶವನ ಕೀರ್ತನೆ ಮಾಡಿ ಎಲ್ಲರೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಂತ. ಅದಕ್ಕೆ ವಾಜಾಂ ನಿಜಾಂತರಸಿಗಾಂ ಪ್ರಸವೀಕ್ಷಮಾನೋ ವಕ್ತಾರದಿಂದ ಮನವಿದೆ. ಇದರಲ್ಲಿ ಗೋಪಾಲ ವಿಷಯದಲ್ಲಿ ಹೇಳ್ತಾರೆ. ಅದಕ್ಕೆ ಗೋಪಾಲ ಲಿಂಗೋದಿಂದ ಏನು ಚಕ್ರ ಹೇಳ್ತಾರೆ ಅದು ವಾಚಾ ನಿಜಾಂತರಸಿಗಾಂ ಅದನ್ನೇ ಏನು ಹೇಳ್ತಾರೆ. ಅದಕ್ಕೆ ಅದರಲ್ಲಿ ವರ್ಣ ತ್ರಿಕೋಣ ರುಚಿರೆ ವರಪುಂಡರೀಕೆ ಬದ್ಧಾಸನೋ ದೇವಲ್ಲವ ಚಕ್ರವರ್ತಿ ಬರುತ್ತೆ. ಅಲ್ಲಿ ವರ್ಣ ತ್ರಿಕೋಣಕ್ಕೆ ಸ್ವಾಮಿಗಳು ಅದ್ಭುತವಾದ ವ್ಯಾಖ್ಯಾನ ಬರ್ತಾರೆ. ಅದರಲ್ಲಿ ಗೋಪಾಲ ಮಂತ್ರದ ಒಂದು ಮಂತ್ರ ಇದೆ, ತಂತ್ರ ಇದೆ ಅಂತ ಹೇಳೋದು. ವರ್ಣ ತ್ರಿಕೋಣ ಅನ್ನುವಾಗ ಗೋಪಾಲ ಸ್ವಾಮಿ ಅಲ್ಲಿ ಒಂದು ಯಂತ್ರವನ್ನು ರಚಿಸಿದ್ದಾರೆ ಆ ಶ್ಲೋಕದಲ್ಲಿ. ವಾಚ ಆ ಶ್ಲೋಕವನ್ನು ಹೇಳಿದ್ರೆ ನೀವು ಯಂತ್ರವನ್ನು ಮಾಡಿ ಕಟ್ಟಿದಂತ ಫಲ ಬರುತ್ತೆ. ಬೇರೆ ತಂತ್ರಗಳು ಹೋಗಬೇಡಿ, ಸ್ವಾಮಿ ಹೇಳಿದಂತ ಒಂದು ಹೇಳಿದ್ರೆ ಅದಕ್ಕೆ ವಾಚಾಂಶ ಒಂದು ಶ್ಲೋಕ ಹೇಳಿಬಿಟ್ರೆ ಸಾಕು, ಅದರಲ್ಲೇ ಎಲ್ಲ ಯಂತ್ರಗಳು ಗೋಪಾಲ ಯಂತ್ರವನ್ನ ಅಲ್ಲಿ ಸ್ವಾಮಿ ಒಂದೊಂದು ಅಕ್ಷರದಲ್ಲಿ ಇಟ್ಟಿದ್ದಾರೆ ಅಂದ್ಬಿಟ್ಟು ಇವರೇ ವ್ಯಾಖ್ಯಾನ ಬಹಳ ಚೆನ್ನಾಗಿ ತೆಗಿದ್ದಾರೆ ಅದಕ್ಕೆ. ಆಮೇಲೆ ಇವರು ಹೇಳ್ತಾರೆ ಕಡೆಗೆ ಮಂದಿರ ಪತ್ರ ಅಂತಾನೆ ಇಲ್ಲಿ ಮಾಮಾಯನ್ ಮಾಧವನ್ ಅನ್ಬೇಕಾದ್ರೆ ಇಲ್ಲಿ ಮಾ ಆಯನ್ ಅಂತ ಒಂದು ಹಿಂದೆ ಮಾಡಿದ್ವಿ. ಅಂದ್ರೆ ಆದ್ಮೇಲೆ ಗೋಪರಲ್ಲಿ ಆಯನ್ ಅಂದ್ರೆ ಗೋಪರಲ್ಲಿ ಶ್ರೇಷ್ಠ ಅಂತ ಒಂದು ಅರ್ಥ ಬರ್ತದೆ. ಅದಕ್ಕೆ ಮಾಯಾ ವೈನಂ ಜ್ಞಾನ ನಿಂದೆ ಅರ್ಥದಲ್ಲಿ ಹೇಳಿದ್ರೆ ಮಾ ಅಂದ್ರೆ ಲಕ್ಷ್ಮೀ ಅಂತ ಆಗುತ್ತೆ. ಮಾ ಆಯನ್ ಅಂದ್ರೆ ಲಕ್ಷ್ಮಿಯರಿಗೆ ಒಡೆಯ, ಲಕ್ಷ್ಮಿಯ ನಾಯಕ ಅಂತ ಮಾಡುತ್ತೆ ಅದಕ್ಕೆ. ಆಮೇಲೆ ಮಾಯಾ ಅಂದ್ರೆ ಎರಡನೇ ಸಂಕಲ್ಪ ಭಗವಂತನ. ಮಾಮಾಯನ್ ಅಂದ್ರೆ ಮಹಾ ಸಂಕಲ್ಪ ಉಳ್ಳವನು ಅಂತ. ಮಾಯ ಮಾಡುವಂಥದ್ದಲ್ಲ,
ಯಾಕಂದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಮಾಡುವಾಗ ಎಂಥ ಸಂಕಲ್ಪ ಮಾಡಬೇಕು, ಎಲ್ಲವೂ ಸಂಕಲ್ಪದ ನಡೆಯೋದು, ಅವನೇನು ಮಾಡಬೇಕಾಗಿಲ್ಲ. ಅದಕ್ಕೆ ಮಾಮಾಯನ್ ಅಂದರೆ ಮಹಾಸಂಕಲ್ಪವುಳ್ಳವನು ಭಗವಂತ ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಮಾಧವನ್ ಅಂದರೆ ತಾಯಿಯನ್ನು ಎದೆ ಉಳ್ಳವನ್ನ ಒಂದರ್ಥ. ಆಮೇಲೆ ತವಂ, ತಮಿಳಲ್ಲಿ ತವಂ ಅಂದ್ರೆ ತಪಸ್ಸು ಅಂತ ಹೇಳ್ತಾರೆ. ಮಾ ತವಂ ಅಂದರೆ ಅತ್ಯಂತ ದೊಡ್ಡ ತಪಸ್ವಿ ಅಂತ, ಅವನು ಭಗವಂತನೇ ದೊಡ್ಡ ತಪಸ್ವಿ ಅವನು. ಯಾಕಂದ್ರೆ ಯೋಗದಿಂದಲೇ ಹೇಳ್ತಾನೆ ಅದಕ್ಕೆ. ಅಂದ್ರೆ ಅವನು ಮಹಾಸಂಕಲ್ಪವುಳ್ಳವನು, ಮಹಾ ತಪಸ್ವಿ ಆಗಿರುವವನು ವೈಕುಂಠನ್. ಪರಮಾಸುದೇವರಿಗೆಲ್ಲ ಅವನೇ ವೈಕುಂಠನ್ ಅಂತ ಹೇಳಿಕೊಂಡು ಅವನ ಹೆಸರನ್ನ ಆದ ಅನೇಕ ಇನ್ನೂ ಅನೇಕ ಗೋವಿಂದ ಕೇಶವ ಗೋವಿಂದ ನಾರಾಯಣ ಇನ್ನೂ ಹಸಿರು ಹೇಳ್ಕೊಂಡು ನಾಮಂಬಲವನ್ನು ನವೀಂದ್ರ ಅದನ್ನ ಹೇಳಿ ನಾವು ಭಗವಂತನನ್ನ ನಾವು ಕೀರ್ತನೆ ಮಾಡೋಣ. ಅದಕ್ಕಾದ್ರೂ ಎಬ್ಬ ಬೇರೆ ಎಲ್ಲರೂ ಬೇಡ, ಇನ್ನೊಂದು ಕೆಲಸಕ್ಕೆ ನಾವು ಕರಿತಾ ಇದ್ದೀವಿ. ಇಲ್ಲಿ ಅನುಭವಿಸೋದನ್ನ ನಮ್ಮ ಜೊತೆ ಅನುಭವಿಸು ಅನ್ನೋದನ್ನು ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಹೇಳ್ತಾರೆ ಇದು ಈ ಮಾಯಾ ಅನ್ನೋದಕ್ಕೆ ಅನ್ವಯ ಮಾಡ್ಕೊಂಡು ಅದಕ್ಕೆ ಈಗ ಹೇಳಕ್ ಹೋಗೋದಿಲ್ಲ. ಅಲ್ಲಿ ಹೇಳಿದ್ರೆ ಇಲ್ಲಿ ಅನ್ವಯ ಮಾಡ್ಕೊಳ್ಳಿ ಅದಕ್ಕೆ. ಇದಕ್ಕೆಲ್ಲ ಅಂದ್ರೆ ಇಲ್ಲಿ ಯಾಕೆ ಇಲ್ಲಿ ಹೇಳಿದ್ರು ಅಂದ್ರೆ ಪರವಸ್ತುವನ್ನೇ ಹೇಳಿದ್ರು. ಮೂರು ಮಾಮಾಯನ್, ಮಾಧವನ್, ವೈಭನ್ ಮೂರು ಪರವಸ್ತುವನ್ನ ಹೇಳಿದ್ರು. ಯಾಕಂದ್ರೆ ಅಂತಹ ಪರವಸ್ತು ಇಲ್ಲೇ ನಮ್ಮಲ್ಲಿ ಇರ್ಬೇಕಾದ್ರೆ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಯಾಕೆ ಓದ್ಕೊಂಡಿದ್ದೆ, ನೇರವಾಗಿ ಕಾಣ್ಬೋದಲ್ಲ ಅವ್ರನ್ನ. ನೇರವಾಗಿ ಇಲ್ಲದೆ ಇದ್ರೆ ಅವನ ಅವತಾರ ಮಾಡ್ತಾರೆ, ನೀನು ಯೋಚನೆ ಮಾಡೋದು ಸರಿ. ನೇರವಾಗಿ ಪರವಸ್ತುವೇ ಬಂದಿರ್ಬೇಕಾದ್ರೆ ಅದನ್ನ ಯಾಕೆ ಯೋಚನೆ ಮಾಡ್ತಾರೆ, ಧ್ಯಾನ ಮಾಡ್ಬೋದು ಅಂತ ಯಾರು ನೇರವಾಗಿ ನೋಡಿದ್ರೆ ಅನುಭವಿಸ್ಬೋದಲ್ಲ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇದಕ್ಕೆ. ಹಂಗಂದ್ರೆ ಇದೆಲ್ಲ ವೈಕುಂಠ, ಪುರುಷ, ಪ್ರಾಣ, ಇದೆಲ್ಲ ಬರುತ್ತೆ. ಅದೆಲ್ಲ ಹಿರಣ್ಯಗರ್ಭ, ಭೂಗರ್ಭ, ಮಾಧವ, ಪೂರ್ವನ, ಈಶ್ವರ, ವಿಕ್ರಮಿ ಸಹಸ್ರ ಬರ್ತಾರೆ. ಎಲ್ಲವೂ ಸಹ ನಾಮಪರವಂ ಅನ್ನೋದಕ್ಕೆ ಸಂಕೀರ್ತನ. ಯಾಕಂದ್ರೆ ಅವನು ಸಂಗೀತದಿಂದ ಅವನು ಪುಷ್ಟುಪೇಕ್ಷಣ ಅಂದ್ರೆ ತುಷ್ಟ, ಅವನು ಸಂಕೀರ್ತನ ಮಾಡಿದ್ರೆ ತುಷ್ಟನಾಗಿ ಭಗವಂತ ಸಂತೋಷ ಮಾಡ್ತಾನಂತೆ. ಅವನು ಸಂತೋಷನಾಯಿತು ಅಂದ್ರೆ ನಮಗೆ ಇದಾಗುತ್ತೆ ಅಂತ. ಅದರಲ್ಲಿ ಈ ಒಂದು ಪಾಶುರದಲ್ಲಿ ತಿರುಮೈಷ ಆಯುವಾರನ್ನ ಅವನು ಹೇಳಿದೆ. ಹೇಗಪ್ಪ ತಿರುಮೈಷನ್ ಆಯುಧ ಅನ್ನೋದಕ್ಕೆ ಅದಕ್ಕೆ ಹೇಳ್ತಾರೆ. ಇದರಲ್ಲಿ ಇವರು ತುದಿಗಳ ಮೇಲೆ ಕಟ್ ಮಾಡೋದು. ಇವರು ಕುಂಭಕೋಣದ ಶಾರಂಗಪಾಣಿ ಇದ್ದಾರೆ. ಅವರು ಅವರೇ ಇವರಿಗೆ ಪುತ್ರರಾಗಿದ್ದಂತೆ, ಶಿಷ್ಯರಾಗಿದ್ದಂತೆ. ನೋಡಿ, ಸ್ವಸ್ವಾಮಿ ಭಾವತೆ ಭಾವನೆ ಭಗವಂತನೇ ಇವರಿಗೆ ಶಿಷ್ಯನ ಇವರಿದ್ದಾರೆ. ಅವರ ರಾಜ ಅವನ ಶಿಷ್ಯನಿಗೆ ಇದು ಮಾಡಿದಾಗ ಈತ ಊರಾಗಿ ಇಂಥ ಜಾಗದಲ್ಲಿ ಇರೋದು ಬೇಡ, ನೀ ಬಾ, ನೀನು ಹಾಸಿಗೆ ಸುತ್ಕೊಂಡು ಬಾ ಅಂತ ಭಗವಂತ ಹಾಸಿಗೆ ಸುತ್ತ ಹಿಂದೆ ಬರ್ಬೇಕಂತೆ ಅವನು. ಆ ಥರ ಭಗವಂತನಿಗೆ ಮಾಡುವವರು ಆ ಥರ ಐಶ್ವರ್ಯ ಇದೆ ಅದಕ್ಕೆ. ಇವರು ಯಾವಾಗಲೂ ಇದ್ದ ಥರ ಇದ್ದಂತೆ, ಮೂಗೋ ಬರೆಯೋದೆಲ್ಲ ಬದಿರವಾಗಿದ್ದಂತೆ, ಕಿವಿ ಕೇಳಿದಂತೆ, ಏನು ಮಾತಾಡ್ತಿರಲಿಲ್ಲ, ಯಾವಾಗ ಬೇಕೋ ಅಷ್ಟೇ. ಅದಕ್ಕೆ ನೋಡಿ ಇವ್ರು ಕಿವುಡ ಅನ್ನೋರು, ಇವರು ಮಾತು ಮೂಕ ಅನ್ನೋರು ಅಂತ ಹಾಗೆ ಇದ್ದಂತೆ. ಅದಕ್ಕೊಂದು ಉದಾಹರಣೆ ಈಗ ಕರಂಪುರಿ ಇವರಿದೆಯಲ್ಲ, ಈಗ ಪಾಂಡಿಚೇರಿ ಪಕ್ಕದಲ್ಲಿ ಕರಂಪುರಿ ಇವರಿದ್ದಾರೆ. ಅಲ್ಲಿ ಇವರು ಹೋಗ್ತಿರ್ಬೇಕಾದ್ರೆ ವೇದಾಧ್ಯಯನ ಮಾಡ್ತಾ ಇರ್ತಾರೆ. ವೇದಾಧ್ಯಯನ ಮಾಡ್ತಿರ್ಬೇಕಾದ್ರೆ ಇವ್ರು ಹೋಗ್ಬೇಕಾದ್ರೆ ಇವರು ವೇಷ ಎಲ್ಲ ನೋಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಇದು ಅಂತ್ಯವರ್ಣ ಅಂದ್ಬಿಟ್ಟು ಅವ್ರಿಗೆ ನಿಲ್ಲಿಸ್ಬಿಡ್ತಾರೆ. ಇವರು ಏನು ಪಾಠ ಮುಂದಕ್ಕೆ ಹೋಗ್ತಾರೆ, ಅವ್ರಿಗೆ ಎಲ್ಲಿ ನಿಲ್ಲಿಸ್ಕೊಂಡು ಗೊತ್ತಾಗದೇ ಇಲ್ಲ. ಅವ್ರಿಗೆ ಎಷ್ಟು ಮಾಡೋದು ಆಗಾದ್ರೆ ವೃದ್ಧರು ಒಬ್ರು ಇರ್ತಾರೆ. ಅವ್ರು ಹೇಳ್ತಾರೆ, ನೋಡು ನೀವು ಬಂದು ನಿಲ್ಲಿಸೋದು ತಪ್ಪಾಯ್ತು. ಆಯುಷ ಅವ್ರು ನೋಡಿದ್ರೆ ಮಹಾ ತೇಜಸ್ವಿ ಆಗಿದ್ರು, ಬೇರೆ ಅಂತ್ಯವರ್ಣವಾಗಿದ್ದು ತೇಜಸ್ವಿ ಆಗಿದ್ರು. ಪ್ರಭೋಕ್ಷದವರು ಆ ಬೆಳೆದಿದ್ದರಿಂದ ಆ ಥರ ಇರ್ತಾರೆ. ಹಾಗಾಗಿ ನಾವು ಅವರನ್ನೇ ಕೇಳಂತ ಹೋಗ್ತಾ ಇರ್ತಾರಂತೆ. ಇವ್ರು ಬಂದು ಕೇಳ್ತಾರಂತೆ, ನಾವು ಈ ಥರ ಅಪಚಾರ ಮಾಡಿ ನಿಲ್ಲಿಸ್ಬಿಟ್ವಿ, ಈ ಥರ ಇದಾಯ್ತು ಅಂತ. ಆಗ ಅವ್ರು ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಮಾತಾಡೋದು ಮೂಪ ಹೋಗ್ಬೋದು ಇರ್ತಾರಂತೆ. ಅಲ್ಲಿ ನೋಡ್ತಾರೆ ಪಕ್ಕದಲ್ಲಿ ಭತ್ತ ಬೆಳೆ ಇರ್ತಾರೆ. ಅಲ್ಲಿ ಭತ್ತ ಇರ್ತಾರೆ, ಅವಾಗೆಲ್ಲ ಆ ಒಂದು ಭತ್ತದ ಕಿಟ್ಕೊಳ್ತಾರಂತೆ. ಕಿಟ್ಬಿಟ್ಟು ಆ ಉಗುರಿಂದ ಸೀರೆ ಕೆಳಗಡೆ ಹಾಕ್ತಾರಂತೆ. ಅದ್ರಲ್ಲಿ ಏನಂತ ಶ್ರುತಿ ಬರುತ್ತೆ, ಏನಿಸುತ್ತೆ, ಕೃಷ್ಣಾನಾಂ ವ್ರೀಹೀಣಾಂ ನಕನಿರ್ಭಿನ್ನಂ ಅಂತ ಬರುತ್ತೆ. ಆ ಜಾಗದಲ್ಲಿ ಉಳಿಸಿರ್ತಾರೆ ಅವರು. ಕೃಷ್ಣಾನಾಂ ವ್ರೀಹೀಣ ಭತ್ತ, ಕಪ್ಪುವರ ಭತ್ತದಲ್ಲಿ ವ್ರೀಹೀಣಾಂ ನಕನಿರ್ಭಿನ್ನಂ ಅಂತ ಬರುತ್ತೆ. ಅದಕ್ಕೆ ಅದನ್ನ ಕೈಯಿಂದ ಸೀಳಿ ತೋರ್ತಾರಂತೆ, ಮಾತಾಡಲ್ಲ ಅವರು. ಆಗ ಅವ್ರಿಗೆ ಅವ್ರು ಗೊತ್ತಾಗುತ್ತೆ, ಕೃಷ್ಣ ಮುಂದೆ ಕೇಳ್ಕೊಂಡು ಹೋಗ್ತಾರೆ. ಆಗ ಇವ್ರನ್ನ ಅವ್ರು ಮಾಡುವ ಒಂದು ಯಾಗಕ್ಕೆ ಇವ್ರನ್ನ ಕರೀತಾರೆ ಅಂತ ಒಂದು ಐತಿಕ, ಇವ್ರನ್ನ ಬರಬೇಕು ಅಂತೇಳಿ ಕರೀತಾರೆ ಅಂತ. ಇವರು ಅದರಿಂದ ಇವ್ರು ಯಾವಾಗ ಅಷ್ಟಾಂತ ಮಂತ್ರಮುಗ್ಧರು, ಅವರು ಸ್ತಬ್ಧರಾಗಿರ್ತಾರೆ, ಮಂತ್ರಮುಗ್ಧರಾಗಿರ್ತಾರೆ, ವೈರಾಗಿ ಜೀವಿಗಳವರು. ಅದರಿಂದ ಅವರೇ ಆ ಶ್ರುತಿಯಲ್ಲಿ ಹೇಳಿರುವಂತಹ ರೂಪೋಭವ, ಸ್ತಬ್ಧೋಭವ, ಆತ್ಮತೋಭವ ಅನ್ನೋದು ತಿರುಮೈಷ ಅವರಿಗೆ 100 ಹೊಂದುತ್ತೆ ಇದರಲ್ಲಿ. ಆಮೇಲೆ ಇವರು ಸಹ ಈ ಮಾಮಾಯನ ಪದಗಳನ್ನ ಅವರು ತಮ್ಮ ಇದರಲ್ಲಿ ಅನೇಕ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರು ತಮ್ಮ ಇದರಲ್ಲಿ ಚೈತ್ಯಗಳಿಂದಾಗಲಿ ಎಲ್ಲವನ್ನೂ ಸಹ ಅವರು ತಮ್ಮ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಮಾ ಅನ್ನೋ ತಾಯಿಗೆ ಸಂಬಂಧ, ತಾಯಿ ಭಾರ್ಗವಿ,
ಇವರು ಭೃಗುಗೋತ್ತವರು, ಇವರು ಭಾರ್ಗವರು, ಭೃಗುಗೋತ್ತಲ್ಲ ಭಾರ್ಗವರು, ಅವಳು ಭಾರ್ಗವಿ, ಅವಳು ಸ್ತ್ರೀ ಆಗಿಲ್ಲ. ಅದನ್ನ ತಾಯಿಗೆ ನೇರ ಇವರಿಗೆ ಆತ್ಮ ಸಂಬಂಧವೂ ಇದೆ, ಅವರ ವಂಶ ತಾಯಿಯ ವಂಶದಲ್ಲೇ ಹುಟ್ಟವಳು ಭೃಗುವಂತ. ಅದನ್ನು ಸಹ ಹೇಳ್ತಾರೆ. ಇದಕ್ಕೆ ಅವ್ರು ಎಷ್ಟು ಅಂದ್ರೆ ಅವರು ಹೇಳ್ತಾರೆ, ಅವರು ಮೊದಲು ಅವರಿಗೆ ಮೊದಲಾಗಿ ತೋರಿಸೋದು ಇವರು ಮತ್ತಷ್ಟು ಚಮೈನಲ್ಲಿ ಫಲ ತೆರೀತೆ ಅಂತ ಸ್ವಾಮಿ ಹೇಳ್ತಾರಲ್ಲ, ಇವರು ಅನೇಕ ಶೈವ ಗೀತೆಲ್ಲ ಮಾಡಿದ್ದಾರೆ. ಇವರು ಅಲ್ಲಿಂದ ನಾಯಿನಾಥ ಇವರು ಒಬ್ಬರಿದ್ದರು. ಅದೆಲ್ಲಾಗಿ ಇವರು ಬಂದಾಗ ಇವಾಗ ಪ್ರಜ್ಞಾನದ ಇಲ್ಲಿ ಬಂದು ಆಮೇಲೆ ಇದು ಮಾಡಿದ್ರು. ಅವ ಹೇಳ್ತಾರೆ, ಅಂಡ್ರು ನಾನು ತಿರಂದಿಲೆ ತಿರಂದವಿ ಪರಂದಿಲೆ, ಯಾವ್ದಪ್ಪ ಹುಟ್ಟಿದ್ರು ಅಂತ ಅಂತಾರೆ. ನಿಂದದಂ ಕಿರಂದದಂ ಕೆಡದಂ ಎನ್ನೆಂಜುಳೆ, ಎಲ್ಲವೂ ಯಾವುದು ಅಂತ ಅಂದ್ರೆ ಹೇಳ್ತಾರೆ ನಾರಾಯಣ ನಾಮ ಅಷ್ಟಾಕ್ಷರ ಮಂತ್ರ. ಇದು ಅಷ್ಟಾಕ್ಷರ ಮಂತ್ರ ನನ್ನ ಆಚಾರ ಉದ್ದೇಶ ಮಾಡಿದ ಮುಂಚೆ ನಾನು ಹುಟ್ಟಲೇ ಇಲ್ಲ, ಹುಟ್ಟಿದ ಮೇಲೆ ನಾನು ಅದನ್ನು ಮರೆಯಲಿಲ್ಲ ಅಂದ್ಬಿಟ್ಟು ಆ ಥರ ಇವರು ಮಂತ್ರ ಮುಗ್ದಿರೋದಕ್ಕೆ ಅಲ್ಲಿಂದ ಯಾವಾಗಲೂ ಅದನ್ನೇ ಜಪ ಮಾಡ್ಕೊಳ್ತಿದ್ರು ಅದಕ್ಕೆ ಅಂದ್ಬಿಟ್ಟು ಅಂತ ಹೇಳ್ದವರು ಅವರು. ಅದನ್ನ ಅವರ ಇದರಲ್ಲೂ ಸಹ ಅನೇಕ ಅವರ ಮಾಮಾಯನ್ ಅಂತ ಇದರಲ್ಲಿ ಬರೀತಾರೆ, ಅದರಲ್ಲಿ ಕೆರೆ ತೆಗೆದುಕೊಳ್ತಾರೆ. ಎಲ್ಲವೂ ಸಹ ಅವರ ಇದರಲ್ಲಿ ಮಾಯನ್ನ ಪದಗಳೆಲ್ಲ ಬರ್ತಾ ಇದ್ರು. ಹಾಗಾಗಿ ಅದರಿಂದಲೂ ಸಹ ತಿರುಮೈಷಾರನ್ನು ಹೇಳಿದಾಳೆ ಅಂದ್ಬಿಟ್ಟು ಅಂತ ಅದು ಹೇಳ್ತಾ ಇದಕ್ಕೆ. ಆವಾಗ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಇನ್ನು ಅವರ ಇದು ಬರುತ್ತೆ ತಿರುಚಂದ್ರ ಮೇಲೆ ಬರುತ್ತೆ, ಇನ್ನೊಂದಲ್ಲಿ ಬರುತ್ತೆ. ಅದರಲ್ಲಿ ಎಟ್ಟಿ ನೋಡಿನಂಡನಂ ಕೈಟಿನಾಲ್ ಮನಂದನೆ ಕಟ್ಟಿ ವೀರಲಾದ ವೈತ ಕಾಲದಲ್ಲಿ ಇನ್ನು ಇನ್ಬು ಮಾದುಮೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಎಟ್ಟಿ ನೋಡಿನಂಡನಂ ಎಂಟು ಎಂಟಿದೆಯಲ್ಲ, ಎಂಟು ಅನ್ನೋದು ಅಷ್ಟಾಕ್ಷರ, ಇರಂಡು ಅಂದ್ರೆ ದ್ವಯ. ಈ ಅಷ್ಟಾಕ್ಷರ ದ್ವಯದಿಂದ ಆ ಹಗ್ಗದಿಂದ ಮನಂದನೆ ಕಟ್ಟಿ ನನ್ನ ಮನಸ್ಸನ್ನ ಕಟ್ಟಾಗ್ಬಿಟ್ಟಿದ್ದಾನೆ. ಎಟ್ಟು ಅಷ್ಟಾಕ್ಷರ ಇರಂಡು ದ್ವಯ ಅದರಿಂದ ಕಟ್ಟಿ ಅದಕ್ಕ ಅದ ಬೀಡಿಲಾದ ವೈತ ಕಾಲದಲ್ಲಿ ಅಂದ್ಬಿಡ್ತಾರೆ. ಅದನ್ನ ಇಟ್ಟು ಅದು ಇನ್ನು ಎಲ್ಲಿ ಬಯಲಾಗುತ್ತೆ ಅಂದ್ಬಿಟ್ಟು ತಾವೇ ಹೇಳ್ಕೊಂಡಿದ್ದಾರೆ. ಅವಿಚ್ಛಿನ್ನವಾಗಿ ಇರುತ್ತೆ ಅಂತ ಶಬ್ದೋಪಮುಕ್ತ ಅಂತ ಹೇಳ್ತಾರಲ್ಲ, ಅದರಿಂದ ಅದನ್ನ ಹೇಳಬೇಕು ಹೇಳಿದ್ರು. ಇಲ್ಲಿ ನಿಮಗೆ ಇದನ್ನು ಹೇಳಿದೆ, ನಿಮಗೆ ಯಾರು ಮುಖ್ಯವಾಗಿ ಒಂದು ಇಲ್ಲಿ ಬ್ರಹ್ಮವಿದ್ಯೆಯನ್ನು ಹೇಳಿದ್ದಾರೆ. ಎಂತಹ ಬೇರೆ ಬ್ರಹ್ಮವಿದ್ಯೆ ಅಂತಂದ್ರೆ ಭೂಮಾವಿದ್ಯೆ ಅಂತ ಒಂದಿದೆ. ಭೂಮಾವಿದ್ಯೆ ಅನ್ನೋದು ಚಾಂದ್ರವರ್ಷದಲ್ಲಿ 32 ಬ್ರಹ್ಮವಿದ್ಯೆ, ಅದೊಂದು ಬ್ರಹ್ಮವಿದ್ಯೆ. ಭೂಮ ಅಂತ ದೊಡ್ಡದು ಅಂತ. ಇದು ಯಾರಿಗೆಲ್ಲ ನಾರದರು ಎಂತ ಭಗವಂತ ಯಾವಾಗ ಭಗವಂತನ ಹೇಳ್ತಿರ್ತಾರೆ. ಅವರು ಸನತ್ ಕುಮಾರ್ ಅಂತ ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ, ನಾನು ಎಲ್ಲಾ ವೇದಗಳು ತಿಳಿದೆ, 64 ವಿದ್ಯೆಗಳು ಅವ್ರು ಹೇಳ್ಕೊಡ್ತಾರೆ. ಇದು ಚಂದ ಹೋದಾಗ ಬರುತ್ತೆ. ಅವ್ರು ಹೇಳ್ಕೊಡ್ತಾರೆ ಎಲ್ಲ ತಿಳಿದ್ರು ನನ್ನ ಮನಸ್ಸಿನಲ್ಲಿ ಅಶಾಂತಿಯಿಂದ ಹೋಗಲಿಲ್ಲ, ಮನಸ್ಸಿನಲ್ಲಿರೋ ಅಶಾಂತಿಯಿಂದ ಹೋಗಲಿಲ್ಲ. ಆ ಪರತ್ವದ ಜ್ಞಾನ ಇನ್ನೂ ಪೂರ್ಣ ನಿಲ್ಲ ನನಗೆ ಅಂದ್ಬಿಟ್ಟು ಆವಾಗ ನೀವು ನನಗೆ ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಆ ಉಪದೇಶ ಮಾಡುವಾಗ ಯಾವುದು ಬರ್ತು ಯಾವ್ದು ಒಂದು ಹೇಳ್ಕೊಳ್ತಾರೆ. 13 ವಿಷಯಗಳು ಬರ್ತಾ ಇರ್ತದೆ. ಮೊದಲು ಇದು ನಾನು ತುಂಬಾ ದೊಡ್ಡದಾಗಿ ಹೇಳಿದ್ರೆ ಎರಡು ಕ್ಲಾಸ್ ಬೇಕು, ಸುಮ್ಮನೆ ಹೇಳ್ತೀನಿ ಹೇಳ್ತಾರೆ. ಮೊದಲು ವಾಕ್, ನಮ್ಗಿಂತ ವಾಕ್ ದೊಡ್ಡದು ಅಂತ ಹೇಳ್ತಾರೆ. ಆಗ ವಾಕ್ ದೊಡ್ಡದು ಅಂದಾಗ ಅದಕ್ಕಿಂತ ದೊಡ್ಡದು ಯಾರು ಕೇಳ್ತಾರೆ. ಹೌದು, ಅದಕ್ಕಿಂತ ದೊಡ್ಡದು ಮನಸ್ಸಿದೆ ಅಂತಾರೆ. ಅದಕ್ಕಿಂತ ದೊಡ್ಡದು ಅಂತಾರೆ, ಅದಕ್ಕಿಂತ ನಮ್ಮ ಸಂಕಲ್ಪ ದೊಡ್ಡದು ಅಂತ. ಅದಕ್ಕಿಂತ ದೊಡ್ಡದಿದೆ, ಅದಕ್ಕಿಂತ ನಮ್ಮ ಚಿತ್ತ ಇದೆಯಲ್ಲ ಬುದ್ಧಿ, ಅದು ದೊಡ್ಡದು ಅಂತ. ಅದಕ್ಕಿಂತ ದೊಡ್ಡದಿದೆ ಅಂತ ಹೇಳ್ತಾರೆ, ಅದಕ್ಕಿಂತ ದೊಡ್ಡದು ಧ್ಯಾನ ಇದೆ ಅಂತ. ಆ ಧ್ಯಾನಕ್ಕಿಂತ ದೊಡ್ಡದು ಅಂತ ಆದಾಗ ಅದಕ್ಕಿಂತ ದೊಡ್ಡದು ವಿಜ್ಞಾನ ಇದೆ ಅಂತಾರೆ. ಆ ವಿಜ್ಞಾನಿಗೆ ದೊಡ್ಡದು ಯಾವುದು ಅಂದ್ರೆ ಇದೆಯಲ್ಲ ಅನ್ನ, ಅದಕ್ಕಿಂತ ದೊಡ್ಡದು ತಪ್ಪು ಅಂದ್ರೆ ನೀರು ಅಂದ್ಬಿಡ್ತಾರೆ. ಅದಕ್ಕಿಂತ ದೊಡ್ಡದು ತೇಜಸ್ಸು, ಅದಕ್ಕಿಂತ ದೊಡ್ಡದು ಪಂಚಭೂತಗಳು, ಅದಕ್ಕಿಂತ ದೊಡ್ಡದು ಆಕಾಶ, ಅದು ರಿವರ್ಸ್ ಆರ್ಡರ್ ಬರುತ್ತೆ. ಆಕಾಶಕ್ಕೆ ದೊಡ್ಡದು ಸ್ಮರಣೆ ಇದೆಯಲ್ಲ ಅದು. ಅದಕ್ಕಿಂತ ದೊಡ್ಡದು ಆಸೆ, ಭಗವಂತನ ಆಸೆ. ಅದಕ್ಕಿಂತ ದೊಡ್ಡದು ಪ್ರಾಣ ಅಂತ ಹೇಳ್ತಾರೆ. ಆ ಪ್ರಾಣ ಅಂತ ಹೇಳಿದ್ರೆ ಅಷ್ಟೇ 13 ಆದ್ಮೇಲೆ ಇವ್ರು ಮುಂದೆ ಕೇಳೋದಿಲ್ಲ, ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಆ ಕಿವಿದವ್ರು ಮಾತ್ರ ನಿಲ್ಲಿಸ್ಬಿಡ್ತಾರೆ, ಆದ್ರೆ ಮುಗಿದಿರೋದಿಲ್ಲ ಅದಕ್ಕೆ. ಅವರು ಶರತ್ ಕುಮಾರರು ತಾವೇ ಅವ್ರನ್ನ ಅದೇ ಅಂದ್ರೆ ಅವ್ರು ಹೇಳ್ತಾರೆ, ನೀನು ನಿಲ್ಲಿಸ್ಬಿಟ್ಟೆ, ಇದಕ್ಕಿಂತ ಮೇಲಿದೆ ನೀನು ಕೇಳಲಿಲ್ಲ ಅಂದ್ಬಿಟ್ಟು ಅವರೇ ಉಪದೇಶ ಮಾಡ್ತಾರೆ. ಅದಕ್ಕಿಂತ ಯಾವ್ದು ಅಂತ ಹೇಳ್ತಾರೆ. ಅವಾಗ ಬರುವಂತ ಮಾತಿದ್ರು ಈ ಹೇಳ್ತಾರೆ, ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸಭೂಮ, ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನೀತಿ ಕದಲ್ಪಂ. ಅದಕ್ಕೆ ಏ ವೈ ಭೂಮ ತದಮೃತಂ ಅತ ಇದಲ್ಪಂ ತನ್ಮೃತ್ಯಂ ಸ ಭಗವಃ ಕಸ್ಮಿನ್ ಪ್ರತಿಷ್ಠೈತಿ. ಆಮೇಲೆ ಸೇವ ಮಹಿಮ್ನಿ ಇದಿನಾ ಮಹಿಮ್ನೀತಿ ಅಂದ್ಬಿಟ್ಟು ಮುಗಿಸ್ತಾರೆ. ಅದಕ್ಕೆ ಅಂದ್ರೆ ಯಾವುದು ದೊಡ್ಡದು ಅಂತ ಯಾವ್ದ ಬ್ರಾಹ್ಮಣದಲ್ಲಿ ಹೇಳೋದಿಲ್ಲ. ದೊಡ್ಡದು ಯಾವ್ದು ಎತ್ತರ, ಅಲ್ಲಿ ನಾನ್ಯತ್ ಪಶ್ಯತಿ, ಬೇರೆ ಏನೂ ನೋಡೋದಿಲ್ಲ ಹೇಳೋದಲ್ಲ. ಆಮೇಲೆ ನಾನ್ಯತ್ ಶೃಣೋತಿ, ಬದಿರು ಏನೂ ಕೇಳೋದಿಲ್ಲ. ನಾನ್ಯತ್ ವಿಜಾನೀತಿ, ಏನನ್ನೂ ತಿಳಿಯೋದಿಲ್ಲ. ಅದ್ರ ಹೇಳ್ದಲ್ಲ ಭೂಮಯೋ ಅನ್ನಿಚ್ಚ ಎಲ್ಲ ಬರುತ್ತೆ. ಅದು ಭೂಮಾವನೆ, ಅದು ಅತ್ಯಂತ ದೊಡ್ಡದು.
ಎಲ್ಲಿ ಒಂದು ವೇಳೆ ಎಲ್ಲಿ ನೀವು ಕಾಣುತ್ತೋ ಅಂದ್ರೆ ಇದು ಅಲ್ಲಿ ಎಲ್ಲಿ ಕಾಣೋದಿಲ್ವೋ ಅದು ಎಲ್ಲಿ ಕಂಡ್ರೆ ಎಲ್ಲಿ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ ಅದು ಅಲ್ಪವಾದದ್ದು ಅದು ಕಂಡ್ರೆ ಅದಲ್ಲ ಅಲ್ಪವಾದದ್ದು ಯಾವುದು ಭೂಮವೋ ತದ್ ಅಮೃತ ಅದೇ ಅದು ಪರಮಾತ್ಮನ ಅಮೃತ ಅಂದ್ರೆ ವೈಕುಂಠ ಅದು ಯದಲ್ಪಂ ತದ್ ನೃತ್ಯಂ ಯಾವುದು ಅಲ್ಪ ನಮ್ಗೆ ಹೇಳ್ತಾರೆ ಅದು ನೃತ್ಯಂ ಅಂದ್ರೆ ಪ್ರಕೃತಿ ಮಂಡಲ ಇಲ್ಲೇ ಇರಬೇಕಾಗುತ್ತೆ ಅಲ್ಲಿ ಭಗವಃ ಕಸ್ಮಿನ್ ಪ್ರತಿಷ್ಠ ಇಲ್ಲಿ ಪ್ರತಿಷ್ಠಿತನಾಗಿ ಭಗವಂತನಿದ್ದಾನೆ ಅದೇ ನೀನು ನಾರಾಯಣ ಹೇಳ್ತಾ ಇದೆಯಲ್ಲ ಅವನೇ ಪರತತ್ವ ಅವನೇ ಅಕ್ಕಿ ಮಾಡಿಬಿಟ್ಟು ನಾರದರು ಉದ್ದೇಶ ಮಾಡ್ತಾರೆ ಹೇಳ್ತಾ ಕಡೆ ಹೇಳ್ತಾರೆ ಅನ್ಯತ್ ಕರ್ತುಂ ದ್ರಷ್ಟುಂ ಸ್ಮರ್ತುಂ ನ ಶಕ್ಯ ಅಲ್ಲಿ ಹೋಗ್ಬಿಟ್ರೆ ನಮಗೆ ಜೀವಾತ್ಮ ಹೋದ್ರೆ ಇಲ್ಲೆಲ್ಲ ನಮ್ದೆಲ್ಲ ನೋಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ನಮಗೆ ನಾವು ಅಲ್ಲಿ ಹೋಗ್ಬಿಟ್ಟ ಅಂದ್ರೆ ಅನ್ಯತ್ ಕರ್ತುಂ ದ್ರಷ್ಟುಂ ಸ್ಮರ್ತುಂ ನ ಶಕ್ಯ ಆಗೋದೇ ಆಗುತ್ತೆ ನಮಗೆ ಬೇರೆ ಒಂದು ವಿಷಯವನ್ನ ಯೋಚನೆ ಮಾಡೋದಾಗ್ಲಿ ನೋಡೋದಾಗ್ಲಿ ಜ್ಞಾಪಿಸ್ಕೊಳ್ಳೋದಾಗ್ಲಿ ಇಲ್ಲವೇ ಇಲ್ಲ ಹಾಗಾಗಿ ನಾವು ಪ್ರಕೃತಿ ಮಂಡಲದಲ್ಲಿ ನಮ್ಮ ಸಂಬಂಧ ಅದು ಎಲ್ಲೂ ಯಾವುದೂ ಬರೋದಿಲ್ಲ ನನಗೆ ನಾ ಶಕ್ಯ ಆಗ್ಬಿಟ್ಟು ಅದು ಭೂಮಾ ಇಲ್ಲಿ ಆ ಭೂಮಾ ವಿದ್ಯೆಯನ್ನ ಈ ವಿಶ್ವ ಹೇಳ್ತಾರೆ ಅದಕ್ಕೆ ಆಮೇಲೆ ಸ್ವಾಮಿ ಅದಕ್ಕೆ ಹೇಳ್ತಾರೆ ರಕ್ಷಣಾ ಬರುವಾಗ ದ್ವೈರಕ್ಷತೆ ರಕ್ಷತೆ ಕಿಮನ್ಯಹಿ ವೈಷಾ ರಕ್ಷತೆ ರಕ್ಷತೆ ಕಿಮನ್ಯಹಿ ಎಂಬುದು ಅಂತ ನರಸಿಂಹನಾಗಿ ಕೇಳುವಂಥದ್ದು ಅದರಲ್ಲಿ ಕಾಮಾಸಿ ಕಾಷ್ಟದಲ್ಲಿ ನೀನು ರಕ್ಷಣೆ ಮಾಡಿದ್ರೆ ಕಿಮನ್ಯಿ ಬೇರೆ ಯಾರು ಬೇಕು ನಮ್ಗೆ ಏನೂ ಇಲ್ಲ ದ್ವೈಚಾ ರಕ್ಷತೆ ದ್ವೈಚ ಅರಕ್ಷತೆ ನೀನು ಕಾಪಾಡ್ತಾ ಇದ್ರೆ ರಕ್ಷತೆ ಕಿಮನ್ಯಿ ಬೇರೆ ಯಾರು ಕಾಪಾಡೋಕೆ ಸಾಧ್ಯ ನೀನು ಕಾಪಾಡಿದ್ರೆ ನನಗೆ ಬೇರೆ ಯಾರಿಗೂ ಹೋಗೋ ಅವಶ್ಯಕತೆ ಇಲ್ಲ ನೀನು ಕಾಪಾಡದೆ ಇದ್ರೆ ಬೇರೆ ಯಾರು ಕಾಪಾಡೋಕೆ ಸಾಧ್ಯವಿಲ್ಲ ಅನ್ಬಿಟ್ಟು ಅಂತ ಅದಕ್ಕೆ ಇನ್ನೊಂದು ಹೇಳ್ತಾರೆ ಅಷ್ಟವಿಚಾರಿತ ಸೂತ್ರದ ಬರುತ್ತೆ ಭಯಕೃತಸ್ಯ ತ್ವಯಿ ಸಾಮೃತಂಬೆ ರಕ್ಷಾಕೃತಸ್ಯ ತ್ವಯಿ ಜಾತ ರೋಷೆ ತ್ವದೇಕ ರಕ್ಷಸ್ಯ ಮಮತ್ತ ನಮತೆ ಮಮತ್ವಮೇವ ಕರುಣಾಕರ ಅಂತ ಮಮತ್ವೇಮೇವ ಕರುಣಾಕರ ಅಂತ ಹೇಳ್ತಾರೆ ಮಮತ್ವಮೇವ ಕರುಣಾಕರ ಅಂತ ನೀನಿರ್ಬೇಕಾದ್ರೆ ತ್ವಯಿ ಸಾಮೃತಂಬೆ ನಿನಗೆ ನನ್ನ ಮೇಲೆ ಅನುಕಂಪ ಇರ್ಬೇಕಾದ್ರೆ ಭಯಕೃತಸ್ಯ ಭಯ ಬರುತ್ತೆ ನನಗೆ ಇಲ್ಲ ಒಂದ್ ವೇಳೆ ನಿನಗೆ ತ್ವಯಿ ಜಾತ ರೋಷೆ ನಿಮಗೆ ನನ್ನ ಮೇಲೆ ಕೋಪ ಬಂದ್ಕೊಂಡ್ರೆ ರಕ್ಷಕಾಕೃತಸ್ಯ ನನ್ನ ಕಾಪಾಡೋದು ಯಾರು ನೀನು ಅನುಕಂಪ ಇದ್ದರೆ ನನಗೆ ಭಯವೇ ಇಲ್ಲ ನೀನು ಕೋಪ ಇದ್ದರೆ ನನ್ನ ಕಾಪಾಡೋರು ಯಾರು ಇಲ್ಲ ಅಂದ್ಬಿಟ್ಟು ಅಂತ ಅದಕ್ಕೆ ಅದೇಕ ರಕ್ಷಸ್ ನೀನನ್ನು ಕಾಪಾಡಬೇಕು ಮಮತ್ವಮೇವ ಕರುಣಾಕರ ನನಗೆ ಮಾಡುವಂಥದ್ದನ್ನು ಹೇಳ್ತಾ ಅದಕ್ಕೆ ಆಮೇಲೆ ಈ ಶ್ರುತಿನೂ ಅದಕ್ಕೆ ಹೇಳ್ತೆ ಚಿತ್ ಅಚಿತ್ ಈಶ್ವರನ್ನು ತಿಳ್ಕೋಬೇಕು ಅಂತ ಹೇಳ್ತೀವ ನನ್ನ ಇದರಲ್ಲಿ ಸಿದ್ಧಿ 3 ತತ್ವತ್ರ ಹೇಳ್ತೀವಲ್ಲ ಅದನ್ನ ಹೇಳ್ತೆ ಇದರಲ್ಲಿ ಶ್ವೇತಾಶ್ವರ ಬರುತ್ತೆ ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಅನ್ನೋದು ಭೋಕ್ತ ಅನ್ನೋದು ಜೀವಾತ್ಮ ಭೋಕ್ತ ಭೋಗ್ಯಂ ಅನ್ನೋದು ಭೋಗ್ಯದಲ್ಪಡ ವಸ್ತುಗಳೆಲ್ಲವೇ ಅಚಿತ್ತುಗಳು ಭೋಕ್ತ ಜೀವಾತ್ಮ ಭೋಗ್ಯಂ ಅನ್ನೋದು ಚಿತ್ತು ಅಚಿತ್ತು ಜೀವಾತ್ಮ ಚಿತ್ತು ಪ್ರೇರಿತ ಅಂದ್ರೆ ಪರಮಾತ್ಮ ತಿಳ್ಕೊಳ್ಳಿ ಜೀವಾತ್ಮನೋ ಮತ್ತೆ ಚಿತ್ತು ಅಚಿತ್ತು ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಶ್ವೇತಾವಶ್ಯಕ ಹೇಳುತ್ತೈತೆ ಇದನ್ನೇ ಸ್ಮರಣಾಮೃತಲ್ಲ ಹೇಳ್ತಲ್ಲ ಹಾಗೆ ಇದರಲ್ಲಿ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ ಇದನ್ನು ಹೇಳ್ತಾ ಹೋದಂದ್ರೆ ಅನೇಕ ಕೆಲವು ಇದೆಲ್ಲ ಇದೆ ಅದನ್ನ ನೋಡ್ಕೊಂಡ್ರೆ ಭಗವಂತನ ಹೇಳ್ತಾರೆ ಇಲ್ಲಿ ಪರತ್ವಾತ್ಮನ ಸೌಲಭ್ಯ ಎರಡನ್ನು ಹೇಳಿದೆ ಈ 9 ಹೇಳಿದ್ರೆ 9 ಇದರಲ್ಲಿ 9 ನವರತ್ನಗಳು ಇದನ್ನ ಹೇಳಿದಾಯ್ತದಕ್ಕೆ ಆ ಪರತ್ವ ಸೌಲಭ್ಯ ಪರತ್ವವನ್ನು ಹೇಳಿದ ಕಡೆಯಲ್ಲಿ ನಾನು ಮೈಕ್ ಇದೆಲ್ಲ ಹೇಳ್ತಲ್ಲ ಅದಕ್ಕೆ ಹೇಳ್ತಾರೆ ಪರತ್ವ ಸೌಲಭ್ಯ ಎರಡೂ ಬೇಕು ಯಾವ್ದಾದ್ರು ಒಂದಿದ್ರು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ ಪರತ್ವಂ ಸುಲಭತ್ವೇನ ವಿನ ನೈವೋಪಕಾರಕ ಸುಲಭತ್ವಂ ಪರತ್ವೇನ ವಿನ ನೈವೋಪಕಾರಕ ಪರತ್ವ ಭಗವಂತ ಬರೀ ಪರತ್ವ ಇದ್ದು ಅವನ ಸೌಲಭ್ಯ ಇದೆ ಅಂದ್ರೆ ನಮ್ಗೆ ಏನು ಉಪಕಾರ ಆಗೋದಿಲ್ಲ ಪರತ್ವ ಇದೆ ಅವನ ಸೌಲಭ್ಯ ಇರೋದು ನಮ್ಮನ್ನೆಲ್ಲ ಕಳ್ತಾನೆ ಮಾಡ್ತಾನೆ ಇಲ್ಲ ಬರೀ ಸೌಲಭ್ಯ ಇತ್ತು ಸೌಲಭ್ಯ ಒಬ್ಬರು ನಮ್ಗೆ ಇದ್ದು ಅವರಿಗೆ ನಮ್ಮನ್ನು ಕಾಪಾಡೋ ಶಕ್ತಿ ಇದೆ ಪರತ್ವ ಇದೆ ಇದ್ದಾರೆ ಆಗಲೂ ಉಪಯೋಗ ಇಲ್ಲ ಸೌಲಭ್ಯ ಇದ್ರೂ ಉಪಯೋಗ ಇಲ್ಲ ಪರತ್ವ ಇಲ್ಲ ಪರತ್ವ ಸೌಲಭ್ಯ ಎರಡೂ ಒಟ್ಟಿಗೆ ಇದ್ರೇನೂ ಉಪಯೋಗ ಅದು ಭಗವಂತ ವಿಗ್ರಹ ಕಾಪಾಡ್ತೇನೆ ಅಂತ ಹೇಳ್ತಾರೆ ಹೇಳಿ திருப்பாவை பாட்டாரை நீயுரைத்த கையில் கவிபாமாலை ஆயுரை சூழல் நாற்பத்தனும் திருப்பாவை செப்பினாயே
வாழுமோர் சிந்தைகள் கோவிந்தம் வாழுமோர் அத கோதை திரண்டப்போர் கோவிந்தம் வாழுமோர் வேறுமணி மாநிலம் தோன்றுமோர் நீதியால் நல்ல பக்தர் வாழுமோர் ஆனந்தோர் இல்லை கொத்தோர் ஆதங்களை ஏற்கும் தரமணியாற்றும் ஏகமயத்திற்கும் வித்தாரும் கோதைகளை கையை கதைக்கும் அறியாத மாணவரை வையம் சுகம் பிரதமென்பது தாழ்வாரி பெருமான திருவிடைய சரணம் ಆಂಡಾಳ್ ತಿರುವಡಿಗಳೇ ಶರಣಂ. ಇವತ್ತು ಮುಂದಿನ ಭಾಷೆ ಆದ್ರೆ ಸ್ವಲ್ಪ ಅನುಭವ ಪಡೆದ ಆಗಲಿಲ್ಲ. ಇದು ದೊಡ್ಡ ಭಾಷೆ ಕಷ್ಟನೇ ಅಲ್ಲ ಇನ್ನೂ ಇದೆ.